ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನೀನೇ ನನ್ನ ಪ್ರೀತಿ. ಭೂಮಿ ಹೆಸರಿನಷ್ಟೇ ಅವಳ ಮನಸ್ಸು ಕೂಡ ವಿಶಾಲವೇ. ಮುದ್ದು ಮುಖದ ಸುಂದರ ಹುಡುಗಿ ಅವಳು. ತನ್ನ ವಯಸ್ಸಿಗಿಂತಲೂ ಬುದ್ಧಿಯಲ್ಲಿ ಹೆಚ್ಚು ಪ್ರಬುದ್ಧಳು ಅವಳು. B.Com ಓದಿ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಳು. ಅವಳು ಕೆಲಸ ಮಾಡಿ ಅವಳ ಕುಟುಂಬವನ್ನು ಸಾಕಬೇಕು ಎನ್ನುವ ಪ್ರಮೇಯವೇನೂ ಆಕೆಗಿರಲಿಲ್ಲ. ಅವಳದು ಕೂಡು ಕುಟುಂಬ. ಅಪ್ಪ, ತಾತ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮಂದಿರು, ಅವರ ಮಕ್ಕಳು, ದೊಡ್ಡಪ್ಪ, ದೊಡ್ಡಮ್ಮಂದಿರು, ಅವರ ಮಕ್ಕಳು, ಹೀಗೆ ಬರೋಬ್ಬರಿ 30 ಜನರ ಕುಟುಂಬವದು. ಇಡೀ ಕುಟುಂಬದಲ್ಲಿ ಇವಳು ಒಬ್ಬಳೇ ಹೆಣ್ಣು ಮಗು, ಉಳಿದವರಿಗೆಲ್ಲ ಗಂಡು ಮಕ್ಕಳೇ. ಅವಳು ರಾಮಚಂದ್ರ ಜಾನಕಿ ಅವರ ಒಬ್ಬಳೇ ಮಗಳು. ಸಹಜವಾಗಿ ಎಲ್ಲರಿಗೂ ಇವಳನ್ನು ಕಂಡರೆ ಬಹಳ ಪ್ರೀತಿಯೇ, ಒಬ್ಬರನ್ನು ಬಿಟ್ಟು. ಅದೇ ಆ ಒಬ್ಬರು ಅವಳ ಅಪ್ಪ. ಅದಕ್ಕೆ ಕಾರಣ ಅವಳ ಅಮ್ಮ ಹೆರಿಗೆಯ ಸಮಯದಲ್ಲಿ ಸಾವನ್ನಪ್ಪಿದ್ದು. ತಾನು ಅತಿಯಾಗಿ ಪ್ರೀತಿಸುತ್ತಿದ್ದ ಮಡದಿಯ ಸಾವಿಗೆ ಮಗಳ ಹುಟ್ಟೆ ಕಾರಣವಾಯಿತು ಎಂದು ಅವಳನ್ನು ಮಾತನಾಡಿಸುತ್ತಲೇ ಇರಲಿಲ್ಲ. ಪಾಪ, ಭೂಮಿಯಾದರೂ ಏನು ಮಾಡಿಯಾಳು? ಅವಳ ತಪ್ಪು ಏನೂ ಇಲ್ಲವೆಂದು ರಾಮಚಂದ್ರಗೂ ಗೊತ್ತು. ತನ್ನ ಹೆಂಡತಿಯ ಚಹರೆಯನ್ನೇ ಹೊತ್ತ ಮಗಳನ್ನು ಮಾತನಾಡಿಸಲು ಅವನ ಮನಸ್ಸು ಒಪ್ಪದು. ಮಗಳೆಂದರೆ ಅವರಿಗೂ ಇಷ್ಟವೇ, ತೋರಿಸಿಕೊಳ್ಳುತ್ತಿರಲಿಲ್ಲ ಅಷ್ಟೇ. ಮನೆಯ ತುಂಬ ಜನರಿದ್ದು ಎಲ್ಲರೂ ಪ್ರೀತಿ ತೋರಿದರೂ ಅದು ತಂದೆ ತಾಯಿಯ ಪ್ರೀತಿಯಾಗಲು ಸಾಧ್ಯವೇ? ತಂದೆ ತಾಯಿಯ ಪ್ರೀತಿ ಕಾಣದೆ ಭೂಮಿ ಕೊರಗುತ್ತಲೇ ಬೆಳೆದು ದೊಡ್ಡವಳಾದಳು. ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಯ ನಡವಳಿಕೆ ಬಗ್ಗೆ ತಾತನಲ್ಲಿ ಪ್ರಶ್ನೆ ಕೂಡ ಮಾಡಿದ್ದಳು. ತಾತ, ಅಪ್ಪ ಯಾಕೆ ನನ್ನ ಜೊತೆ ಮಾತಾಡೋದೇ ಇಲ್ಲ? ನಾನೇನು ತಪ್ಪು ಮಾಡಿದ್ದೀನಿ ತಾತ? ಅಪ್ಪನ್ನ ಅಮ್ಮ ಬಿಟ್ಟು ದೇವರೂರಿಗೆ ಹೋದ್ರು ಅಂತ ನನ್ನ ಜೊತೆ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡಲಿ? ತಾತ ಪ್ಲೀಸ್, ನನ್ನನ್ನು ಅಮ್ಮ ಇದ್ದಲ್ಲಿ ಕಳಿಸಿಕೊಡಿ. ಅವರನ್ನು ನಾನೇ ಕರ್ಕೊಂಡು ಬರ್ತೀನಿ. ಆಗಲಾದರೂ ಅಪ್ಪ ನನ್ನ ಜೊತೆ ಮಾತಾಡ್ತಾರೇನೋ. ಆಗ ಸೋಮಯ್ಯನವರು ಅವಳ ಬಾಯಿಗೆ ಅಡ್ಡ ಹಾಕಿ, ಹಾಗೆಲ್ಲ ಮಾತಾಡಬಾರ್ದು ಮಗ. ಅಪ್ಪನಿಗೆ ನಿನ್ನ ಮೇಲೆ ಯಾವ ಕೋಪವೂ ಇಲ್ಲ. ಅಮ್ಮ ಊರಿಗೆ ಹೋಗಿದ್ದಾಳಲ್ಲ, ಅಷ್ಟೇ, ಸರಿ ಹೋಗ್ತಾನೆ. ಹೋಗು ಮಗ, ನೀನು ಆಟವಾಡ್ಕೋ ಎಂದು ಅವಳನ್ನು ಕಳಿಸಿದರು. ಅವರ ಕಣ್ಣಲ್ಲಿ ಕಣ್ಣೀರು ಜಾರುತ್ತಿತ್ತು. ಟೀ ಕೊಡಲು ಬಂದ ರಾಧಮ್ಮನವರು ಪತಿಯ ಕಣ್ಣಲ್ಲಿನ ನೀರು ನೋಡಿ ಭಯಪಟ್ಟರು. ಎಂತಹ ಸಂದರ್ಭದಲ್ಲಿಯೂ ಕಣ್ಣಲ್ಲಿ ನೀರು ಹಾಕದೇ ಇರುವವರು ಈಗ ಹೀಗೆ ಎಂದು ಅವರ ಪಕ್ಕದಲ್ಲೇ ಕುಳಿತು ಕಣ್ಣಲ್ಲೇ ಹೀನಾಯಿತು ಎಂಬಂತೆ ಕೇಳಿದರು. ಅವರಿಗೂ ನೋವನ್ನು ತೋಡಿಕೊಳ್ಳಲು ಹೆಗಲು ಬೇಕಿತ್ತು. ರಾಧಮ್ಮನವರ ಕೈ ಹಿಡಿದು ತಮ್ಮ ಮೊಮ್ಮಗಳು ಹೇಳಿದ್ದನ್ನೇ ಹೇಳಿ ಮತ್ತೊಮ್ಮೆ ದುಃಖಗೊಂಡರು. ರಾಧಮ್ಮನವರಿಗೂ ಇದು ತಿಳಿದ ವಿಷಯವೇ. ಭೂಮಿ ಅವರ ಬಳಿಯೂ ಹಲವಾರು ಸಲ ಅಮ್ಮನಲ್ಲಿ ಕಳಿಸುವಂತೆ ಗೋಗರೆದಿದ್ದಳು. ಅವರು ಯಾವುದೋ ಬೇರೆ ವಿಷಯವನ್ನು ಹೇಳಿ ಅವಳು ಆ ವಿಷಯವನ್ನು ಮರೆಯುವಂತೆ ಮಾಡಿಬಿಡುತ್ತಿದ್ದರು. ಹೌದು, ನಾನು ನಿಮ್ಮ ಬಳಿ ಇದನ್ನು ಪ್ರಸ್ತಾಪಿಸಬೇಕೆಂದುಕೊಂಡಿದ್ದೆ. ನೀವೇ ಹೇಳಿದ್ರಿ ಈಗ. ಅವನು ಯಾಕೆ ಅವಳನ್ನು ಕಂಡ್ರೆ ಆ ಥರ ಆಡ್ತಾನೆ? ಪಾಪ, ಅವಳು ಮಾಡಿದ ತಪ್ಪಾದರೂ ಏನು? ಅವಳ ಆಯುಷ್ಯವೇ ಅಷ್ಟು. ನಮಗೆಲ್ಲ ಪ್ರೀತಿ ತೋರಿ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು. ಅನಾಥ ಆಗಿದ್ದು ಮಾತ್ರ ಈ ಮಗು, ಅಪ್ಪ ಇದ್ದರೂ ಇಲ್ಲದ ಹಾಗೆ ಎಂದು ತಮ್ಮ ನೋವನ್ನು ಹಂಚಿಕೊಂಡರು. ಆದರೆ ರಾಮಚಂದ್ರ ಬಳಿ ಈ ವಿಷಯ ಮಾತಾಡಲು ಯಾರಿಗೂ ಧೈರ್ಯ ಇರಲಿಲ್ಲ. ಮುಂಗೋಪಿ ಆತ. ಹೆಚ್ಚಿಗೆ ಏನಾದರೂ ಹೇಳಿದರೆ ಮನೆಯನ್ನೇ ಬಿಟ್ಟು ಹೋಗುವನೆಂಬ ಭಯ. ದೊಡ್ಡವಳಾಗುತ್ತಾ ಅವಳೇ ಮೌನಿಯಾದಳು. ತಂದೆಗೆ ಅವಳೆಂದರೆ ಯಾಕೆ ಕೋಪ ಎಂದು ಕಾರಣ ಸರಿಯಾಗಿ ತಿಳಿಯದೇ ಇದ್ದರೂ ಅಮ್ಮನ ಸಾವಿಗೆ ಅವಳ ಹುಟ್ಟೆ ಕಾರಣ. ಅದಕ್ಕೆ ತಂದೆಗೆ ತಾನಿಷ್ಟವಿಲ್ಲ ಎಂದರಿತ ಆಕೆಯೇ ತಂದೆಯ ನೆರಳಿಂದ ದೂರ ಇದ್ದು ಬಿಟ್ಟಳು. ತಂದೆ ಇದ್ದರೆ ಆ ಕಡೆಗೆ ಎಲ್ಲೂ ಆಕೆ ಸುಳಿಯುತ್ತಿರಲಿಲ್ಲ. ಅಜ್ಜ ಅಜ್ಜಿಗೆ ಅವಳೆಂದರೆ ವಾತ್ಸಲ್ಯ, ಮಮತೆ. ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಮ್ಮ ದೊಡ್ಡಪ್ಪರಿಗೆ ಪ್ರೀತಿ, ಕಾಳಜಿ, ಒಂದು ರೀತಿಯ ಅನುಕಂಪವೂ ಹೌದು. ಅಣ್ಣಂದಿರಿಗೆ ಅವಳೆಂದರೆ ಮುದ್ದು, ತಮ್ಮಂದಿರಿಗೆ ಅವಳೆಂದರೆ ಅಚ್ಚುಮೆಚ್ಚು. ಊರಿಗೆಲ್ಲ ಪ್ರೀತಿಯ ಮಗಳಾಗಿದ್ದಳು. ಅವಳ ತಂದೆ ಮಾತ್ರ ಅವಳನ್ನು ದೂರವೇ ಇಟ್ಟಿದ್ದರು. ಪದವಿ ಮುಗಿಸಿ ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳಲು ಇಷ್ಟವಾಗದೆ ಅಜ್ಜನಲ್ಲಿ ಕೆಲಸಕ್ಕೆ ಹೋಗುತ್ತೇನೆ ಎಂದಾಗ
ಮೊದಲು ಒಪ್ಪದೇ ಇದ್ದರೂ ಇದರಿಂದಲಾದರೂ ಅವಳಿಗೆ ಸಂತೋಷ ಸಿಕ್ಕರೆ ಸಾಕು ಎಂದು ಒಪ್ಪಿಕೊಂಡಿದ್ದರು. ಅವರೇ ರಾಮಚಂದ್ರ ಬಳಿ ಈ ವಿಷಯವನ್ನು ಹೇಳಿದ್ದರೂ ಕೂಡ ಆಗ ಅವರು ಈ ವಿಷಯ ತಮಗೆ ಸಂಬಂಧಪಟ್ಟಿದ್ದೇ ಅಲ್ಲ ಎನ್ನುವಂತೆ ಎದ್ದು ನಡೆದಿದ್ದರು. ಈ ಅಪ್ಪ ಮಗಳನ್ನು ಆದಷ್ಟು ಬೇಗ ಒಂದು ಮಾಡುವಂತೆ ಕಾಣದ ದೇವರಿಗೆ ಕೈ ಮುಗಿದಿದ್ದರು ಸೋಮಯ್ಯನವರು. ಭೂಮಿ ಕಂಪನಿಗೆ ಕೆಲಸಕ್ಕೆ ಸೇರಿದ್ದು ಆಗಿತ್ತು. ದಿನ ಕಳೆಯುತ್ತಲೇ ಇದ್ದು. ಅಂದು ಭಾನುವಾರ ಆದ್ದರಿಂದ ಭೂಮಿ ಮನೆಯ ಅಂಗಳದಲ್ಲಿ ರಂಗೋಲಿ ಹಾಕುತ್ತಾ ಕುಳಿತಿದ್ದಳು. ಅದು ಅವಳ ಇಷ್ಟದ ಕೆಲಸವೇ. 2 ಗಂಟೆಯ ಸತತ ಪರಿಶ್ರಮದಿಂದ ಒಂದು ಸುಂದರ ರಂಗೋಲಿಯನ್ನು ಹಾಕುವಲ್ಲಿ ಯಶಸ್ವಿಯಾಗಿದ್ದಳು. ಮನೆಯ ಮುಂದಿನ ರಂಗೋಲಿ ಮನೆಯ ಜನರ ಸಂಸ್ಕಾರವನ್ನು ಬಿತ್ತರಿಸುತ್ತದೆ ಎಂಬ ಮಾತು ಇದಕ್ಕೆ ಪೂರಕವಾಗಿತ್ತು. ರಂಗೋಲಿ ಬಿಡಿಸಿ ಹೇಳುವುದಕ್ಕೂ ಒಂದು ಕಾರ್ ಬಂದು ಅಂಗಳದ ಮುಂದೆ ನಿಲ್ಲುವುದಕ್ಕೂ ಸರಿ ಹೋಯಿತು. ಯಾರು ಎಂಬ ಕುತೂಹಲದಿಂದ ಭೂಮಿ ಹಾಗೆಯೇ ನಿಂತೇ ಇದ್ದಳು. ಕಾರ್ನಿಂದ ಇಳಿದ ಆಕೃತಿ ಸ್ಪಷ್ಟವಾಗುತ್ತಲೇ ಭೂಮಿಯ ಮುಖ ಕಮಲದಂತೆ ಅರಳಿ ಹೋಯಿತು. ಓಡಿ ಹೋಗಿ ತಪ್ಪಿಕೊಂಡು, ಎಷ್ಟು ದಿನ ಆಯ್ತು ಮನು ನಿನ್ನ ನೋಡಿ. ಕೆಲಸ ಸಿಕ್ಕಿ ಸೆಟ್ಲ್ ಆದ್ಮೇಲೆ ಮನೆ ಹೋಗ್ಲಿ ತಂಗಿ ನೆನಪು ಆಗಿಲ್ಲ ಅಲ್ವಾ ಎಂದು ಮುಖ ಚಿಕ್ಕದು ಮಾಡಿ ಅಳುವಂತೆ ಹೇಳಿದಳು. ಅವಳನ್ನು ಸಮಾಧಾನ ಮಾಡಿ ಮುಖ ಅರಳುವಂತೆ ಮಾಡಲು ಸ್ವಲ್ಪ ಹೆಚ್ಚಿಗೆ ಸಮಯವೇ ಹಿಡಿಯಿತು ಅವನಿಗೆ. ಮನೈ ಭೂಮಿಯ ಮನು ಅವಳ ದೊಡ್ಡಪ್ಪನ ಮಗ. ಬೆಂಗಳೂರಿನಲ್ಲಿ ಹೆಸರಾಂತ ಡಾಕ್ಟರ್. ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕೆಲಸವಾದ್ದರಿಂದ ಆತನಿಗೆ ಹೆಚ್ಚು ರಜೆ ಸಿಗುವಂತಿರಲಿಲ್ಲ. ಭೂಮಿಗೆ ಅವನೆಂದರೆ ಹುಚ್ಚು ಪ್ರೀತಿ. ಅವನಿಗೂ ತನ್ನ ತಂಗಿ ಎಂದರೆ ಪ್ರಾಣ. ಅವಳಾಗಲಿ ಅವನಾಗಲಿ ತಮ್ಮ ಮಧ್ಯೆ ಯಾವ ಗುಟ್ಟನ್ನು ಇಟ್ಟುಕೊಳ್ಳುತ್ತಿರಲಿಲ್ಲ. ಅವಳಿಗೆ ಅವನು ಹೇಳಿದ ಮಾತೇ ವೇದವಾಕ್ಯ. ಚಿಕ್ಕಂದಿನಲ್ಲೇ ಕೆಲವೊಂದು ಸಲ ಅವಳು ನೋವಿನಲ್ಲಿದ್ದರೆ ಇವನೇ ಏನೋ ಮಾಡಿ ಅವಳನ್ನ ನಗಿಸುತ್ತಿದ್ದ. ಚಿಕ್ಕಂದಿನಿಂದಲೂ ಹಾಗೆ. ಭೂಮಿ ಎಂದರೆ ಏನೋ ತಾಯಿ ಮಮತೆ ಅವನಿಗೆ. ಅವಳನ್ನ ಸಮಾಧಾನ ಮಾಡಿ ಸುಧಾರಿಸಿದ ಮೇಲೆಯೇ ತನ್ನ ಜೊತೆ ಬಂದ ತನ್ನ ಸ್ನೇಹಿತನ ನೆನಪಾಗಿದ್ದು ಮನೈಗೆ. ಅವನನ್ನು ಹುಡುಕುತ್ತಾ ಕಾರ್ ಬಾಗಿಲ ಬಳಿ ನೋಡಿದರೆ ಆತ ಆಗಲೇ ಮನೆ ಒಳಗಡೆ ಹೋಗಿಯಾಗಿತ್ತು. ನಗುತ್ತಲೇ ತಾನೂ ಒಳಗಡೆ ಹೋದ. ಆಗಲೇ ಮನೆಯವರನ್ನೆಲ್ಲ ಪರಿಚಯ ಮಾಡಿಕೊಂಡು ತನ್ನ ಮಾತಿನ ಧಾಟಿಯಿಂದಲೇ ಎಲ್ಲರನ್ನೂ ಮೆಚ್ಚಿಸಿದ್ದ. ಏನೋ ಹೇಳಲು ಹೊರಟ ಮನೆಯನ್ನು ತಡೆದ ಗಗನ್ ತಾನೇ ಮಾತನ್ನು ಮುಂದುವರಿಸಿದ. ಎಲ್ಲರಿಗೂ ಹೀಗಾಗಲೇ ಹೇಳಿದ್ದೀನಿ, ನಾನು ಗಗನ್, ನಾನು ಮನೈ ಫ್ರೆಂಡ್ಸ್. ಇಬ್ಬರು ಒಂದೇ ಫ್ಲ್ಯಾಟ್ನಲ್ಲಿರೋದು. ಮನೆಯಲ್ಲಿರೋದು ನಾನು ಅಪ್ಪ ಅಮ್ಮ ಅಷ್ಟೇ. ಅಮ್ಮ ಯಾವಾಗೂ ಹೇಳ್ತಾ ಇದ್ರು ಕೂಡು ಕುಟುಂಬ, ಅಲ್ಲಿನ ಒಗ್ಗಟ್ಟು, ಸಂತೋಷ, ಪ್ರೀತಿ ಬಗ್ಗೆ. ಹಾಗೆಲ್ಲ ನನಗೂ ಆಸೆ ಆಗೋದು. ಅಜ್ಜ ಅಜ್ಜಿ ಹೇಳೋ ಕತೆ, ಚಿಕ್ಕಮ್ಮ ದೊಡ್ಡಮ್ಮರ ಕೈ ರುಚಿ, ಅಣ್ಣ ತಮ್ಮಂದಿರ ಜೊತೆಗಿನ ನಂಟು, ಆಟ ಪಾಠ, ಒಟ್ಟಿಗೆ ಎಲ್ಲರೂ ಕುಳಿತು ಒಬ್ಬರನ್ನೊಬ್ಬರು ಕೆಣಕಿ ಸಂತೋಷದಿಂದ ಊಟ ಮಾಡೋದು. ಹೀಗೆ ಚಿಕ್ಕ ಪುಟ್ಟ ಸಂತೋಷ. ಒಂದಿನಾನಾದರೂ ಇಂಥ ಕುಟುಂಬದಲ್ಲಿ ಇರೋ ಥರ ಮಾಡಪ್ಪ ಅಂತ ಬೇಡ್ಕೋತಿದ್ದೆ ದೇವ್ರತ್ರ. ಮನು ನಿಮ್ಮ ಬಗ್ಗೆ ಹೇಳೋವಾಗೆಲ್ಲ ನಾನು ಹೇಳ್ತಿದ್ದೆ, ನನ್ನೂ ನಿಮ್ಮನೆಗೆ ಕರ್ಕೊಂಡು ಹೋಗು ಅಂತ. ಪುಣ್ಯಾತ್ಮ ಇವತ್ತು ದೊಡ್ಡ ಮನಸ್ಸು ಮಾಡಿ ಊರಿಗೆ ಹೋಗೋಣ ಅಂತಂದ ಎಂದು ತನ್ನ ಮಾತಿಗೆ ಫುಲ್ ಸ್ಟಾಪ್ ಹಾಕಿದ. ಎಲ್ಲರಿಗೂ ಆತನ ಮಾತು ಎಲ್ಲ ತುಂಬ ಇಷ್ಟವಾಗಿ ಹೋಯಿತು. ಬಂದ 2 ಗಂಟೆಯಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ಮನೆಯಲ್ಲಿ ಒಬ್ಬ ಸದಸ್ಯನೇ ಆಗಿ ಹೋದ. ಅಷ್ಟು ಆತ್ಮೀಯತೆ, ಪ್ರೀತಿ ಇರುತ್ತಿತ್ತು ಅವನ ಮಾತುಗಳಲ್ಲಿ. ಶಾಲೆಗೆ ಹೋದ ಮಕ್ಕಳು ಬಂದು ಅವನನ್ನು ಸೇರಿಕೊಂಡು ಪ್ರೀತಿಯಿಂದ ಗಗ್ಗು ಅಣ್ಣ ಅನ್ನುವಷ್ಟು ಹತ್ತಿರವಾದರು. ಮನೆಯಲ್ಲಿನ 2 ಸದಸ್ಯರು ಮಾತ್ರ ಅವನೊಂದಿಗೆ ಇನ್ನೂ ಮಾತನಾಡಿ ಇರಲಿಲ್ಲ. ರಾಮಚಂದ್ರ ಹಾಗೂ ಭೂಮಿ ವಿಷಯ ಮನೈ ಆಗಲೇ ಗಗನ್ನಿಗೆ ಹೇಳಿದ್ದನಾದ್ದರಿಂದ ಅವನು ಸ್ವಲ್ಪ ಎಚ್ಚರದಿಂದಲೇ ಇದ್ದ. ತನ್ನ ಮಾತಿನ ಬರದಲ್ಲಿ ಯಾರೊಬ್ಬರಿಗೂ ನೋವಾಗಬಾರದು ಎಂಬುವುದಷ್ಟೇ ಅವನ ಆಸೆ. ಅಂದು ರಾತ್ರಿ ಊಟ ಮಾಡುವಾಗ ರಾಮಚಂದ್ರ ಅವರನ್ನು ಮಾತನಾಡಿಸುವ ಪ್ರಯತ್ನ ಮಾಡಿದ. ಎಷ್ಟು ಬೇಕೋ ಅಷ್ಟೇ ಅವರ ಮಾತು. ಆದರೆ ಅದರಲ್ಲಿ ಯಾವ ಒರಟುತನವೂ ಅದರಲ್ಲಿ ಕಾಣಿಸಲಿಲ್ಲ. ಅವನು ಇಡೀ ಮನೆಯಲ್ಲಿ ಮನುಷ್ಯರು ಪ್ರಾಣಿಯನ್ನು ಸೇರಿಸಿ ಮಾತನಾಡದೇ ಇದ್ದದ್ದು ಮಾತ್ರ ಭೂಮಿಯ ಜೊತೆಗೆ. 2 ದಿನ ಹೇಗೆ ಕಳೆಯಿತೋ ತಿಳಿಯದು. ಮತ್ತೆ ಅವರು ಬೆಂಗಳೂರಿಗೆ ಹೋಗುವ ದಿನ ಬಂತು. ಎಲ್ಲರಿಗೂ ಬೇಸರವೇ. 2 ದಿನದಲ್ಲೇ ಮನೆಯ ಮಗನಾಗಿ ಬಿಟ್ಟಿದ್ದ.
ಮತ್ತೆ ಬರುವುದಾಗಿ ತಿಳಿಸಿ ಒಲ್ಲದ ಮನಸ್ಸಿನಿಂದಲೇ ಎಲ್ಲರಿಗೂ ಬಾಯಿ ಹೇಳಿ ಹೊರಟ. ಆಗಲೂ ಸಿಗದೇ ಇದ್ದದ್ದು ಭೂಮಿ ಮಾತ್ರ. ಹೀಗೆ ದಿನ ಸಾಗುತ್ತಲೇ ಇತ್ತು. ಒಂದು ದಿನ ರಾತ್ರಿ ಮನೆಯಲ್ಲಿ ಫೋನ್ ಒಂದೇ ಸಮನೆ ರಿಂಗನಿಸುತ್ತಲೇ ಇತ್ತು. ಸೋಮಯ್ಯನವರು ಫೋನ್ ಎತ್ತಿದರು. ಅತ್ತಲಿಂದ ಮನೆ ಮಾತನಾಡುತ್ತಿದ್ದ. ಸ್ವಲ್ಪ ಹೆಚ್ಚು ಸಮಯವೇ ಮಾತನಾಡಿದರು ತಾತ ಮೊಮ್ಮಗ. ಸೋಮಯ್ಯರ ಮುಖದಲ್ಲಿ ಏನೋ ಸಂತೋಷದ ನಗು. ಎಲ್ಲರನ್ನೂ ಕರೆಸಿ, ಅದೇ ಆ ದಿನ ನಮ್ಮ ಮನು ಜೊತೆ ಬಂದಿದ್ನಲ್ಲ ಆ ಮಗು, ಅವನು ಮಾಡ್ತಿರೋ ಪ್ರಾಜೆಕ್ಟ್ ಈ ಊರಿನಲ್ಲಿ ಮಾಡಬೇಕಾಗಿದೆಯಂತೆ. ಹಾಗಾಗಿ ಒಂದು 3-4 ತಿಂಗಳು ನಮ್ಮನೆಯಲ್ಲೇ ಇರೋಕೆ ವ್ಯವಸ್ಥೆ ಮಾಡಿಕೊಡ್ತೀರಾ ಅಂತ ಕೇಳ್ದ. ನಾನು ಸರಿ ಅಂತೆ. ಏನೂ ತೊಂದರೆ ಇಲ್ಲ ಅಲ್ವಾ ಎಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ಸಂತೋಷದಿಂದಲೇ ಬರಲಿ ಎಂದಾಗ ಅವರಿಗೂ ಸಮಾಧಾನವಾಯಿತು. ನಾಳೆ ಬರುತ್ತಾನೆ ನವೀನ್, ಬೆಳಗ್ಗೆ ಬಸ್ ಸ್ಟ್ಯಾಂಡ್ಗೆ ಕಾರ್ ಕಳಿಸೋ ವ್ಯವಸ್ಥೆ ಮಾಡ್ತೀಯಾ ಅಂದರು. ಸಂತೋಷದಿಂದ ಒಪ್ಪಿಕೊಂಡರು. ಬೆಳಗ್ಗೆ ಭೂಮಿ ಏಳುತ್ತಲೇ ಸಂತೋಷದ ಸಡಗರದ ಮನೆ ಕಂಡು ಇವತ್ತೇನು ಹಬ್ಬನಾ ಎಂದು ಯೋಚಿಸಿದಳು. ಯಾವ ಹಬ್ಬ ಹರಿದಿನವೂ ಅಲ್ವಲ್ಲ. ಚಿಕ್ಕಿ ಎಂದು ಏನನ್ನ ತೆಗೆದುಕೊಂಡು ಹೋಗುತ್ತಿದ್ದ ಚಿಕ್ಕಮ್ಮನನ್ನು ಕರೆದಳು. ಏನ್ ಚಿಕ್ಕಿ ಸ್ಪೆಷಲ್ ಇವತ್ತು? ಮನೆ ಹೊಳ್ಳೆ ಮದುವಣಗಿತ್ತಿ ಥರ ರೆಡಿಯಾಗಿದೆ ಎಂದಳು. ರಾತ್ರಿ ಭೂಮಿ ತಲೆನೋವು ಎಂದು ಬೇಗ ಮಲಗಿದ್ದರಿಂದ ರಾತ್ರಿ ನಡೆದ ವಿಷಯ ಅವಳಿಗೆ ತಿಳಿದಿರಲಿಲ್ಲ. ಗಿರಿಜಾ ರಾತ್ರಿ ನಡೆದ ವಿಷಯವನ್ನು ಅವಳಿಗೆ ಹೇಳಿದಾಗ ಯಾಕೋ ಏನೋ ಭೂಮಿಯ ತುಟಿಯ ಅಂಚಲ್ಲಿ ಸಣ್ಣ ನಗು ಅರಳಿ ಮಾಯವಾಗಿದ್ದು ಅವಳ ಅರಿವಿಗೆ ಬಾರದೆ ಹೋಯಿತು. ನವೀನ್ ತಾನೇ ಬಸ್ ಸ್ಟ್ಯಾಂಡ್ಗೆ ಹೋಗಿ ಗಗನ್ನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೋಗಿದ್ದ. ಅಷ್ಟರ ಮಟ್ಟಿಗೆ ಅವರುಗಳ ಮನಸ್ಸಲ್ಲಿ ಆತ ಸ್ಥಾನ ಪಡೆದಿದ್ದ. ಕಾರ್ ಬಂದಿದ್ದೇ ತಡ. ಎಲ್ಲರೂ ಆತನನ್ನು ಆದರದಿಂದ ಸ್ವಾಗತಿಸಿ ಅವನ ರೂಮ್ ತೋರಿಸಿ ಸುಧಾರಿಸಿಕೊಳ್ಳುವಂತೆ ಹೇಳಿ ಅವರೆಲ್ಲ ಹೊರಟರು. ಸುಸ್ತಾಗಿದ್ದರಿಂದ ಚೆನ್ನಾಗಿಯೇ ನಿದ್ದೆ ಬಂತು. ಮಧ್ಯಾಹ್ನ ಎಲ್ಲರೂ ಇರದೇ ಇದ್ದರಿಂದ ಅವನನ್ನು ಊಟಕ್ಕೆ ಕರೆದು ಊಟ ಬಡಿಸಿ ಸ್ವಲ್ಪ ಸಮಯ ಹರಟೆ ಹೊಡೆದರು. ನಂತರ ಸಂಜೆಯವರೆಗೂ ಹಾಗೆ ಕಾಲ ಕಳೆದು ಮಕ್ಕಳೆಲ್ಲ ಬಂದ ಮೇಲೆ ಅವರಿಗೆ ತಂದ ಚಾಕ್ಲೇಟ್ ಕೊಟ್ಟು ಅವರೊಂದಿಗೆ ಆಟ ಆಡುತ್ತಾ ಕಾಲ ಕಳೆದ. ಊಟದ ಸಮಯ ಮನೆಯ ಎಲ್ಲ ಸದಸ್ಯರು ಬಂದು ಕುಳಿತಿದ್ದರು. ಗಗನ್ ಕೂಡ. ರಾಧಮ್ಮ ಊಟಕ್ಕೆ ಬಡಿಸಿದರು. ಎಲ್ಲರ ಸತ್ಕಾರ ನೋಡಿ ಅವನ ಕಣ್ಣು ತುಂಬಿಕೊಂಡು ಬಂತು. ಇದನ್ನು ಗಮನಿಸಿದ ರಾಧಮ್ಮನವರು ಆತನ ಕಂಗಳನ್ನೊರೆಸಿ, ನೀನು ನಮ್ಮನೆಯಲ್ಲಿ ಒಬ್ಬ ಎಂದು ತೊತ್ತನ್ನು ತಿನ್ನಿಸಿದರು. ಆ ದಿನ ಎಲ್ಲರೂ ಸಂತೋಷದಲ್ಲೇ ಕಳೆದರು. ಆಗಲೂ ಭೂಮಿ ಅವನ ಕಣ್ಣಿಗೆ ಬೀಳಲಿಲ್ಲ. ಸಂಜೆ ಅವನ ಕೆಲವು ಬಟ್ಟೆಗಳನ್ನು ಜೋಡಿಸಿಟ್ಟುಕೊಳ್ಳುತ್ತಿದ್ದ. ಆಗ ಅವನ ಕಿವಿಗೆ ಬಿದ್ದದ್ದು ಝಳ್ ಝಳ್ ಎಂಬ ಗೆಜ್ಜೆನಾದ. ಅವನ ಸಮೀಪವೇ ಬಂದು ನಿಂತಿತು. ಆಗಲೇ ಅವನ ಗಮನ ಅವನತ್ತ ಬಂದ ಆಕೃತಿ ಬಂದತ್ತ ಹರಿಯಿತು. ಆಶ್ಚರ್ಯವೇ. ಮನೆಗೆ ಅವನು ಬರುತ್ತಿರುವುದು 2ನೇ ಬಾರಿಯಾದರೂ ಆಗೊಮ್ಮೆ ಈಗೊಮ್ಮೆ ನೋಡಿದ್ದಷ್ಟೇ. ಈಗ ಅವಳನ್ನು ಸರಿಯಾಗಿ ಒಮ್ಮೆ ನೋಡಿದ. ಕಪ್ಪು ಗೋಳಿ ಕಂಗಳು, ಕಾಮನ ಬಿಲ್ಲಿನಂಥ ಹುಬ್ಬುಗಳು, ಕೆಂಪು ತುಟಿಗಳು, ಹಬ್ಬ ಎನಿಸುವ ಅವಳ ಸೌಂದರ್ಯ ಅವನನ್ನು ಕಳೆದು ಹೋಗುವಂತೆ ಮಾಡಿತ್ತು. ತಗೊಳ್ಳಿ, ಅಜ್ಜಿ ಕೊಟ್ಟು ಬಾ ಅಂದ್ರು ಎಂದು ಹಾಲನ್ನು ಮುಂದೆ ಮಾಡಿದಳು. ಥ್ಯಾಂಕ್ಸ್ ಎಂದು ಕೈ ಚಾಚಿದ. ಸಣ್ಣಗೆ ನಕ್ಕು ಹೊರಟವಳನ್ನು ನಿಲ್ಲಿಸಿತು ಅವನ ಆ ಒಂದು ಮಾತು. ನಾನು ಗಗನ್, ನೀವು? ಭೂಮಿ ಎಂದಳು ಸಣ್ಣಗೆ. ಗೊತ್ತಿದ್ದರೂ ಕೇಳಿದ್ದರೂ ಆ ಎಂದ. ಭೂಮಿ ಸ್ವಲ್ಪ ಜೋರಾಗಿಯೇ ಅಂದಳು. ನೈಸ್ ನೇಮ್ ನಕ್ಕ ಮೃದುವಾಗಿ. ಅವಳು ಹೊರಡಲು ಅನುವಾದಾಗ, ಇಫ್ ಯು ಡೋಂಟ್ ಮೈಂಡ್, ನಾನು ಈ ಊರಿಗೆ ಹೊಸದಾಗಿ ಬಂದಿರೋನು. ಈ ಊರಿನ ಪರಿಚಯ ನನಗಿಲ್ಲ. ನೀವು ಸಹಾಯ ಮಾಡ್ತೀರಾ ನನಗೆ? ಇಲ್ಲ ಎನ್ನಲಾಗಲಿಲ್ಲ ಅವಳಿಗೆ. ನನಗೆ ಆಫೀಸ್ ಇದೆಯಲ್ಲ, ಆಫೀಸಿಂದ ಬೇಗ ಬರ್ತೀರಾ ಅಲ್ವಾ? ಆಮೇಲೆ ತೋರಿಸಿ. ದಿನ ಒಂದೊಂದು ಜಾಗ ತೋರಿಸಿದರೂ ಸಾಕಲ್ವಾ? ವಿಧಿ ಇಲ್ಲದೆ ಹೂ ಎಂದು ಒಪ್ಪಿಕೊಂಡಳು. ಆ ದಿನದ ರಾತ್ರಿ ತುಸು ಬೇಗವೇ ಕಳೆಯಿತು. ಮುಂಜಾನೆ 5 ಗಂಟೆಗೆ ಎದ್ದ ಭೂಮಿ ನಿತ್ಯ ಕೆಲಸ ಮುಗಿಸಿ ಮನೆಯನ್ನೆಲ್ಲ ಗುಡಿಸಿ ಸ್ನಾನ ಮಾಡಿ ಮನೆಯ ಮುಂದೆ ರಂಗೋಲಿ ಹಾಕಿದಳು. ಎಲ್ಲರೂ ತಿಂಡಿ ಮುಗಿಸಿದರೂ ಗಗನ್ ಎದ್ದಿರಲಿಲ್ಲ. ತಿಂಡಿ ಮುಗಿಸಿ ಹೊರಟ ಭೂಮಿಗೆ ಅವರ ತಾತ ಗಗನ್ನನ್ನು ಎಬ್ಬಿಸಿ ಹೋಗುವಂತೆ ತಿಳಿಸಿದರು. ಗಗನ್ ರೂಮ್ಗೆ ಹೋದ ಭೂಮಿ ಗಗನ್ ಎಂದಳು. ಅವನಿಗೆ ಎಚ್ಚರವಾಗಲಿಲ್ಲ. ಮತ್ತೊಮ್ಮೆ ಗಗನ್ ಎಂದಳು.
ಜಗ್ಗಿನಲ್ಲಿದ್ದ ನೀರನ್ನು ತೆಗೆದು ಅವನ ಮುಖಕ್ಕೆ ರಾಚಿದಳು. ಒಮ್ಮೆಲೆ ಮಳೆ ಮಳೆ ಎಂದು ಕೂಗಿಕೊಂಡು ಎದ್ದ ಗಗನ್ನನ್ನು ನೋಡಿ ಭೂಮಿ ನಕ್ಕಳು. ಮನಸ್ಫೂರ್ತಿಯಾಗಿ ನಕ್ಕಳು. ಪೆದ್ದು ಪೆದ್ದನಂತೆ ತಲೆ ಕೆರೆದುಕೊಳ್ಳುತ್ತಾ, ನೀವೇನ್ರಿ ಎಬ್ಬಿಸೋದು ಬಿಟ್ಟು ಮುಖಕ್ಕೆಲ್ಲ ನೀರನ್ನು ಹಾಕಿದ್ರಲ್ಲ ಎಂದ ಮುಗ್ಧನಂತೆ. ಅವನ ಮುಖ ನೋಡಿ ಭೂಮಿಗೆ ಮತ್ತು ನಗು ಬಂದಿತ್ತು. ಎಬ್ಬಿಸಿ ಸಾಕಾಯ್ತು, ಅದಕ್ಕೆ ನೀರು ಹಾಕಿದೆ, ಸಾರಿ. ತಿಂಡಿ ತಿನ್ನೋಕೆ ಕರೀತಿದ್ದಾರೆ, ರೆಡಿ ಆಗಿ ಬನ್ನಿ ಎಂದು ಆಫೀಸ್ಗೆ ಹೋದಳು. ಅವತ್ತು ಭೂಮಿ ಸ್ವಲ್ಪ ಬೇಗವೇ ಆಫೀಸ್ನಿಂದ ಬಂದಿದ್ದಳು. ಬಂದವಳೇ ರೂಮ್ ಸೇರಿದ್ದವಳು ಹೊರಗೆ ಬಂದಿರಲಿಲ್ಲ. ರಾತ್ರಿ ಊಟದ ಸಮಯವಾದರೂ ಹೊರಗೆ ಬಾರದೇ ಇದ್ದುದರಿಂದ ಅವಳ ಅಜ್ಜಿಯೇ ಕರೆಯ ಹೋದರೂ ಹಸಿವಿಲ್ಲ ಎಂದು ಬಿಟ್ಟಳು. ಎಲ್ಲರೂ ಊಟ ಮಾಡುತ್ತಿರುವಾಗ ರಾಮಚಂದ್ರ ಬಂದು ಭೂಮಿ ಎಂದು ಗಟ್ಟಿಯಾಗಿಯೇ ಕರೆದರು. ಧ್ವನಿಯಲ್ಲಿ ಸಿಟ್ಟು ಒರಟುತನವಿತ್ತು. ಯಾರಿಗೂ ಏನೂ ಗೊತ್ತಿಲ್ಲ. ಮತ್ತೆ ಕರೆದರು ಭೂಮಿ ಎಂದು. ಓಡಿಗೆ ಬಂದಳು. ಅವಳನ್ನು ಕಂಡ ಕ್ಷಣ ಸಿಟ್ಟೆಲ್ಲಿತ್ತು. ಕಪಾಳಕ್ಕೆ ಒಂದು ಬಾರಿಸಿದರು. ಅವಳು ಹಿಂದೆ ಹೋಗಿ ಬಿದ್ದಳು. ಏಟು ಎಷ್ಟಿತ್ತೆಂದರೆ ಹೊಡೆದಿದ್ದ ರಭಸಕ್ಕೆ ಅವಳ ತೊಟಿ ಹೊಡೆದು ರಕ್ತ ಹೊರಬಂದಿತ್ತು. ಸೋಮಯ್ಯ ಬಂದು ರಾಮಚಂದ್ರರನ್ನು ತಡೆದು ವಿಷಯ ಕೇಳಿದಾಗ, ಅಪ್ಪ, ಇವಳು ನಮ್ಮ ಮಾನ ಮರ್ಯಾದೆ ಎಲ್ಲವನ್ನು ಹಾಳು ಮಾಡಿದಳು. ತುಂಬ ದಿನದಿಂದ ಇವಳು ಯಾರ ಜೊತೆಗೂ ಓಡಾಡುತ್ತಿದ್ದಳು ಎಂಬ ಸುದ್ದಿ ನನಗೆ ಬಂದಿತ್ತು. ಆದರೂ ನಾನು ಕಣ್ಣಾರೆ ಕಾಣೋವರೆಗೂ ಸುಳ್ಳು ಎಂದೇ ಭಾವಿಸಿದ್ದೆ. ಇವತ್ತು ನಾನೇ ಕಣ್ಣಾರೆ ನೋಡಿದನಲ್ಲ ಇವಳನ್ನ. ಬೈಕಲ್ಲಿ ಯಾರ ಜೊತೆಗೆ ಹಲ್ಕಿರ್ಕೊಂಡು ಹೋಗುತ್ತಿದ್ದೆ ಬೊಗಳೆ ಎಂದು ಬೈದಿದ್ದಲ್ಲದೆ ಸೋಮಯ್ಯನವರು ಕೈ ಹಿಡಿದುಕೊಂಡಿದ್ದರಿಂದ ಒದ್ದರು. ಒದ್ದಿದ್ದೇ ತಡ ಎಂದು ಕೈ ಮಾಡದ ಸೋಮಯ್ಯ ರಾಮಚಂದ್ರನ ಕೆನ್ನೆಗೆ ಬಾರಿಸಿಯೇ ಬಿಟ್ಟರು. ತಾಯಿ ಇಲ್ಲದ ತಬ್ಬಲಿ, ತಂದೆ ಇದ್ದು ಅವನ ಪ್ರೀತಿ ಸಿಗದೆ ಅನಾಥೆ. ಅಂಥ ಮಗಳಿಗೆ ವಿಷಯವೇ ತಿಳಿಯದೆ ಹೊಡೆದೆಯಲ್ಲ, ನೀನೊಬ್ಬ ತಂದೆಯ? ತಂದೆ ಅಲ್ಲ, ಮನುಷ್ಯನಾಗಲು ಯೋಗ್ಯನಲ್ಲ. ಅವಳನ್ನ ನೀನು ಎತ್ತಿ ಆಡಿಸದೇ ಇರಬಹುದು. ನಾನವಳನ್ನ ಚಿಕ್ಕ ವಯಸ್ಸಿನಲ್ಲಿ ಎತ್ತಿ ಆಡಿಸಿದ್ದೀನಿ. ಅವಳೇನು ಎಂಬುವುದು ನನಗೆ ಚೆನ್ನಾಗಿಯೇ ಅರಿವಿದೆ. ಇನ್ನು ಅವಳು ಯಾರಿಗೂ ಹೇಳದೆ ಹುಡುಗನ ಜೊತೆ ಹೋಗಿಲ್ಲ. ನನಗೆ ತಿಳಿಸಿ ನನ್ನ ಅನುಮತಿ ಪಡೆದೇ ಹೋಗಿದ್ದಳು. ನಿನ್ನೆನೆ ನನ್ನ ಬಳಿ ಬಂದು ಮಧ್ಯಾಹ್ನ ಆ ಹುಡುಗನ ಮನೆಗೆ ಊಟಕ್ಕೆ ಹೋಗುತ್ತೇನೆ ಎಂದು ಹೇಳಿಯೇ ಹೋಗಿದ್ದಳು. ಎಲ್ಲರ ಮುಖವನ್ನ ನೋಡಿದ ಸೋಮಯ್ಯ ಮುಂದುವರಿಸಿ, ಅವನು ತನ್ವೀರ್ ಎಂದು ಇವಳ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾನೆ. ಒಳ್ಳೆಯ ಹುಡುಗನೇ. ಇವಳಲ್ಲಿಗೆ ಬಂದು ಅವನು ಪ್ರೇಮಿಸುತ್ತಿದ್ದ ಹುಡುಗಿಗೆ ಲೆಟರ್ ಕೊಡುವಂತೆ ಕೇಳಿದ್ದಾನೆ. ಅವಳು ಸಂಸ್ಕಾರವಂತೆಯಾಗಿದ್ದರಿಂದಲೇ ಇದೆಲ್ಲ ಸರಿಯಲ್ಲ, ನಾನು ಕೊಡುವುದಿಲ್ಲ ಎಂದು ಹೇಳಿದ್ದಳು. ನನ್ನಲ್ಲಿಗೆ ಬಂದು ನಾನು ಮಾಡಿದ್ದು ತಪ್ಪಾ ತಾತ ಎಂದು ಸಹ ಕೇಳಿದ್ದಳು. ಆಗ ನಾನೇ ಹೇಳಿದ್ದು, ಪ್ರೇಮಿಗಳಿಬ್ಬರು ನಿನ್ನಿಂದ ಒಂದಾಗುವುದಾದರೆ ಒಂದು ಮಾಡು, ಆದರೆ ಅದು ಇಬ್ಬರಿಗೂ ಇಷ್ಟ ಇರಬೇಕು ಎಂದು. ಅದರ ಪ್ರತಿಫಲವೇ ಇವತ್ತು ಆ ಹುಡುಗನ ಪ್ರೀತಿ ಯಶಸ್ವಿಯಾಗಿ ಇವಳನ್ನ ಊಟಕ್ಕೆ ಕರೆದಿದ್ದ. ಒಂದು ಬಾರಿ ನನ್ನ ಬಳಿ ಕೂಡ ಮಾತನಾಡಿ ನನ್ನ ಸ್ವಂತ ತಂಗಿ ಭೂಮಿ ಎಂದಿದ್ದಾನೆ. ಹೀಗೇಳು, ಅವಳು ಮಾಡಿದ್ದಾದರೂ ಏನೋ. ಸ್ವಲ್ಪವೂ ಯೋಚಿಸದೆ ಬಂದು ಸ್ವಂತ ಮಗಳೊಂದಿಗೆ ಮೃಗದಂತೆ ವರ್ತಿಸುತ್ತಿದ್ದೀಯಲ್ಲ, ಛೀ. ಸ್ವಂತವಲ್ಲದ ಅವನ ಮನೆಯವರಿಗೂ ಗೊತ್ತು ಅವಳೆಂಥ ಮಾಣಿಕ್ಯ ಎಂದು ನೋವಿನಿಂದ ಅತ್ತ ಹೋದರು. ಆಗಲೇ ಅವಳ ಅಜ್ಜಿ ಚಿಕ್ಕಮ್ಮಂದಿಯರೆಲ್ಲ ಅವಳನ್ನು ಕರೆದುಕೊಂಡು ಒಳಗೆ ಹೋಗಿಯಾಗಿತ್ತು. ಎಲ್ಲರೂ ಆ ರಾತ್ರಿ ಊಟ ಮಾಡದೆ ಹಾಗೆ ಮಲಗಿದರು. ಗಗನ್ ಕೂಡ. ಅವನ ಮನಸ್ಸಿಗೂ ನೋವಾಗಿತ್ತು. ಇಷ್ಟು ಕಠಿಣವಾಗಿ ನಡೆಸಿಕೊಳ್ಳುವವರು ತಂದೆಯೇ ಎಂದು. ಈ ಘಟನೆಯಿಂದ ಭೂಮಿ ಮತ್ತು ಮೌನಿಯಾಗಿದ್ದಳು. ಕೆಲಸಕ್ಕೆ ಹೋಗುವುದನ್ನು ಕೂಡ ಬಿಟ್ಟು ಬಿಟ್ಟಳು. ಮೌನಗೌರಿಯಂತೆ ಸುಮ್ಮನೆ ಕುಳಿತೇ ಬಿಡುತ್ತಿದ್ದಳು. ಯಾರು ಎಷ್ಟು ಮಾತನಾಡಿಸಿದರೋ ಅದಕ್ಕೆ ಊಹು ಇಷ್ಟೇ ಉತ್ತರ. ಇದರಿಂದ ಮನೆಯ ಎಲ್ಲರಿಗೂ ಬೇಸರವೇ. 2-3 ದಿನ ಹಾಗೆಯೇ ಕಳೆಯಿತು. ಪರಿಸ್ಥಿತಿ ತಿಳಿಯಾಗಲಿಲ್ಲ. ಆಗ ಮನೆ ಫೋನ್ ಮಾಡಿದ. ಸಂಜೆಯೇ ಗಗನ್ ಅವನಿಗೆ ಫೋನ್ ಮಾಡಿ ತಿಳಿಸಿಬಿಟ್ಟಿದ್ದ. ತಂಗಿ ಎಂದರೆ ಜೀವ ಇಟ್ಟುಕೊಂಡಿದ್ದ ಅವಳನ್ನ ಮನೆಯಲ್ಲಿ ಎಲ್ಲರನ್ನೂ ತರಾಟೆಗೆ ತೆಗೆದುಕೊಂಡಿದ್ದ. ಅಣ್ಣನೊಂದಿಗೆ ಮಾತನಾಡಿದ ಅವಳು ಸ್ವಲ್ಪ ಗೆಲುವಾಗಿದ್ದಳು. ಗಗನ್ಗೆ ಆಶ್ಚರ್ಯವೇ. ಮನೆಯವರೆಲ್ಲ ಸಮಾಧಾನಿಸಿದರೂ ಸಮಾಧಾನವಾಗದ ಅವಳು ಮನು ಮಾತನಾಡುತ್ತಲೇ ಗೆಲುವಾಗಿದ್ದಳು. ಅವಳ ಸಮಾಧಾನದ ಗುಟ್ಟನ್ನ ಫೋನ್ ಮಾಡಿ ಮನುನಿಂದ ತಿಳಿದು ಬಿಟ್ಟಿದ್ದ.
ಆ ದಿನ ಭೂಮಿ ಸ್ವಲ್ಪ ಗೆಲುವಾಗಿಯೇ ಇದ್ದಳು. ಮತ್ತೆ ಸಂಜೆ ಅವಳ ಮುಖ ಬಾಡಿತು. ಗಗನ್ ಮತ್ತೆ ಅವಳನ್ನು ಗಮನಿಸಿ ಬಹಳ ಸೂಕ್ಷ್ಮ ಹುಡುಗಿ ಎಂದುಕೊಂಡ. ಬೆಳಗ್ಗೆ ಎತ್ತಿದ್ದೆ ಯಾರ ಮುಖದಲ್ಲೂ ಖುಷಿ ಇಲ್ಲ. ರಾಮಚಂದ್ರ ಅಂತೂ ಮನೆಯಲ್ಲಿ ನಿನ್ನೆಯಿಂದಲೇ ಇರಲಿಲ್ಲ. ಯಾರ ಮುಖದಲ್ಲೂ ಖುಷಿ ಇಲ್ಲ. ಯಾವುದೋ ಒಂದು ನೋವು ಎಲ್ಲರ ಮುಖದಲ್ಲಿಯೂ. ಭೂಮಿ ಅಂತೂ ರೂಮ್ ಬಾಗಿಲು ಸಹ ತೆಗೆಯಲೇ ಇಲ್ಲ. ಅವನೇ ತಾತ ಸೋಮಯ್ಯನ ಬಳಿ ಹೋಗಿ ವಿಚಾರಿಸಿದ. ಆಗಲೇ ತಿಳಿದಿದ್ದು ಆ ದಿನ ಭೂಮಿಯ ಹುಟ್ಟಿದ ದಿನವೆಂದು. ಸಂತೋಷದ ವಿಷಯಕ್ಕೆ ಯಾಕೆ ಎಲ್ಲರೂ ಹೀಗಿದ್ದಾರೆ ಎಂದುಕೊಂಡವನಿಗೆ ತಕ್ಷಣ ನೆನಪಾಗಿದ್ದೆ ಅವಳ ತಾಯಿಯನ್ನು ಕಳೆದುಕೊಂಡ ದಿನ ಕೂಡ ಇವತ್ತೇ ಎಂದು. ಅವನಿಗೂ ನೋವಾಯಿತು. ಅವನ ತಾಯಿಗೆ ಫೋನ್ ಮಾಡಿ ತನ್ನ ನೋವನ್ನ ಹಂಚಿಕೊಂಡ. ಅವನ ತಾಯಿ ಏನೋ ಉಪಾಯವನ್ನು ಹೇಳಿಕೊಟ್ಟು, ನಿನ್ನ ಪ್ರಯತ್ನ ನೀನು ಮಾಡು, ತಂದೆ ಮಗಳು ಒಂದಾಗೋ ಒಳ್ಳೆ ಕಾರ್ಯ ನಿನ್ನಿಂದಲೇ ಆಗಬೇಕು ಎನ್ನುವುದು ದೈವಿಚ್ಛೆ ಆಗಿರಲೂಬಹುದು ಎಂದು ಫೋನ್ ಇಟ್ಟರು. ಗಗನ್ ಕೂಡ ತನ್ನ ಪ್ರಯತ್ನ ತಾನು ಪಡಬೇಕು ಎಂದುಕೊಂಡು ರಾಮಚಂದ್ರ ಬರೋವರೆಗೂ ಕಾದ. ಆತ ಬಂದಿದ್ದು ಸುಮಾರು 6 ಗಂಟೆಯ ಸಮಯಕ್ಕೆ. ಮುಖವೇ ಹೇಳುತ್ತಿತ್ತು ಅವರು ಊಟ ಮಾಡಿಲ್ಲವೆಂದು. ಆಗಲೇ ಅರಿವಾಗಿದ್ದು ಹೆಂಡತಿಯ ಮೇಲೆ ಅವರಿಗಿದ್ದ ಪ್ರೀತಿಯ ಆಳ. ಹಾಗೆಂದ ಮಾತ್ರಕ್ಕೆ ತಪ್ಪೇ ಇಲ್ಲದ ಭೂಮಿಗೆ ಶಿಕ್ಷೆ ಕೊಡುತ್ತಿದ್ದರಿಂದ ಕೋಪ ಸಹ ಬರುತ್ತಿತ್ತು. ಭೂಮಿ ಬಂದ ಸ್ವಲ್ಪ ಸಮಯಕ್ಕೆ ಎಲ್ಲರೂ ಒಂದು ಕಡೆಗೆ ಕೂತು ಹರಟೆ ಹೊಡೆಯುತ್ತಿದ್ದರು. ಭೂಮಿಯನ್ನು ಒತ್ತಾಯವಾಗಿ ಕೂರಿಸಿಕೊಂಡಿದ್ದರು. ಭೂಮಿಯನ್ನು ಸುತ್ತುವರೆದ ಮನೆಯ ಜನರು ಒಟ್ಟುಗೂಡಿ, ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆವು ನಾವು, ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆಯೇನೋ ಭೂಮಿಯಲ್ಲಿ ಹೇಳು, ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆವು ನಾವು, ಬಿಳಿ ಹಲ್ಲಿನ ಚಂದ್ರನ ಹೊಳಪನ್ನು ಉಡುಗೊರೆಯಾಗಿ ತೆಗೆದುಕೋ ನೀನು, ಯಾಕೆಂದರೆ ಬರ್ತ್ಡೇ, ನಿನ್ನ ಬರ್ತ್ಡೇ, ನಿನ್ನ ಬರ್ತ್ಡೇ. ತುಂಬಿರಲಿ ಹರ್ಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ, ಜೊತೆಗಿರುವೆವು ಎಂದಿಗೂ ನಿನ್ನೊಂದಿಗೆ ಎಂದೆಂದಿಗೂ ಎಂದು ಹಾಡನ್ನು ಕೊಂಚ ಬದಲಿಸಿ ಹಾಡಿದರು. ಅವಳಿಗೂ ಸಂತೋಷವೇ. ಸಂತೋಷದಿಂದ ಕಣ್ಣು ತುಂಬಿ ಬಂತು. ಇಷ್ಟು ದಿನ ಎಲ್ಲರೂ ಅವಳನ್ನು ಪ್ರೀತಿಸುತ್ತಿದ್ದರೂ ಈ ದಿನ ಯಾರೂ ಅವಳೊಂದಿಗೆ ಮಾತನಾಡುತ್ತಲೇ ಇರಲಿಲ್ಲ. ಆದುದರಿಂದಲೇ ಈ 23 ವರ್ಷ ಅವಳು ತಪ್ಪಿಲ್ಲದ ತಪ್ಪನ್ನು ತನ್ನ ಮೇಲೆ ಒರೆಸಿಕೊಂಡು ಶಿಕ್ಷೆಯನ್ನು ಮಾನಸಿಕವಾಗಿ ಅನುಭವಿಸುತ್ತಲೇ ಇದ್ದಳು. ಆದರೆ ಇಂದು ಅದರಿಂದ ಮುಕ್ತಿ ಸಿಕ್ಕಿತ್ತು. ತಪ್ಪು ತನ್ನದಲ್ಲ, ವಿಧಿಯದ್ದು. ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ ಎಂದು ಸಂತೋಷದಿಂದಲೇ ಕಣ್ಣು ತುಂಬಿಕೊಂಡಿದ್ದು ಎಲ್ಲರಿಗೂ ಇದು ಖುಷಿ ವಿಷಯವೇ. ಇವರೆಲ್ಲರೂ ಖುಷಿಯಿಂದ ಇರುವಾಗಲೇ ರಾಮಚಂದ್ರ ಬಂದ. ಮುಖ ಕೋಪದಿಂದ ಕೆಂಪಗಾಗಿತ್ತು. ಈ ಭಯದಿಂದಲೇ ಮನೆಯವರು ಯಾರೂ ಈ ದಿನ ಭೂಮಿಯ ಜೊತೆ ಮಾತನಾಡುತ್ತಲೇ ಇರಲಿಲ್ಲ. ಕೊಂಕು ಮಾತಾಡಿ ಅವಳನ್ನು ಕುಗ್ಗಿಸಬಾರದು ರಾಮಚಂದ್ರ ಎನ್ನುವುದಕ್ಕೆ. ಆದರೆ ಈಗ ಕಾಲ ಮಿಂಚಿತ್ತು. ರಾಮಚಂದ್ರ ಕೋಪದಿಂದ ಉಗ್ರನಾಗಿದ್ದ. ಎಲ್ಲರಿಗೂ ಗಗನ್ ತಾನೇ ಮಾತನಾಡುತ್ತೇನೆ, ಆದರೆ ಅವರ ಮನಸ್ಸಿನಲ್ಲಿರುವುದನ್ನ ಅವರು ಹೇಳಲಿ, ತಾಳ್ಮೆಯಿಂದ ಕೇಳಿಸಿಕೊಳ್ಳೋಣ. ಭೂಮಿಗೆ ಸ್ವಲ್ಪ ಬೇಸರ ಆಗಬಹುದು, ಆದರೆ ತಂದೆ ಮಗಳನ್ನು ಒಂದು ಮಾಡೋ ಪ್ರಯತ್ನ ಎಂದು ಹೇಳಿದ್ದನು. ಅದಕ್ಕೆ ಎಲ್ಲರೂ ಒಪ್ಪಿಗೆಯನ್ನು ನೀಡಿದ್ದರು. ಹುಟ್ಟಿದ ಕ್ಷಣಕ್ಕೆ ಅಮ್ಮನನ್ನು ಕೊಂದ ಪಾಪಿಗೆ ಹುಟ್ಟುಹಬ್ಬದ ಸಡಗರವೇ. ಕೊಲೆಗಾತಿ. ಎಷ್ಟು ಪ್ರೀತಿಸುತ್ತಿದ್ದೆ ನನ್ನ ಜಾನಕಿಳನ್ನು ಗೊತ್ತಾ? ನನ್ನ ಪ್ರಾಣ ಅವಳು. ನನ್ನ ಬದುಕಿನ ಕಣ ಅವಳಾಗಿದ್ದಳು. ನಮ್ಮ ಜೀವನದ ಸುಂದರ ಕ್ಷಣಗಳು ನಮ್ಮ ಮಗುವಿನ ಮೂಲಕ ಮತ್ತಷ್ಟು ಹೆಚ್ಚುತ್ತದೆ ಎಂದು ನಾವಿಬ್ಬರೂ ಭಾವಿಸಿ ಅದೆಷ್ಟು ಸಂತೋಷ ಪಟ್ಟಿದ್ದೆವು. ಆದರೆ ಇವಳ ಮೂಲಕವೇ ನನ್ನ ಜೀವನದ ದೀಪ ಹಾರಿ ಹೋಗುತ್ತದೆ ಎಂದು ನನಗೆ ಆಗಲೇ ತಿಳಿದಿದ್ದರೆ ಇವಳನ್ನು ಭೂಮಿಗೆ ಬರಲೇ ಬಿಡುತ್ತಿರಲಿಲ್ಲ ಎಂದಾಗ ಆ ಹಿರಿಯ ಜೀವಗಳೆರಡು ಶಿವಶಿವ ಎಂದರೆ ಉಳಿದವರೆಲ್ಲ ನೊಂದುಕೊಂಡರು. ಭೂಮಿ ಅಳಲಿಲ್ಲ. ಗಟ್ಟಿ ಕಲ್ಲಿನ ಹಾಗೆ ಕೂತಿದ್ದಳು. ಮನಸ್ಸಿನ ಮಾತು ಇನ್ನೂ ಮುಗಿದಿರಲಿಲ್ಲ. ಅವಳು ಅವಳ ತಾಯಿತನವನ್ನು ಎಷ್ಟು ಸುಖವಾಗಿ ಅನುಭವಿಸುತ್ತಿದ್ದಳು ಎಂದರೆ ನನಗೆ ಮತ್ಸರವಾಗುತ್ತಿತ್ತು. ಕೇಳುತ್ತಲೂ ಇದ್ದೆ. ಮಗು ಬಂದಿದ್ದೆ ನನ್ನನ್ನು ಮರೆತು ಬಿಡುತ್ತೀಯಾ ಅಲ್ವೇ ಜಾನಕಿ ಎಂದು. ಆಗ ಅವಳು ಹೇಳುತ್ತಿದ್ದದ್ದು ಒಂದೇ, ಎಲ್ಲಾದರೂ ಉಂಟಾ? 2ನೇ ಮಗು ಬಂದ ತಕ್ಷಣ ಮೊದಲನೇ ಮಗುವನ್ನು ತಾಯಿ ಮರೆಯುತ್ತಾಳ. ಹಾಗೆ ಮರೆತರೆ
ಅವಳು ತಾಯಿಯೇ ಅಲ್ಲ. ಎಲ್ಲ ಹೆಣ್ಣು ಮಕ್ಕಳಿಗೂ ಅವಳ ಗಂಡ ಅವಳ ಮೊದಲ ಮಗುವೆ. ಹಾಗೆಲ್ಲ ಇಂಥ ಹೆಂಡತಿ ಪಡೆದ ನಾನು ಎಷ್ಟು ಅದೃಷ್ಟವಂತನೋ ಎಂದುಕೊಂಡಿದ್ದೆ. ಮಗು ಬಂದಿದ್ದೆ ನಮ್ಮ ಜೀವನ ಬದಲಾಗುತ್ತೆ ಎಂದಿದ್ಲು ಜಾನಕಿ. ಈ ರೀತಿ ಬದಲಾವಣೆ ಎಂದು ಗೊತ್ತಿದ್ದರೆ ಬದಲಾವಣೆಯೇ ಬೇಡ ಎನ್ನುತ್ತಿದ್ದೆ ಎಂದು ಕುಸಿದು ಕೂತರು. ಅರ್ಧ ಗಂಟೆ ಕಳೆದಿದ್ದು. ಎಲ್ಲರೂ ಹಾಗೆಯೇ ಕೂತಿದ್ದರು. ಗಗನ್ನೇ ಧೈರ್ಯ ವಹಿಸಿ ಮಾತನ್ನ ಪ್ರಾರಂಭಿಸಿದ. ಅಂಕಲ್, ಧ್ವನಿಯಲ್ಲಿ ಪ್ರೀತಿ ನೋವು ಎರಡೂ ಇತ್ತು. ರಾಮಚಂದ್ರ ಮುಖ ಮೇಲೆತ್ತಿ ನೋಡಿದ. ನಿಮಗೆ ಹೇಳುವಷ್ಟು ದೊಡ್ಡವನಲ್ಲ, ಆದರೂ ನನ್ನದೊಂದು ಮಾತು ಎಂದು ಹೆದರುತ್ತಲೇ ಮಾತನ್ನ ಪ್ರಾರಂಭಿಸಿದ. ನೀವೇ ಈಗಷ್ಟೇ ಹೇಳಿದಂತೆ ಆಂಟಿ ಆ ಮಗು ಹೊಟ್ಟೆಯಲ್ಲಿ ಇದ್ದಾಗಲೇ ಅಷ್ಟೊಂದು ಪ್ರೀತಿಸುತ್ತಿದ್ದವರು ಇನ್ನು ಆ ಮಗು ಭೂಮಿಗೆ ಬಂದ ಕ್ಷಣ ಎಷ್ಟೊಂದು ಪ್ರೀತಿ ಮಮತೆ ತೋರಿಸುತ್ತಿದ್ದರು. ಆ ಕಲ್ಪನೆ ನಿಮಗೆ ಮಾತ್ರ ತಿಳಿಯುವಂಥದ್ದು. ಯಾಕಂದ್ರೆ ಅವರೆಲ್ಲ ಫೀಲಿಂಗ್ಸ್ ನಿಮ್ಮ ಜೊತೆ ಹಂಚ್ಕೊಳ್ತಿದ್ರು ಅಲ್ವಾ. ಮಗುನ ಹೇಗೆಲ್ಲ ಜೋಪಾನ ಮಾಡ್ತೀವಿ ಅಂತಾನೋ ಹೇಳಿಯೇ ಇರ್ತಾರೆ. ಅಂಕಲ್, ಯಾಕೆ ಗೊತ್ತಾ ಅವರು ನಿಮ್ಮ ಜೊತೆ ಹಂಚ್ಕೊಳ್ಳೋದು? ಒಂದ್ ವೇಳೆ ಅವರಿಂದ ಅದು ಸಾಧ್ಯ ಆಗದೇ ಇದ್ರೆ ಅದನ್ನ ನೀವು ಸಾಧ್ಯ ಆಗೋ ಥರ ಮಾಡ್ತೀರಾ ಅನ್ನೋ ನಂಬಿಕೆಯಿಂದ. ಆದರೆ ಅಂಕಲ್, ಈ 23 ವರ್ಷ ನೀವು ಆಂಟಿ ಕನಸನ್ನ ನುಚ್ಚುನೂರು ಮಾಡಿದಿರಿ ಅಂತ ನಿಮಗೆ ಒಂದು ಕ್ಷಣಕ್ಕೂ ಅನ್ನಿಸಲೇ ಇಲ್ವಾ? ರಕ್ತಸ್ರಾವ ಜಾಸ್ತಿಯಾಗಿ ಆಂಟಿ ನಮ್ಮನ್ನೆಲ್ಲ ಬಿಟ್ಟು ಹೋದರೆ ಪಾಪ ಆ ಹೆಣ್ಣು ಮಗು ಏನು ತಪ್ಪು ಮಾಡ್ತು ಅಂತ ಅವಳನ್ನ ದೂರವಿಟ್ರಿ. ನಿಮ್ಮನ್ನ ಅಷ್ಟು ಪ್ರೀತಿಸುತ್ತಿದ್ದ ಆಂಟಿಯನ್ನ ದೇವರು ಕಿತ್ಕೊಂಡ ಅಂದ್ರೆ ಅಷ್ಟೇ ಬೆಲೆ ಬಾಳುವ ಮಾಣಿಕ್ಯವನ್ನು ಕೊಟ್ಟಿರುತ್ತಾನೆ. ಅದೇ ನಿಮ್ಮ ಮಗಳು ಎನ್ನುವುದನ್ನು ಗುರುತಿಸದಷ್ಟು ಮನಸ್ಸು ಹಾಳಾಗಿತ್ತ ನಿಮ್ಮದು. ಏನೆಂದು ಅರಿಯದ ಭೂಮಿಯ ಬಗ್ಗೆ ಯಾಕೆಷ್ಟು ದ್ವೇಷ? ಇದನ್ನು ಆಂಟಿ ಅಂದ್ರೆ ನಿಮ್ಮ ಪ್ರೀತಿಯ ಜಾನಕಿ ಎಂದಿಗೂ ಸಹಿಸಲ್ಲ. ನಿಶ್ಚಿಂತೆಯಿಂದ ಅವರು ಈ ಲೋಕ ಬಿಟ್ಟು ಹೋಗಿರುವುದೇ ನಿಮಗೆ ಮಗಳಿಗೆ ನೀವು ಇದ್ದೀರಿ ಎಂಬ ನಂಬಿಕೆಯಿಂದ. ಅದೇ ಸುಳ್ಳಾಗಲಿಲ್ವಾ ಅಂಕಲ್? ಮೇಲಿರುವ ಆಂಟಿ ಆತ್ಮ ಇಷ್ಟು ವರ್ಷ ಎಷ್ಟು ನೊಂದುಕೊಂಡಿರಬಹುದು ಯೋಚಿಸಿಯೇ ಇಲ್ಲವಲ್ಲ ನೀವು. ನಿಮ್ಮ ಹೆಂಡತಿಯನ್ನು ಅಷ್ಟೊಂದು ಪ್ರೀತಿಸುವ ನೀವು ನಿಮ್ಮಿಬ್ಬರದೇ ಕಣವಾಗಿರುವ ನಿಮ್ಮ ಮಗಳನ್ನ ಪ್ರೀತಿಸುವುದು ನ್ಯಾಯವೇ ಇಲ್ಲ ದ್ವೇಷ ಮಾಡುವುದೋ ಎಂದು ಹೇಳಿ ಮಾತನ್ನ ಮುಗಿಸಿದ. ಅವನಿಗೆ ತಿಳಿದಿದ್ದನ್ನ ಮನಸ್ಸಿಗೆ ನಾಟುವಂತೆಯೇ ಹೇಳಿದ್ದ. ಎಲ್ಲರ ಮುಖಗಳನ್ನೊಮ್ಮೆ ನೋಡಿದ. ಎಲ್ಲರೂ ಅವನ ಮಾತುಗಳನ್ನ ಹೇಗೆ ಕೇಳಿಸಿಕೊಂಡಿದ್ದಾರೆಂದರೆ ಅವನ ಮಾತು ಮುಗಿದಿದ್ದೇ ಅವರುಗಳಿಗೆ ತಿಳಿಯಲಿಲ್ಲ. ತಾತ ಮಾತ್ರ ಇಷ್ಟು ಕಾಲ ತಾನು ಮಾಡಲು ಆಗದ ಈ ಕೆಲಸವನ್ನು ಇವನು ಮಾಡಿ ತೋರಿಸಿದನೆಂದು ಹೆಮ್ಮೆ ಪಟ್ಟರಲ್ಲದೆ ಕಣ್ಣಲ್ಲೇ ಕೃತಜ್ಞತೆ ತಿಳಿಸಿದರೂ ಕೂಡ. ಅಷ್ಟೇ ವಿನಮ್ರವಾಗಿ ಆತ ಕೂಡ ಇದು ನನ್ನ ಕರ್ತವ್ಯವೆಂದು ಕಣ್ಣಲ್ಲೇ ಹೇಳಿ ಮುಗಿಸಿದ. ರಾಮಚಂದ್ರನಿಗೆ ಕೂಡ ತನ್ನ ತಪ್ಪಿನ ಅರಿವಾಯಿತು. ಕಣ್ಣಲ್ಲಿ ಕಂಪನಿ. ಬಹಳ ಕಾಲ ಹಾಗೆ ಇತ್ತು ಅಲ್ಲಿನ ಪರಿಸ್ಥಿತಿ. ರಾಮಚಂದ್ರ ಸಮಾಧಾನಗೊಂಡು ಅಮ್ಮ ಭೂಮಿ ಎಂದೆನೋ. ಒಂದು ಕ್ಷಣ ಬೆಚ್ಚಿದಳು ಭೂಮಿ. ನಿಧಾನವಾಗಿಯೇ ಅವನ ಬಳಿ ಹೋದಳು. ರಾಮಚಂದ್ರನಿಗೆ ಏನನ್ನಿಸಿತೋ ಏನೋ, ತಟ್ಟನೆ ಭೂಮಿ ಕಾಲಿಗೆ ಬಿದ್ದು ಬಿಟ್ಟನು. ಭೂಮಿ ಒಮ್ಮೆಲೆ ಅಪ್ಪ ಎಂದಳು ಜೋರಾಗಿ. ನನ್ನನ್ನು ಕ್ಷಮಿಸುತ್ತೀಯಾ ಭೂಮಿ? ಮೊದಲು ಹೇಳಿ ನೀವು. ದೊಡ್ಡವರು ಚಿಕ್ಕವರ ಕಾಲಿಗೆ ಬೀಳಕೂಡದು ಎಂದು ಅವರನ್ನು ಮೇಲೆತ್ತಿ ತಾನೇ ಅವರ ಕಾಲಿಗೆ ಬಿದ್ದಳು. ಇದು ಅವಳ ಸಂಸ್ಕಾರ. ನಾನೆಂಥ ದೊಡ್ಡವನು ಭೂಮಿ? ಒಮ್ಮೆಯೂ ನಿನ್ನನ್ನು ಎತ್ತಿ ಮುದ್ದಾಡಲಿಲ್ಲ. ಕುಸುಮರಿ ಒತ್ತಿಸಿ ಮುದ್ದು ಮಾಡಿದ್ದೇ ಇಲ್ಲ. ಅಪ್ಪ ಮಾಡುವ ಯಾವ ಕರ್ತವ್ಯವನ್ನು ನಾನು ಮಾಡಿಲ್ಲ. ಅಲ್ಲದೆ ಪದೇ ಪದೇ ನಿನ್ನ ಮನಸ್ಸಿಗೆ ನೋವು ಮಾಡ್ತಾನೆ ಬಂದೆ. ಯಾವುದೋ ಮಂಕು ಬುದ್ಧಿ ಹೀಗೆ ಮಾಡುವಂತೆ ಮಾಡಿಬಿಡ್ತು. ನನ್ನನ್ನು ಕ್ಷಮಿಸುತ್ತೀಯಾ ಭೂಮಿ ಎಂದೆನು. ಅವಳಿಗೂ ಅಷ್ಟೇ ಬೇಕಿತ್ತು ಅನ್ನಿಸುತ್ತೆ. ಅಪ್ಪ ಎಂದು ತಬ್ಬಿಕೊಂಡು ಅತ್ತಳು. ತಂದೆ ಮಗಳಿಬ್ಬರು ಅತ್ತು ಸಮಾಧಾನ ಮಾಡಿಕೊಂಡರು. ಇದು ಎಲ್ಲರಿಗೂ ಸಂತೋಷದ ವಿಷಯವೇ. ಎಲ್ಲರೂ ಅವರಿಬ್ಬರನ್ನು ಮುತ್ತಿ ತಬ್ಬಿಕೊಂಡರು, ಗಗನ್ನನ್ನು ಬಿಟ್ಟು. ಕಣ್ಣಿನ ಸನ್ನೆಯಲ್ಲೇ ರಾಮಚಂದ್ರ ಗಗನ್ನನ್ನು ಕರೆದರು. ಹತ್ತಿರಕ್ಕೆ ಬಂದ ಅವನನ್ನು ತಬ್ಬಿಕೊಂಡರು. ಈಗ ಕುಟುಂಬಕ್ಕೆ ಪರಿಪೂರ್ಣತೆ ಸಿಕ್ಕಿತ್ತು. ಚಿಕ್ಕ ಮಕ್ಕಳಿಂದ ತಾತನವರೆಗೂ ಎಲ್ಲರೂ ಗಗನ್ನನ್ನು ಹೊಗಳಿ ಧನ್ಯವಾದ ಹೇಳುವವರೇ. ಗಗನ್,
ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತೇ ಆಗ್ತಿಲ್ಲಪ್ಪ. ಯಾವುದೋ ನೋವು, ಹತಾಶೆ ನನ್ನನ್ನು ನನ್ನ ಮಗಳಿಂದ ದೂರ ಇಡುವಂತೆ ಮಾಡಿತ್ತು. ಆಕಾಶದಲ್ಲಿನ ಮೋಡವನ್ನು ಸರಿಸಲು ಜೋರಾದ ಗಾಳಿ ಬೇಕಾಗುತ್ತದೆ. ನನ್ನ ಮನಸ್ಸಿನ ಮೋಡಕ್ಕೆ ನೀನೇ ಗಾಳಿಯಂತೆ ಬಂದು ನನಗೆ ನನ್ನ ಮಾಣಿಕ್ಯವನ್ನು ಹುಡುಕಿಕೊಟ್ಟೆಯಲ್ಲ ಎಂದು ತಪ್ಪಿಕೊಂಡರು. ಗಗನ್ ಏನು ಹೇಳಬೇಕು ಎಂದು ಅರಿಯದಾದ ವಿಶ್ವಾಸದ ನಗು ನಕ್ಕ ಅಷ್ಟೇ. ಇತ್ತ ಭೂಮಿ ತುಂಬ ಖುಷಿಯಾಗಿದ್ದಳು. ಹೊರಗಡೆ ಕೂತು ನಕ್ಷತ್ರ ಎಣಿಸುತ್ತಾ ಇದ್ದ ಗಗನ್ನನ್ನು ನೋಡಿ ಅವಳು ಬಂದು ಕೂತಳು. ಏನು ಎಂಬುವಂತೆ ತಲೆ ಎತ್ತಿದ. ನನಗಿದು ತುಂಬ ತುಂಬ ಸ್ಪೆಷಲ್ ಬರ್ಡೇ. ಈ ದಿನ ಸ್ಪೆಷಲ್ ಆಗೋದಿಕ್ಕೆ ಕಾರಣ ನೀವೇ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅರ್ಥವಾಗುತ್ತಿಲ್ಲ ಎಂದು ಕಣ್ಣನ್ನು ತುಂಬಿಕೊಂಡಳು. ಅದನ್ನು ಸಹಿಸದ ಗಗನ್, ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ತಾತ ಹೇಳಿದ್ರು. ಅಮ್ಮ ತುಂಬ ನೆನಪಾಗ್ತಿದ್ದಾಳೆ. ಯಾವುದಾದ್ರೂ ಹಾಡು ಹೇಳ್ತೀರಾ ಪ್ಲೀಸ್? ನನಗೆ ಬೇಜಾರಾದಾಗೆಲ್ಲ ಹೀಗೆ ಅಮ್ಮನಲ್ಲಿ ಹಾಡನ್ನ ಹೇಳಿ ಅಂತಿದ್ದೆ. ನೀವು ಹೇಳ್ತೀರಾ ಎಂದ ತುಂಬ ದಯನೀಯವಾಗಿಯೇ. ಅವಳಿಗೂ ಇಲ್ಲ ಎನ್ನಲಾಗಲಿಲ್ಲ. ಕಣ್ಣು ಮುಚ್ಚಿಕೊಂಡು ತಲ್ಲೀನಲಾಗಿ ಪ್ರಾರಂಭಿಸಿದಳು. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯ ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ ಹುರಿದರೆ ಯಾವುದೋ ದೀಪ. ಯಾರೋ ಮೋಹನ, ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಮಹಾಪ್ರವಾಹ ತಡೆಯುವರಿಲ್ಲ. ಪಾತ್ರವಿರದ ತೊರೆ ಪ್ರೀತಿ, ತೊರೆದರೂ ತನ್ನ ತೊರೆಯದು ಪ್ರಿಯನ. ರಾಧೆಯ ಪ್ರೀತಿಯ ರೀತಿ ಎಂದು ಹಾಡಿ ಮುಗಿಸಿದಳು. ಗಗನ್ ಎಷ್ಟು ತನ್ಮಯನಾಗಿದ್ದನೆಂದರೆ ಅವಳು ಹಾಡಿ ಮುಗಿಸಿದ್ದರೂ ಕೂಡ ಕಣ್ಣು ತೆರೆಯದೆ ಹಾಗೆ ಕೂತಿದ್ದ. ಗಗನ್ ಎಂದಳು ಮೆಲ್ಲಗೆ. ಧ್ಯಾನಕ್ಕೆ ತೊಂದರೆ ಕೊಟ್ಟ ಅಪ್ಸರೆಯಂತೆ ನಿಧಾನವಾಗಿ ಕಣ್ಣು ಬಿಟ್ಟ ಗಗನ್, ತುಂಬ ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮಗೆ ಗೊತ್ತಾ, ಇದು ನನ್ನ ಅಮ್ಮನ ತುಂಬ ಇಷ್ಟದ ಹಾಡು. ಹೌದಾ? ಕಣ್ಣರಳಿಸಿ ಕೇಳಿದ್ದಳು. ಏನನ್ನು ತಿಳಿದುಕೊಳ್ಳುವ ಕುತೂಹಲ ಅವಳ ಆ ಕಂಗಳಲ್ಲಿ ಗಗನ್ ನೋಡಿದ. ಇದರಿಂದ ತಪ್ಪಿಸಿಕೊಳ್ಳಲು ಗಗನ್, ನೆನಪಾಯಿತು. ಬಂದ ದಿನವೇ ಕೇಳಿದ್ದೆನಲ್ಲ ಜಾಗವನ್ನು ಪರಿಚಯಿಸುವುದಕ್ಕೆ. ನೀವು ಒಂದು ಜಾಗವನ್ನು ತೋರಿಸಿಲ್ಲ. ಚಿಕ್ಕ ಮಕ್ಕಳು ಅಮ್ಮನಿಗೆ ನೀನು ತನ್ನಿಷ್ಟದ ಜಾಗಕ್ಕೆ ಕರೆದುಕೊಂಡು ಹೋಗಲಿಲ್ಲ ಎಂದು ತಪ್ಪು ತೋರಿಸುವಂತದ್ದೇ ಮುಖ ಮಾಡಿಕೊಂಡು ನುಡಿದನು. ಯಾಕೋ ಏನೋ ಅವಳಿಗೆ ಅದು ಬಲು ಪ್ರಿಯವೆನಿಸಿತು. ನಾಳೆಯಿಂದ ಖಂಡಿತ ಬರುವುದಾಗಿ ಹೇಳಿದಳು. ಆ ರಾತ್ರಿ ಯಾಕೋ ಏನೋ ಇಬ್ಬರಿಗೂ ಸರಿಯಾಗಿ ನಿದ್ದೆ ಬರಲಿಲ್ಲ. ಬಹುಶಃ ಇಬ್ಬರಲ್ಲೂ ಒಂದೇ ರೀತಿಯ ಅನುಭವ ಆಗಿದ್ದಿರಬೇಕು. ಅದು ಪ್ರೀತಿಯಾಗಿ ಬೆಳೆದು ಹೆಮ್ಮರವಾಗುತ್ತದೆ ಎಂದು ಭೂಮಿಗೆ ಆಗ ತಿಳಿಯಲಿಲ್ಲ. ಎಷ್ಟೋ ಸಮಯದ ಬಳಿಕ ಇಬ್ಬರಿಗೂ ನಿದ್ದೆ ಆವರಿಸಿತು. ಆ ದಿನದ ಮುಂಜಾವು ಇಬ್ಬರು ಖುಷಿಯಾಗಿಯೇ ಇದ್ದರು. ತಿಂಡಿ ತಿನ್ನುವಾಗ ಗಗನ್ನೇ ಊರನ್ನು ನೋಡಿಕೊಂಡು ಅದರ ಬಗ್ಗೆ ತಿಳಿಯುವ ಆಸೆಯನ್ನು ವ್ಯಕ್ತಪಡಿಸಿದಾಗ ಸೋಮಯ್ಯನವರೇ ಭೂಮಿಯು ತೋರಿಸುತ್ತಾಳೆ ಎಂದು ಭೂಮಿಯ ಮುಖ ನೋಡಿದಾಗ ಒಪ್ಪಿಗೆ ಎನ್ನುವಂತೆ ತಲೆಯನ್ನು ಅಲ್ಲಾಡಿಸಿದ್ದಳು. ಸುಮಾರು 4 ದಿನಗಳಲ್ಲಿ ಭೂಮಿ ತನ್ನ ಚಿಕ್ಕ ಊರಿನ ಎಲ್ಲ ಪ್ರಮುಖ ಸ್ಥಳಗಳನ್ನು, ಅದರ ಪರಿಚಯವನ್ನು ಗಗನ್ಗೆ ಮಾಡಿಸಿದಳು. ಇದರಿಂದ ಗಗನ್ ಭೂಮಿಯ ಸ್ನೇಹ ಕೂಡ ಗಾಢವಾಗಿತ್ತು. ನೀವು ಎಂದು ಪ್ರಾರಂಭಿಸುವ ಮಾತು ನೀನು ಎಂದು ಬದಲಾಗಿತ್ತು. ಗಗನ್ ಭೂಮಿಯನ್ನು ಅಮ್ಮು ಅಂದರೆ ಭೂಮಿ ಅವನನ್ನು ಗಗ್ಗು ಎನ್ನುತ್ತಿದ್ದಳು. ಗಗನ್ ಬಂದ ಕಾರ್ಯ ಅರ್ಧದಷ್ಟು ಮುಗಿದಿತ್ತು. ತುರ್ತು ಕೆಲಸ ಬಂದಿದ್ದರಿಂದ 4 ದಿನದ ಮಟ್ಟಿಗೆ ಗಗನ್ ಚಿಕ್ಕಮಗಳೂರು ಅವನ ಊರಿಗೆ ಹೊರಟಿದ್ದನು. ಭೂಮಿಯ ಗೆಳತಿಯ ಮದುವೆಯೂ ಅಲ್ಲೇ ಇದ್ದುದರಿಂದ ಭೂಮಿ ಕೂಡ ಹೊರಟಿದ್ದಳು. ಗಗನ್ ಆ ದಿನ ಎಲ್ಲ ದಿನದಂತೆ ಇರಲಿಲ್ಲ. ತುಂಬ ಮೌನಿಯಾಗಿದ್ದ. ಕಾರಿನಲ್ಲೂ ಅಷ್ಟೇ, ಇಷ್ಟೇ. ಭೂಮಿಗೂ ಮಾತನಾಡಿಸಿ ಸುಸ್ತಾದ್ದರಿಂದ ಹಾಗೆಯೇ ನಿದ್ದೆ ಹೋದಳು. ಕಾರು ನಿಂತ ಶಬ್ದವಾದಾಗಲೇ ಭೂಮಿ ಎಚ್ಚರಗೊಂಡಿದ್ದು. ಕಾರೊಂದು ಭವ್ಯ ಬಂಗಲೆಯ ಗೇಟಿಗೆ ಬಂದು ನಿಂತಿತು. ವಾಚ್ಮ್ಯಾನ್ ಬಂದು ಗೇಟ್ ತೆಗೆದು ಗಗನ್ಗೆ ನಮಸ್ಕರಿಸಿದನು. ಗಗನ್ ಸ್ಥಿತಿವಂತ ಎನ್ನುವುದು ಭೂಮಿಗೆ ಗೊತ್ತಿತ್ತು. ಆದರೆ ಇಷ್ಟರ ಮಟ್ಟಿಗೆ ಎನ್ನುವುದು ಆಕೆಗೆ ಈಗಲೇ ತಿಳಿದಿದ್ದು. ಇಷ್ಟು ಶ್ರೀಮಂತನಾದರೂ ಅವನ ಸಜ್ಜನಿಕೆ, ಹಿರಿಯರ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಇಟ್ಟಂಥ ಗೌರವ ಅವನ ವ್ಯಕ್ತಿತ್ವವನ್ನು ತೋರಿಸುತ್ತಿತ್ತು.
ಅವನು ಅವನ ತಾಯಿಯ ಜೊತೆ ಫೋನಲ್ಲಿ ಮಾತನಾಡುವಾಗ ತನಗೆ ಕೊಡು ಎಂದರೆ ಒಮ್ಮೆಯೂ ಕೊಟ್ಟಿದ್ದಿಲ್ಲ. ಇಷ್ಟೊಳ್ಳೆ ಸಂಸ್ಕಾರ ನೀಡಿ ಬೆಳೆಸಿದ ಅವನ ತಾಯಿಯನ್ನು ನೋಡಬೇಕೆಂದೇ ಭೂಮಿ ಬಂದಿದ್ದು ಗೆಳತಿಯ ಮದುವೆ ನೆಪವಷ್ಟೇ. ಭೂಮಿ ಗಗನ್ ಮನೆಯ ಒಳಗಡೆ ಬಂದರು. ಮನೆಯ ಕೆಲಸದಾಕೆ ಇಬ್ಬರಿಗೂ ಕುಡಿಯಲು ಜ್ಯೂಸ್ ಕೊಟ್ಟು ಹೋದಳು. ಜ್ಯೂಸ್ ಇಬ್ಬರು ಮೌನದಿಂದಲೇ ಕುಡಿದರು. ಗಗನ್ ಭೂಮಿಗೆ ಅವಳ ರೂಮ್ ತೋರಿಸಿ ಫ್ರೆಶ್ ಆಗುವಂತೆ ಹೇಳಿ ತಾನು ಫ್ರೆಶ್ ಆಗಲು ಹೋದ. ಮುಖ ತೊಳೆದು ಫ್ರೆಶ್ ಆದ ಭೂಮಿ ಕೆಳಗಿಳಿದು ಬಂದಳು. ಮನೆಯನ್ನು ಒಮ್ಮೆ ನೋಡಿ ಬಂದರೂ ಗಗನ್ ಕೆಳಗಿಳಿಯಲಿಲ್ಲ. ಕೆಲಸದಾಕೆ ಬಂದು ಊಟ ತಯಾರಾಗಿದೆ, ಊಟಕ್ಕೆ ಬನ್ನಿ ಎಂದಳು. ಗಗನ್ ಅವರ ತಂದೆ ತಾಯಿಯೂ ಬರಲಿ ಎಂದವಳ ಮುಖವನ್ನು ಆಕೆ ವಿಚಿತ್ರವಾಗಿ ನೋಡಿದಳು. ಯಾಕೆ, ಏನಾಯಿತು ಎಂದು ಕೇಳಿದ ಭೂಮಿಗೆ ಅಪ್ಪ ಅವರು ಅಮ್ಮ ಅವರು ತೀರ್ಕೊಂಡು ಬಹಳನೇ ವರ್ಷ ಆಯ್ತಾ ಬಂತು, ಅಲ್ಲಿಂದ ಊಟಕ್ಕೆ ಬರ್ತಾರಾ ಎಂದಾಗ ಏನು ತಮಾಷೆ ಮಾಡ್ತಿದ್ದೀರಾ? ಗಗನ್ ಯಾವಾಗೂ ಅಮ್ಮನ ಜೊತೆ ಮಾತಾಡೋದನ್ನ ನಾನೇ ನೋಡಿದ್ದೀನಿ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಅಯ್ಯೋ ಅಕ್ಕ ಅವರೇ, ಅವರವ್ವ ಅವರಪ್ಪ ಸತ್ತಿಲ್ಲ ಅಂತಾನೆ ನಮಗೂ ಹೇಳೋದು. ಅವರ ಮನಸ್ಸಲ್ಲಿ ಅವರಿಬ್ಬರು ಶಾಶ್ವತವಾಗಿಯೇ ಇರ್ತಾರೆ. ಅವರಿಗೆ ಅವರು ನೆನಪಾದಾಗೆಲ್ಲ ಹೀಗೆ ಅವರ ಜೊತೆ ಫೋನಲ್ಲಿ ಮಾತಾಡೋ ಥರ ಒಬ್ಬೊಬ್ಬರೇ ಮಾತಾಡಿಕೊಂಡು ಅಮ್ಮ ಹೀಗಂದ್ರು ಹಾಗಂದ್ರು ಅಂತಿರ್ತಾರವ್ವ. ಅವರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲವಾ ಎಂದು ಕಣ್ಣೊರೆಸಿಕೊಂಡು ಒಳ ಹೋದಳು. ಭೂಮಿಗೊಮ್ಮೆ ನಿಂತನೆಲ್ಲ ಕುಸಿದಂಥ ಅನುಭವ. ಅದಕ್ಕಾಗಿಯೇ ಅವರಮ್ಮನ ಜೊತೆ ನಾನು ಮಾತಾಡ್ತೀನಿ ಅಂದಾಗೆಲ್ಲ ಏನೋ ನೆಪ ಹೇಳಿ ಮಾತನ್ನ ಬೇರೆ ಕಡೆಗೆ ತಿರುಗಿಸುತ್ತಾ ಇದ್ದಿದ್ದು. ಅಷ್ಟೆಲ್ಲ ನೋವನ್ನ ಮನಸ್ಸಲ್ಲೇ ಇಟ್ಕೊಂಡು ನಮ್ಮನ್ನೆಲ್ಲ ನಗಿಸ್ತಾ ಇರ್ತಿಲ್ವಾ ಎಂದು ಭೂಮಿ ಮನಸ್ಸು ಕೂಡ ಚೂರೆಂದಿತು. ಊಟಕ್ಕೆ ಕುಳಿತಾಗಲೂ ಗಗನ್ ಬರದಿದ್ದನ್ನು ನೋಡಿ ಅಡುಗೆಯವಳಿಗೆ ಭೂಮಿ ಕೇಳಿದಾಗ ಅವರ ತಾಯಿಯ ಹುಟ್ಟಿದ ಹಬ್ಬ ಕಣವ್ವ ಇವತ್ತು. ಆ ದಿನಾನು ಅವರ ಹುಟ್ಟಿದ ದಿನವೇ. ಯಜಮಾನ್ರು ಅಮ್ಮ ಅವರು ದೇವಸ್ಥಾನದಿಂದ ಬರ್ತಿರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಗಿ ಹೋಗಿದ್ರು. ಆಗ ಚಿಕ್ಕ ಯಜಮಾನರಿಗೆ 14 ವರ್ಷ. ಆಗಿಂದಾನು ಈ ದಿನ ಮಾತ್ರ ಯಜಮಾನ್ರು ರೂಮಲ್ಲೇ ಇರ್ತಾರೆ, ಆಚೆ ಕಡೆಗೆ ಬರೋದೇ ಇಲ್ಲ. ನಾಳೆ ಹೊತ್ತಿಗೆಲ್ಲ ಸರಿ ಹೋಗ್ತಾರೆ, ನೀವು ಊಟ ಮಾಡಿ ಎಂದು ಹೊರಗಡೆ ಹೋದಳು. ಆ ದಿನ ಆ ಮನೆಯಲ್ಲಿ ಯಾರೊಬ್ಬರು ಊಟ ಮಾಡುತ್ತಿರಲಿಲ್ಲ. ಯಜಮಾನನೇ ಊಟ ಬಿಟ್ಟಿರುವಾಗ ಯಾರಿಗೆ ಊಟ ಸೇರುತ್ತದೆ ಹೇಳಿ? ಭೂಮಿಯ ಗಂಟಲಲ್ಲೂ ತುತ್ತು ಇಳಿಯಲಿಲ್ಲ. ಅವಳೇ ಧೈರ್ಯ ಮಾಡಿ ಒಂದು ಪ್ಲೇಟ್ಗೆ ಅನ್ನ ಸಾರನ್ನು ಕಲಿಸಿಕೊಂಡು ಗಗನ್ ರೂಮ್ ಒಳ ಹೋದಳು. ಒಂದು ಮೂಲೆಯಲ್ಲಿ ಮುದುಡಿಕೊಂಡು ಮಲಗಿದ್ದವನನ್ನು ಕಂಡು ಭೂಮಿಗೆ ಸಂಕಟವಾಯಿತು. ಗಗ್ಗು ಎಂದಳು ಮಮತೆಯಿಂದ. ತಲೆ ಎತ್ತಿ ನೋಡಿದವ, ದಯವಿಟ್ಟು ಹೊರಗಡೆ ಹೋಗು, ಈ ಒಂದು ದಿನ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು ಎಂದನು ಬೇಡಿಕೊಳ್ಳುವಂತೆ. ಭೂಮಿ ಕಣ್ಣುಗಳಲ್ಲೂ ನೀರು ತುಂಬಿಕೊಂಡಿತು. ಅವನ ಬಳಿ ಹೋಗಿ ಕೂತಳು. ಆಗಲೂ ಗಗನ್ ಹೇಳಲಿಲ್ಲ. ಆಕೆಯೇ ಅವನ ತಲೆ ನೆವರಿಸಿ ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು. ಆಡುತ್ತೀಯನೋ ಏನೋ ಮಾತು. ರಾಧೆ ನಾಚುತ್ತಿದ್ದಳು. ಸೆರಗ ಬೆರಳಿನಲ್ಲಿ ಸುತ್ತಿ ಜಡಿಯ ತುದಿಯ ಕೆನ್ನೆಗೊತ್ತಿ ಜುಮ್ಮುಗುಡುವ ಮುಖವನೆತ್ತಿ ಕಣ್ಣು ಮುಚ್ಚುತ್ತಿದ್ದಳು. ತೂಗು ಮಂಚದಲ್ಲಿ ಕೂತು ಎನ್ನುತ್ತಿದ್ದಂತೆ ಗಗನ್ ಎದ್ದು ಕೂತನು. ಅವನಿಷ್ಟದ ಹಾಡು ಅದು. ಮುಖದ ಎದೆಯ ನಡುವೆ ಒತ್ತಿ ತೋಳಿನಿಂದ ಕೊರಳ ಸುತ್ತಿ ಎಂದು ಹಾಡುತ್ತಲೇ ಒಂದು ತುತ್ತನ್ನು ತಿನ್ನಿಸಿದಳು. ಗಗನ್ಗೆ ಅಮ್ಮನೇ ತಿನ್ನಿಸುತ್ತಿದ್ದಾಳೆ ಎಂದೆನಿಸಿ ತುತ್ತನ್ನು ತಿಂದನು. ಭೂಮಿಗೂ ಖುಷಿಯಾಯಿತು. ತುಟಿಯು ತೀಡಿ ಬೆಂಕಿ ಹೊತ್ತಿ ಅಮ್ಮನುಸಿರ ಬಿಟ್ಟಳು ಎಂದು ಆಡುತ್ತಲೇ ತಿನ್ನಿಸಿದಳು. ಅವನು ಮಂತ್ರಮುಗ್ಧನಂತೆ ತಿನ್ನತೊಡಗಿದನು. ಸೆರಗು ಜಾರುತ್ತಿರಲ ಕೆಳಗೆ ಭಾನುಭೂಮಿ ಮೇಲೆ, ಕೆಳಗೆ ಅದರುತ್ತಿರುವ ಅದರಗಳಿಗೆ ಬೆಳ್ಳಿ ಹಾಲ ಬಟ್ಟಲು. ತೂಗು ಮಂಚದಲ್ಲಿ ಕೂತು ಎಂದು ಹಾಡು ಮುಗಿಸಲು ಕಲಸಿದ ಅನ್ನ ಖಾಲಿ ಆಗಲು ಸರಿ ಹೋಯಿತು. ತುಂಬ ಭಾವುಕನಾದ ಗಗನ್ ಭೂಮಿಯನ್ನು ತಬ್ಬಿ ಹಿಡಿದು ನನಗೆ ಅಮ್ಮನೇ ಕೈ ತುತ್ತು ಹಾಕಿದ್ದಾಳೆ ಅನ್ನೋ ಥರ ಫೀಲ್ ಆಯಿತು. ಅಮ್ಮೋ, ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ ಅಂತ ತುಂಬ ಬೇಜಾರಾಗ್ತಿತ್ತು. ನಾನಿನ್ನೂ ಚಿಕ್ಕವನು. ಆಗಲೇ ಅಮ್ಮ ಅಪ್ಪ ನನ್ನ ಬಿಟ್ಟು ಹೊರಟು ಹೋದ್ರು. ಆಗೆಲ್ಲ ಕಳೆದುಕೊಂಡವರನ್ನ ಹುಡುಕುವಂತೆ ಅವರನ್ನ ಇಡೀ ಪ್ರೀತಿಯನ್ನ ಹುಡುಕುತ್ತಾ ಇದ್ದೆ. ಅವರಿದ್ದಾಗ ಅವರಾಡೋ ಮಾತು, ಪ್ರೀತಿ, ಕಾಳಜಿ,
ಪ್ರತಿಕ್ಷಣ ನೆನಪಾಗಿ ಹುಚ್ಚು ಹಿಡಿಯುವಂತೆ ಆಗುತ್ತಿತ್ತು. ತಾಯಿ ಅವಳ ಮಗುವಿಗೆ ಪ್ರೀತಿಯಿಂದ ಕೈತುತ್ತು ನೀಡುವಾಗ ನಮ್ಮಮ್ಮ ನೀಡುವ ಕೈತುತ್ತು ನೆನಪಾಗಿ ಅಳುತ್ತಿದ್ದೆ. ಬೆಳಗ್ಗೆ ಚಿಲಿಪಿಲಿ ಕಲರವಾದ ಗುಬ್ಬಚ್ಚಿಗಳು ತಾಯಿಯ ಎದೆಗಪ್ಪಿ ಮಲಗಿದಾಗ ಕಳೆದುಕೊಂಡ ತಾಯಿಯ ಪ್ರೀತಿ ತುಂಬಿದ ಆ ಕಣ್ಣುಗಳು ನನ್ನನ್ನು ಕಾಡ್ತಾ ಇದ್ದು ಅಮ್ಮನ ಮಡಿಲಲ್ಲಿ ಮಲಗುವಾಸೆ. ನನ್ನ ಹೃದಯನ ಕಿವುಚುತ್ತದೆ. ಅವರ ನೆನಪು ನನ್ನ ಒಡಲಾಳ ನೋವಾಗಿ ಇನ್ನೂ ಹಾಗೆ ಇದೆ. ನನ್ನ ಸುತ್ತಮುತ್ತಲಿನ ಜನರಿಗೋಸ್ಕರ ಈ ನಗುಮುಖದ ಮುಖವಾಡ ಅಷ್ಟೇ. ಅದು ಈ ದಿನದಂದು ನನ್ನ ಸಹಾಯಕ್ಕೆ ಬರುವುದಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅತ್ತನು. ಭೂಮಿ ಅವನ ತಲೆ ಸವರಿ ಸಮಾಧಾನ ಮಾಡುತ್ತಾ ಅವನನ್ನು ಮಲಗಿಸಿ ಹೊರಬಂದಳು. ಅವಳ ಮನಸ್ಸು ರಾಡಿಯಾಗಿತ್ತು. ಆ ದಿನ ಹಾಗೆ ಕಳೆಯಿತು. ಯಾರ ಮುಖದಲ್ಲೂ ನಗು ಇರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ಗಗನ್ ಹಿಂದಿನಂತೆಯೇ ಲವಲವಿಕೆಯಿಂದಲೇ ಇದ್ದ. ಎಲ್ಲರನ್ನೂ ನಗಿಸುತ್ತಾ ತಾನು ನಗುತ್ತಾ ಖುಷಿಯಿಂದಲೇ ಮಾತಾಡಿಕೊಂಡಿದ್ದ. ಬೆಳಗ್ಗೆ ಎದ್ದು ಬಂದ ಭೂಮಿಗೆ ಆ ನಗು ಮುಖ ನೋಡಿ ಖುಷಿ ಆಯಿತು. ನಿನ್ನೆ ಅವನಿದ್ದ ರೀತಿ ಇವನೇನ ಅವನು ಎನ್ನುವಂತಿತ್ತು. ಅದಕ್ಕೆ ಅವನು ಎಲ್ಲರಿಗೂ ಅಷ್ಟು ಬೇಗ ಇಷ್ಟವಾಗುವುದು. ತನ್ನ ನೋವನ್ನು ತಾನೇ ನುಂಗಿಕೊಂಡು ಇತರರಿಗೆ ಖುಷಿ ನೀಡುವ ಸೂರ್ಯ ಎಂದುಕೊಂಡು ಅವನನ್ನು ನೋಡುತ್ತಾ ನಿಂತಳು. ಗುಡ್ ಮಾರ್ನಿಂಗ್ ಅಮ್ಮು ಎಂದಿದ್ದೇ ವಾಸ್ತವಕ್ಕೆ ಬಂದಳು. ಗುಡ್ ಮಾರ್ನಿಂಗ್ ಅಗ್ಗು ಎಂದಳು ಅವನ ಬಳಿ ಬಂದು. ನಿದ್ದೆ ಚೆನ್ನಾಗಾಯ್ತಾ ಎಂದ ಗಗನ್. ಹೋ ಫಸ್ಟ್ ಕ್ಲಾಸ್ ಎಂದಳು. ಕಾಫಿ ಕೊಟ್ಟ, ಕುಡಿದಳು. ಗಗನ್ನೇ ಮಾತನಾಡಿಸಿದ. ಫ್ರೆಂಡ್ ಮದುವೆ ನಾಳೆ ಅಲ್ವಾ? ಇವತ್ತೇನು ಪ್ಲಾನಿಂಗ್? ನಿನಗೇನಾದರೂ ಕೆಲಸ ಇದೆಯಾ ಗಗ್ಗು? ಅರ್ಧ ಗಂಟೆ ಆಫೀಸ್ ಹೋಗಿ ಬರಬೇಕು. ಯಾಕೆ ಅಮ್ಮು? ಚಿಕ್ಕಮಗಳೂರನ್ನು ನೋಡ್ಕೊಂಡು ಬರೋಣ ಅಂತ. ಹೋಗೋಣವಾ? ಅಮ್ಮು, ಅರ್ಧ ಗಂಟೆ ಆಫೀಸ್ಗೆ ಹೋಗಿ ಬರ್ತೀನಿ, ರೆಡಿ ಆಗಿರು. ಗಗ್ಗು, ನಾನು ಬರ್ತೀನೋ ಆಫೀಸ್ಗೆ ಪ್ಲೀಸ್ ಎಂದಳು. ಸರಿ ಬಾ ಎಂದ. ಇಬ್ಬರು ತಿಂಡಿ ತಿಂದು ಹೊರಟರು. ಆಫೀಸ್ ಭೂಮಿಗೆ ತುಂಬಾ ಇಷ್ಟವಾಯಿತು. ಅರ್ಧ ಗಂಟೆ ಮೀಟಿಂಗ್ ಇದೆ, ನೀನು ಇಲ್ಲೇ ಇರು ಎಂದು ಭೂಮಿಯನ್ನು ಕೂರಿಸಿ ಗಗನ್ ಮೀಟಿಂಗ್ ಹಾಲ್ಗೆ ಹೋದ. ಇಡೀ ಆಫೀಸ್ ತಿರುಗಿ ಬಂದರೂ ಗಗನ್ನ ಮೀಟಿಂಗ್ ಮುಗಿದಿರಲಿಲ್ಲ. ಮೀಟಿಂಗ್ ಹಾಲ್ ಹೊರಗಡೆಯೇ ನಿಂತು ನೋಡಿದಳು. ಫ್ಯಾನ್ ಹಚ್ಚಿದ್ದರಿಂದ ಅವನ ಮುಂದಿನ ಕೂದಲು ಸಣ್ಣದಾಗಿ ಹಾರಾಡುತ್ತಿತ್ತು. ತುಂಬ ಮುದ್ದಾಗಿ ಗಗನ್ ಕಾಣುತ್ತಿದ್ದ. ಕೆಲಸ ಅಂತ ಬಂದಾಗ ಗಗನ್ ತುಂಬ ಶಿಸ್ತು ಶ್ರದ್ಧೆಯಿಂದ ಇರುತ್ತಿದ್ದ. ಸ್ನೇಹ ಸಂಬಂಧ ಅಂತ ಬಂದಾಗ ಗಗನ್ ಸ್ನೇಹಜೀವಿ. ಈ ಗುಣದಿಂದಲೇ ಗಗನ್ ಅವಳಿಗೆ ಇಷ್ಟವಾಗುವುದು. ಅವನೊಟ್ಟಿಗೆ ಸ್ನೇಹ ಶುರುವಾದಾಗಲೇ ಅವಳು ಮಾತನಾಡುವುದನ್ನು ಕಲಿತಿದ್ದು. ಈಗ ಗಗನ್ನಷ್ಟೇ ಪಟಪಟ ಎಂದು ಮಾತನಾಡುತ್ತಿದ್ದಳು. ಗಗನ್ಗೆ ಅದು ಇಷ್ಟವೇ. ಯಾವಾಗಲೂ ಹೀಗೆ ಇರು ಎಂದು ಪ್ರಾಮಿಸ್ ಕೂಡ ಮಾಡಿಸಿಕೊಂಡಿದ್ದ. ಸುಮಾರು 1 ಗಂಟೆಯ ನಂತರ ಗಗನ್ ಮೀಟಿಂಗ್ ಹಾಲ್ನಿಂದ ಬಂದ. ಬರುತ್ತಲೇ ಸಾರಿ ಎನ್ನುತ್ತಲೇ ಬಂದ. ಭೂಮಿ ಅವನನ್ನೇ ನೋಡುತ್ತಿದ್ದಳು. ಏನು ಎಂದ. ಅದ್ಯಾವ ಮೋಡಿಯಲ್ಲಿ ಇದ್ದಳು. ಗಗು ಲುಕಿಂಗ್ ಸೂಪರ್ ಎಂದಳು. ಅರ್ಥವಾಗದಂತೆ ಏನು ಎಂದನು. ಏನಿಲ್ಲ ಎಂಬಂತೆ ತಲೆ ಅಲ್ಲಾಡಿಸಿ ಹೋಗೋಣ್ವಾ ಎಂದಳು. ಇಬ್ಬರೂ ಹೊರಟರು. ಎಲ್ಲಿಗೆ ಗಗ್ಗು ಹೋಗ್ತಿರೋದು ನಾವೀಗ? ರತ್ನಗಿರಿ ಬೋರ್. ಏನಿದರ ಸ್ಪೆಷಲ್? ಇದು ಪಿಕ್ನಿಕ್ ಪ್ಲೇಸ್. ಮಕ್ಕಳು ತುಂಬ ಇಷ್ಟಪಡುವಂಥ ಪ್ಲೇಸ್. ಅದರ ಬಗ್ಗೆ ಇನ್ನೂ ವಿವರಣೆ ಕೊಡುತ್ತಲೇ ಇದ್ದ. ಅಷ್ಟರೊಳಗೆ ಅವರು ತಲುಪುವ ಸ್ಥಳ ಬಂದಿತ್ತು. ಭೂಮಿ ಇಳಿದಿದ್ದೇ ಗಗನ್ಗೂ ನಿಲ್ಲದೆ ಓಡಿಯೇ ಹೋದಳು. ಆ ಪ್ರಕೃತಿಯ ಸೊಬಗನ್ನು ನೋಡುತ್ತಾ ಕಳೆದೇ ಹೋದಳು. ಅಲ್ಲಿರುವ ಚಿಕ್ಕ ಮಕ್ಕಳ ಜೊತೆ ತಾನು ಮಗುವಾಗಿ ಆಡುತ್ತಿದ್ದದ್ದನ್ನು ನೋಡಿ ಗಗನ್ ತನ್ನನ್ನು ತಾನೇ ಮರೆತವನಂತೆ, ಹೀಗೆಲ್ಲ ಮಾಡಿ ನನ್ನ ಕೊಲ್ಲಬೇಡವೇ ಹುಡುಗಿ, ಮೊದಲೇ ಹೃದಯ ನಿನ್ನಲ್ಲಿ ಜಾರಿ ಹೋಗಿದೆ ಎಂದನು. ಭೂಮಿಗೆ ಗಗನ್ ಏನು ಹೇಳಿದಂತೆ ಕೇಳಿತು. ಏನು ಎಂದಳು. ಏನೂ ಇಲ್ಲ ಎಂದನು ನಗುತ್ತಾ. ಹೌದು, ಗಗನ್ ಭೂಮಿಯನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿಯೇ ಪ್ರೀತಿಸುತ್ತಿದ್ದನು. ಅದು ನಿನ್ನೆ ಮೊನ್ನೆಯ ಪ್ರೀತಿಯಲ್ಲ, ಬರೋಬ್ಬರಿ 4 ವರ್ಷದ ಪ್ರಾಮಾಣಿಕ ಪ್ರೀತಿ. ಮನೆ ಹಾಗೂ ಗಗನ್ ಇಬ್ಬರು ಕಾಲೇಜ್ನಿಂದಲೂ ಫ್ರೆಂಡ್ಸ್. ವೃತ್ತಿಯಲ್ಲಿ ಇಬ್ಬರು ಬೇರೆ ಬೇರೆಯಾದರೂ ಗಗನ್ ಮನೆ ಜೊತೆಗೆ ಇರುತ್ತಿದ್ದ. ಗಗನ್ ಚಿಕ್ಕಮಗಳೂರಿಗೆ ಹೋಗುವುದು ಅಪರೂಪವೇ. ಹಾಗಾಗಿ ಗಗನ್ನ ಪ್ರತಿಯೊಂದು ವಿಷಯ ಮನೆಗೆ ಗೊತ್ತಿದ್ದರೆ ಮನೆಯ ಮನೆ ಜನ ಎಲ್ಲ ಇವನಿಗೆ ಗೊತ್ತಿತ್ತು. ಮನೈ ತನ್ನ ಮುದ್ದಿನ ತಂಗಿ, ಅವಳ ವ್ಯಕ್ತಿತ್ವ, ಗುಣ, ಇಷ್ಟ ಎಲ್ಲವನ್ನ ಸ್ವಲ್ಪ ಜಾಸ್ತಿಯೇ ಹೇಳುತ್ತಿದ್ದ. ಎಷ್ಟಾದರೂ ಮುದ್ದಿನ ತಂಗಿ ತಾನೇ.
ಅವಳ ಸರಳ ಸ್ವಭಾವ ಗುಣ ಕೇಳಿದ ಗಗನ್ಗೆ ಯಾವಾಗ ಪ್ರೀತಿ ಹುಟ್ಟಿತೋ ಅವನಿಗೆ ತಿಳಿಯದು. ನಿಮಗೆ ನಗು ಬರಬಹುದು, ಬರೀ ಗುಣ ಕೇಳಿ ಪ್ರೀತಿ ಹುಟ್ಟುತ್ತದೆಯೇ ಎಂದು. ಪ್ರೀತಿ ಹಾಗೆಯೇ ಯಾವಾಗ, ಹೇಗೆ, ಎಲ್ಲಿ, ಯಾರ ಮೇಲೆ ಹುಟ್ಟುತ್ತದೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ಯಾರೋ ಒಬ್ಬರ ಯಾವುದೋ ಗುಣ, ನಡವಳಿಕೆ, ಅವರ ನಗು, ಕಣ್ಣು, ಮುಂಗುರಳು, ಹೀಗೆ ಪ್ರೀತಿ ಹುಟ್ಟಲು ಕಾರಣ ಬೇಕಿಲ್ಲ, ಪ್ರೀತಿಸುವ ಮನಸ್ಸು ಸಾಕು. ಗಗನ್ದು ಕೂಡ ಅವಳ ಸ್ವಭಾವ ಅವನಿಗೆ ತುಂಬ ಇಷ್ಟವಾಗಿ ಹೋಗಿತ್ತು. ಅದನ್ನು ಮನೆಗೆ ಕೂಡ ಹೇಳಿದ್ದ. ಅವನು ಸಂತೋಷವಾಗಿಯೇ ಇಬ್ಬರಿಗೂ ಒಳ್ಳೆಯದಾಗಲಿ ಎಂದು ವಿಶ್ ಮಾಡಿದ್ದ. ಅದಾದ ಬಳಿಕ ಮನೈನೇ ಭೂಮಿಯ ಫೋಟೋ ತೋರಿಸಿ ಗಗನ್ನ ಪ್ರೀತಿಯ ಚಿಗುರಿಗೆ ನೀರು, ಗೊಬ್ಬರ ಹಾಕಿ ಎಮ್ಮರವಾಗಿ ಬೆಳೆಯಲು ಸಹಾಯ ಮಾಡಿದ್ದ. ಅವನದು ಪರಿಶುದ್ಧ ಪ್ರೀತಿ. ಭೂಮಿ ಬಂದು ಎಚ್ಚರಿಸಿದಾಗಲೇ ಗಗನ್ ವಾಸ್ತವಕ್ಕೆ ಬಂದಿದ್ದು. ಗಗ್ಗು, ಬಾರೋ ಐಸ್ ಕ್ರೀಮ್ ಕೊಡ್ಸು. ಇಲ್ಲೆಲ್ಲೇ ಇದೆ ಐಸ್ ಕ್ರೀಮ್? ಬಾರೋ ಅಲ್ಲೇ ಇದೆ ಎಂದು ಎಳೆದುಕೊಂಡು ಹೋಗಿ ಕೈಯಲ್ಲಿ ಎರಡೆರಡು ಐಸ್ ಕ್ರೀಮ್ ಹಿಡಿದು ಪುಟ್ಟ ಮಗುವಿನಂತೆ ತಿಂದಳು. ಮೂಗು, ತುಟಿಗಳೆಲ್ಲ ಐಸ್ ಕ್ರೀಮ್. ಅವಳ ಸಮೀಪ ಬಂದ ಗಗನ್, ಹೇ ಕೋತಿ, ಐಸ್ ಕ್ರೀಮ್ ನೀನು ತಿನ್ನು ಅಂತ ಕೊಟ್ಟಿದ್ದು, ನೀನು ಮೂಗು ತುಟಿಗೆ ತಿನ್ನು ಅಂತ ಹೇಳಿಲ್ಲ ಎಂದು ತಲೆಗೆ ಮುಟುಕಿ ಕರ್ಚಿಪಲ್ಲಿ ಮೂಗು ತುಟಿಯನ್ನು ಹೊರಿಸಿದನು. ನಂತರ ಇಬ್ಬರು ಸ್ವಲ್ಪ ಸಮಯ ಅಲ್ಲೇ ಇದ್ದು ಹೊರಟರು. ಭೂಮಿ ಅಂತೂ ತುಂಬ ಖುಷಿಯಾಗಿ ಇದ್ದಳು. ಥ್ಯಾಂಕ್ಸ್ ಕಣೋ ಗಗ್ಗು, ಲೈಫ್ನ ಬೆಸ್ಟ್ ಡೇ ಇವತ್ತು ಎಂದು ಖುಷಿ ಪಟ್ಟಳು. ಇಬ್ಬರು ಫ್ರೆಶ್ ಆಗಿ ಊಟ ಮಾಡಿ ಮಲಗಲು ಹೊರಟರು. ಎಷ್ಟೋ ಸಮಯ ಗಗನ್ ಭೂಮಿಯ ಬಗ್ಗೆಯೇ ಯೋಚಿಸುತ್ತಿದ್ದ. ಅದು ಯಾವಾಗ ನಿದ್ದೆ ಅವನನ್ನು ಆವರಿಸಿತೋ ಅವನಿಗೂ ತಿಳಿಯಲಿಲ್ಲ. ರಾತ್ರಿ ತಡವಾಗಿ ಮಲಗಿದ್ದರಿಂದ ಬೆಳಗ್ಗೆ ಗಗನ್ಗೆ ಸ್ವಲ್ಪ ಗಾಢವಾಗಿಯೇ ನಿದ್ದೆ ಆವರಿಸಿತ್ತು. ಬೆಳಗ್ಗೆ ಭೂಮಿ ಗಗನ್ನನ್ನು ಎಷ್ಟು ಎಬ್ಬಿಸಿದರೂ ಏಳದೇ ಇದ್ದಿದ್ದರಿಂದ ಕೋಪಗೊಂಡ ಭೂಮಿ ಅವನ ಕಿವಿಯ ಬಳಿ ಬಂದು ಕೂಯಿ ಎಂದು ಜೋರಾಗಿಯೇ ಕೂಗಿದಳು. ಗಗನ್ಗೆ ಒಮ್ಮೆಲೆ ಏನಾಯಿತು ಎನ್ನುವುದೇ ಅರಿಯಲಿಲ್ಲ. ಒಮ್ಮೆಲೆ ಬೆಚ್ಚಿ ಬಿದ್ದು ಕಣ್ಣು ತೆರೆದಾಗ ದೇವಲೋಕ ಅಪ್ಸರೆಯೇ ದರೆಗಿಳಿದು ಬಂದಂತೆ ಭೂಮಿ ಕಂಡಳು. ತಿಳಿ ನೀಲಿ ಹಾಗೂ ಗುಲಾಬಿ ಬಣ್ಣದ ಕಾಂಬಿನೇಷನ್ ಇರುವ ಸೀರೆ ಹುಟ್ಟುಕೊಂಡು ತಲೆಗೆ ಸಣ್ಣ ಕ್ಲಿಪ್ ಹಾಕಿಕೊಂಡು ಅತಿಯೂ ಅಲ್ಲದ ಸಾಧಾರಣವಾಗಿಯೂ ಅಲ್ಲದ ರೀತಿಯಲ್ಲಿ ಅವಳು ಸಿಂಗರಿಸಿಕೊಂಡಿದ್ದಳು. ಆ ಕಪ್ಪು ಗೋಲಿ ಬಣ್ಣದ ಕಂಗಳಿಗೆ ಕಾಡಿಗೆಯನ್ನು ಹಚ್ಚಿದ್ದರಿಂದ ಆ ಕಂಗಳು ಗಗನ್ನನ್ನು ಮತ್ತು ಅವಳತ್ತ ಸೆಳೆಯಿತು. ಆ ಪುಟ್ಟ ಬಂಗಾರ ಬಣ್ಣದ ಮುತ್ತಿನ ಬೊಟ್ಟು, ಅದರ ಮೇಲೆ ಚಿಕ್ಕದಾಗಿ ಇಟ್ಟ ಕುಂಕುಮ, ಆ ಪುಟ್ಟ ಜುಮುಕಿ, ಅದರ ಜೊತೆಗೆ ಅವಳು ಹಾಕಿಕೊಂಡ ಕೆನ್ನೆ ಸರಪಳಿ ಅವಳ ಕಿವಿಯ ಹಂತವನ್ನು ಹೆಚ್ಚು ಮಾಡಿದ್ದು. ಒಟ್ಟಿನಲ್ಲಿ ಗಗನ್ ಭೂಮಿಗೆ ಮತ್ತೊಮ್ಮೆ ಸೋತು ಹೋಗಿದ್ದ. ಹೇ ಗಗ್ಗು, ಹೇಳು, ನನ್ನ ಫ್ರೆಂಡ್ ಮದುವೆಗೆ ಹೋಗಬೇಕು ಅಂದಿದ್ದೆ ಅಲ್ವಾ, ಇನ್ನು ಬಿದ್ಕೊಂಡೇ ಇದೆಯಲ್ಲೋ? ಹೇಳು ಹೇಳು ಎಂದು ಅವನ ಕೈ ಹಿಡಿದು ಅವನನ್ನು ಎಬ್ಬಿಸಿ ಬಾತ್ರೂಮ್ ಒಳಗಡೆ ಕಳಿಸಿಯೇ ಭೂಮಿ ಹೊರಗಡೆ ಹೋಗಿದ್ದು. ಗಗನ್ ಕೀಲಿ ಕೊಟ್ಟ ಗೊಂಬೆಯಂತೆ ಆಗಿ ಹೋಗಿದ್ದನು. ಪುನಃ ಪುನಃ ಅವಳ ಸುಂದರ ಮುಖವು ನೆನಪಾಗಿ ತನ್ನನ್ನು ತಾನೇ ಮರೆತು ಬಿಡುತ್ತಿದ್ದ. ಭೂಮಿ ಬಂದು ಬಾಗಿಲು ಬಡಿದಾಗಲೇ ಎಚ್ಚರಗೊಂಡಿದ್ದು. ಲೋ ಗಗ್ಗು, ಅಲ್ಲೇ ಮಲ್ಕೋಬಿಟ್ಯಾ ಹೀಗೆ? ಆಯ್ತೇನು ಸ್ನಾನ? ಬೇಗ. ನಿನ್ನ ಡ್ರೆಸ್ ಐರನ್ ಮಾಡಿ ಇಟ್ಟಿದ್ದೀನಿ, ರೆಡಿಯಾಗಿ ಬೇಗ ಬಾರೋ, ತಿಂಡಿ ತಿಂದು ಹೊರಡೋಣ. ಆಗಲೇ ಲೇಟ್ ಆಯಿತು, ಕೇಳ್ತಾ ಇದೆಯೇನೋ? ಲೇ ವಟಗೌರಿ, ಬಂದೇ ಇರೆ, ಅರ್ಜೆಂಟ್ ಮಾಡಬೇಡ, ಸ್ನಾನ ಆಯಿತು. ನಿಂದಲ್ವಲ್ಲ ಮದುವೆ, ನೀನು ಆಡೋದು ನೋಡಿದ್ರೆ ನಂಗೇನೋ ಮದುವೆ ನಿಂದೆ ಅನ್ನಿಸ್ತಿದೆ. ಏನಂದೆ ಗೂಬೆ? ಏನಿಲ್ಲ ಅಮ್ಮು, ಬಂದೆ. ನಾನು ಕೆಳಗಡೆ ಇರ್ತೀನಿ, ಬಾ ಬೇಗ ಎಂದು ಕೆಳಗಿಳಿದು ಹೋದಳು. ಇತ್ತ ಗಗನ್ ಸ್ನಾನ ಮಾಡಿ ಬಂದು ತಲೆ ಒರೆಸಿಕೊಳ್ಳುತ್ತಾ ಬೆಡ್ ನೋಡಿದ. ಕಪ್ಪು ಶರ್ಟ್, ತಿಳಿ ನೀಲಿ ಬಣ್ಣದ ಜೀನ್ಸ್ ಐರನ್ ಮಾಡಿಟ್ಟಿದ್ದಳು. ಗಗನ್ಗೆ ಜೀವನ ಪೂರ್ತಿ ಹೀಗೆ ಇರಲಪ್ಪ. ಸಣ್ಣ ಬದಲಾವಣೆ. ಭೂಮಿ ಸ್ನೇಹಿತೆಯಾಗಿ ಅಲ್ಲ, ಮುದ್ದು ಹೆಂಡತಿಯಾಗಿ ಅನ್ನಿಸಿದ್ದಂತೂ ಸುಳ್ಳಲ್ಲ. ಡೈನಿಂಗ್ ಹಾಲಲ್ಲಿ ಕೂತು ಗಗನ್ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದ ಭೂಮಿ ಮೆಟ್ಟಲಿಳಿದು ಬರುತ್ತಿದ್ದ ಗಗನ್ನೊಮ್ಮೆ ನೋಡಿದಳು. ಕಪ್ಪು ಬಣ್ಣದ ಶರ್ಟ್, ತೋಳನ್ನು ಮಡಿಸುತ್ತಾ ಬರುತ್ತಿದ್ದ ಗಗನ್ ಅವಳಿಗೆ ತುಂಬ ಮುದ್ದಾಗಿ ಕಂಡ. ಕೆಳಗಿಳಿದು ಬಂದ ಗಗನ್ ಚಿಟಿಕೆ ಹೊಡೆದು, ಹಾಗೆಲ್ಲ ನೋಡಬೇಡ, ದೃಷ್ಟಿ ಆಗುತ್ತೆ ಎಂದವನನ್ನೇ ನೋಡಿದ ಭೂಮಿ, ಪರವಾಗಿಲ್ಲ ಕಣೋ, ನೀನು ಸುಮಾರಾಗಿಯೇ ಇದೀಯಾ. ಹೋಯ್, ಏನು ಸುಮಾರು? ನಾನೊಂದು ಸ್ಮೈಲ್ ಮಾಡಿದ್ರೆ ಸಾಕು, ಹುಡುಗಿಯರು ಸಾಲಾಗಿ ನಿಂತ್ಕೋತಾರೆ ಗೊತ್ತಾ ಎಂದನು. ಏನಿಲ್ಲ, ಡ್ರೆಸ್ ಸೆಲೆಕ್ಷನ್ ಯಾರ್ದು ಹೇಳು ಎಂದು ಕಣ್ಣು ಹೊಡೆದಳು. ಹೇ ಲೂಸು,
ಆಗಲೇ ಟೈಮ್ ಆಯಿತು ಅಂತ ರೇಗಾಡ್ತಾ ಇದ್ದೆ, ಈಗ ಟೈಮ್ ಆಗಿಲ್ವಾ ನಿಂಗೆ? ಹೇ ಹೌದಲ್ವಾ ಗಗ್ಗು, ಅಲ್ಲೇ ಹೋಗಿ ತಿಂಡಿ ತಿನ್ನೋಣ ಬಾರೋ ಎಂದು ಇಬ್ಬರು ಹೊರಟರು. ಯಾವುದೋ ಅಜ್ಜಿ ದಾರಿಯ ಮಧ್ಯ ನಿಂತು ಸಹಾಯ ಕೇಳುತ್ತಿದ್ದರು. ಕಾರ್ ನಿಲ್ಲಿಸಿದ ಗಗನ್, ಏನಜ್ಜಿ ಎಂದನು. ಬಸ್ ಹಾಳಾಗಿ ಹೋಗಬೇಕಾದ ಜಾಗಕ್ಕೆ ಹೋಗಲು ತಡವಾಗಿ ಪಡಬಾರದ ಪಾಡು ಪಡುತ್ತಿರುವ ಕತೆಯನ್ನು ಹೇಳಿ ಗೋಳಾಡುತ್ತಿದ್ದರು. ಗಗನ್ ನೋಡಲಾಗದೆ, ಎಲ್ಲಿಗೆ ಹೋಗ್ಬೇಕಜ್ಜಿ ಎಂದನು. ಕಾಕತಾಳೀಯ ಎಂಬಂತೆ ಅಜ್ಜಿಯು ಅವರು ಹೋಗುತ್ತಿದ್ದ ಊರಿನ ದಾರಿಯಲ್ಲೇ ಹೋಗುತ್ತಿದ್ದರು. ಹಾಗಾಗಿ ಗಗನ್ ಅವರನ್ನು ಕೂರಿಸಿಕೊಂಡು ಹೊರಟನು. ಅವರಿಬ್ಬರನ್ನ ನೋಡಿದ್ದ ಅಜ್ಜಿ, ನಿಮ್ಮಿಬ್ಬರ ಜೋಡಿ ತುಂಬ ಮುದ್ದಾಗಿದೆ ಎಂದರು. ಅಜ್ಜಿ, ನಾವಿಬ್ರು ಗಂಡ ಹೆಂಡತಿ ಅಲ್ಲ, ಗೆಳೆಯರು ಅಷ್ಟೇ ಎಂದು ಭೂಮಿ ಹೇಳಿದರೆ ಗಗನ್ ನಕ್ಕನು ಅಷ್ಟೇ. ಅಯ್ಯೋ, ಗೆಳೆಯರು ಜೋಡಿ ಆಗಬಾರ್ದು ಅಂತೇನಿದೆಯಮ್ಮ. ಗೆಳೆಯರು ಗಂಡ ಹೆಂಡತಿ ಆದರೆ ತಪ್ಪೇನಿಲ್ವಲ್ಲ ಎಂಬ ಮಾತನ್ನು ಅಸ್ತು ದೇವತೆಗಳು ಅಸ್ತು ಎಂದಿರಬೇಕು. ಇದಕ್ಕೆ ಭೂಮಿಗೂ ಏನು ಹೇಳಬೇಕು ಎಂಬುವುದು ಗೊತ್ತಾಗದೆ ಗಗನ್ ಮುಖ ನೋಡಿದಳು. ಮನಸ್ಸಲ್ಲಿ ಮಗ ಲಡ್ಡು ಬಂದು ಬಾಯಿಗೆ ಬಿದ್ದ ಎಂದುಕೊಂಡರೂ ಮೇಲ್ಗಡೆ ತೋರಿಸಿಕೊಳ್ಳಲಿಲ್ಲ. ಭೂಮಿಗೂ ಅವನ ಮುಖವನ್ನು ಓದಲಾಗಲಿಲ್ಲ. ಹೀಗೆ ಅದು ಇದು ಮಾತನಾಡುತ್ತಾ ಅಜ್ಜಿ ಇಳಿಯುವ ಜಾಗ ಬಂದಾಗ ಇಬ್ಬರಿಗೂ ಆಶೀರ್ವದಿಸಿ ಅಲ್ಲಿಂದ ಹೊರಟರು. ಅದಾಗಿ 15 ನಿಮಿಷಕ್ಕೆ ಅವರು ಹೋಗಬೇಕಾದ ಸ್ಥಳಕ್ಕೆ ಬಂದರು. ಕಾರನ್ನು ನಿಲ್ಲಿಸಿದ ಗಗನ್, ಭೂಮಿ ಎಂದ. ಏನು ಎಂಬಂತೆ ನೋಡಿದಳು. ಲುಕಿಂಗ್ ವೆರಿ ಬ್ಯೂಟಿಫುಲ್ ಎಂದ. ಭೂಮಿ ಥ್ಯಾಂಕ್ಸ್ ಎಂದು ಕಾರಿಂದ ಇಳಿದು ಹೋದಳು. ಇತ್ತ ಗಗನ್ ಕಾರ್ ಪಾರ್ಕಿಂಗ್ ಮಾಡಿ ಮದುವೆ ಮನೆಯ ಒಳಗೆ ಬಂದನು. ಎಲ್ಲಿಯೂ ಭೂಮಿ ಕಾಣಿಸಲೇ ಇಲ್ಲ. ಕಣ್ಣು ಎಲ್ಲ ಕಡೆಗೆ ಭೂಮಿಯನ್ನೇ ಹುಡುಕುತ್ತಿತ್ತು. ಯಾರೋ ಬಂದು ಗಗನ್ ಕಣ್ಣು ಮುಚ್ಚಿದರು. ಯಾರು ಎಂದು ಸ್ವಲ್ಪವೂ ಯೋಚಿಸದೆಯೇ ಭೂಮಿ ಎಂದನು. ನಿಜವಾಗಿಯೂ ಭೂಮಿಯೇ ಆಗಿದ್ದಳು. ಭೂಮಿಗೆ ಆಶ್ಚರ್ಯ, ಅರೆ ಇಷ್ಟು ಬೇಗ ನಾನೇ ಅಂತ ಹೇಗೆ ಗೊತ್ತಾಯ್ತು ನಿಂಗೆ? ಅವನ ಕಣಕಣದಲ್ಲೂ ಭೂಮಿಯೇ ತುಂಬಿರುವಾಗ ಅವಳ ಸ್ಪರ್ಶ ಗೊತ್ತಾಗದೇ ಇರುತ್ತದೆಯೇ? ಆದರೆ ಇದನ್ನೆಲ್ಲ ಗಗನ್ ಹೇಗೆ ಹೇಳಿಯಾನು? ಅದು ಭೂಮಿ ಮನಸ್ಸಲ್ಲಿ ಏನಿದೆ ಎಂದು ತಿಳಿಯದೆ, ಅಮ್ಮು ಫ್ರೆಂಡ್ ಅಲ್ವಾ, ಅಷ್ಟೇ ಗೊತ್ತಾಗಲ್ವಾ ಎಂದು ಹಾರಿಕೆಯ ಉತ್ತರ ಕೊಟ್ಟನು. ಇಬ್ಬರು ಮದುವೆಯ ಮನೆಯಲ್ಲಿ ಒಟ್ಟಿಗೆ ಓಡಾಡುತ್ತಿದ್ದರಿಂದ ಎಂಥ ಜೋಡಿ ಎಂದು ಎಲ್ಲರೂ ಹೇಳುವವರೇ. ಇದೆಲ್ಲರದ ನಡುವೆ ಒಂದು ಹುಡುಗಿ ಬಂದು ಭೂಮಿಯ ಬಳಿ, ನೀವು ಅವರು ಲವರ್ಸಾ ಎಂದು ದೂರದಲ್ಲಿ ಯಾರ ಜೊತೆಯೋ ಹೊರಟುತ್ತಿದ್ದ ಗಗನ್ನನ್ನು ತೋರಿಸಿ ಕೇಳಿದಳು. ಹಾಗೇನಿಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಎಂದಳು. ಆ ಹುಡುಗಿಗೆ ಎಲ್ಲಿಲ್ಲದ ಖುಷಿ. ಆ ಖುಷಿಯನ್ನು ನೋಡಿದ ಭೂಮಿ, ಯಾಕೆ ಏನಾಯಿತೋ ಎಂದು ಕೇಳಿದಳು. ಭೂಮಿಗೆ ಆ ಹುಡುಗಿ ನೇರವಾಗಿಯೇ, ನಾನವರನ್ನು ಪ್ರೀತಿಸ್ತಾ ಇದ್ದೀನಿ, ನೀವೇ ಹೆಲ್ಪ್ ಮಾಡ್ತೀರಾ ಎಂದಳು. ಭೂಮಿಗೆ ಅಚ್ಚರಿ, ಏನು ಲವ್ವಾ? ನೀವಿನ್ನೂ ಅವರನ್ನು ನೋಡಿ ಇನ್ನೂ ಒಂದಿನಾನೂ ಆಗಿಲ್ಲ, ಆಗಲೇ ಲವ್ವಾ? ಏನೋ ಅವರನ್ನು ನೋಡಿದಾಗಿನಿಂದ ಅಷ್ಟೇ ನನ್ನ ಬಾಳ ಸಂಗಾತಿ ಅನಿಸಿಬಿಡ್ತು. ಏನೆತ್ರ, ಏನು ಮೈಕಟ್ಟು, ಸುದೀಪ್ ಥರಾನೇ ಇರೋ ಅವರ ಹೇರ್ ಸ್ಟೈಲ್ ನನಗೆ ತುಂಬ ಇಷ್ಟ ಆಯಿತು. ಅದು ಅಲ್ಲದೆ ಅವರು ಹಿರಿಯರಿಗೆ ಕೊಡೋ ಗೌರವ, ಹೆಣ್ಮಕ್ಳ ಜೊತೆ ನಡ್ಕೊಳ್ಳೋ ರೀತಿಯಲ್ಲೇ ಗೊತ್ತಾಗುತ್ತಲ್ವಾ ಅವರೆಂಥ ಅಪರಂಜಿ ಅಂತ. ಒಬ್ಬ ಹುಡುಗಿ ತಾನು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಬಯಸ್ತಾಳೋ ಹಾಗೆ ಇದ್ದಾರೆ ಎಂದಳು. ಭೂಮಿಗೆ ಯಾಕೋ ತುಂಬ ಕೋಪ ಬಂತು. ಕೋಪ ಎನ್ನುವುದರ ಬದಲು ಅಸೂಯೆ ಎನ್ನಬಹುದು. ಅವರಿಗೆ ಈಗಾಗಲೇ ಮದುವೆ ಆಗಿದೆ, ತಾವಿನ್ನೂ ಹೊರಡಬಹುದು ಎಂದಳು. ಆ ಹುಡುಗಿಯ ನಿರಾಸೆಯ ಮಟ್ಟ ಎಷ್ಟಿತ್ತು ಎನ್ನುವುದು ಅವಳ ಮುಖದಲ್ಲೇ ಎದ್ದು ಕಾಣುತ್ತಿತ್ತು. ಹೆಚ್ಚು ಮುಖ ಮಾಡಿ ಅಲ್ಲಿಂದ ಹೋದಳು. ಅಲ್ಲ, ಅವಳು ಗಗ್ಗು ಬಗ್ಗೆ ಹೇಳಿದ್ರೆ ನನಗ್ಯಾಕೆ ಅಷ್ಟೊಂದು ಹುರ್ಕೊಂಡಿದ್ದು ಎಂದು ಯೋಚಿಸುತ್ತಲೇ ಗಗನ್ ಮುಖವನ್ನು ನೋಡುತ್ತಾ ನಿಂತಳು. ಅವಳಿಗೆ ತಿಳಿಯದಂತೆ ಅವಳ ಬಾಯಿಯಿಂದ ನಿಜವಾಗಿಯೂ ಅಪ್ಪಟ ಅಪರಂಜಿಯೇ ಎಂಬ ಮಾತು ಹೊರಬಂತು. ತಲೆಯನ್ನು ಮೊಟಕಿಕೊಂಡು ಭೂಮಿ ಮದುವೆಯ ಮಂಟಪದತ್ತ ಹೊರಟಳು. ಮದುವೆಯ ಮುಹೂರ್ತದ ಸಮಯ. ಎಲ್ಲೆಲ್ಲೂ ಮಂಗಳವಾದ್ಯ ಮೊಳಗಿ ಗುರು ಹಿರಿಯರ ಆಶೀರ್ವಾದದ ಜೊತೆಗೆ ಭೂಮಿಯ ಗೆಳತಿಯ ವೈವಾಹಿಕ ಜೀವನ ಪ್ರಾರಂಭವಾಯಿತು. ಭೂಮಿ ಗಗನ್ ಇಬ್ಬರು ಊಟವನ್ನು ಜೊತೆಯಲ್ಲೇ ಮಾಡುತ್ತಿರುವಾಗ ಗಗನ್ ಬೇಕಂತಲೇ ಭೂಮಿಯ ಕಿವಿಯ ಬಳಿ ಬಂದು, ಅಮ್ಮು, ನನ್ನ ಮೇಲೆ ಯಾಕೆ ಅಷ್ಟೊಂದು ಪೊಸೆಸಿವ್ನೆಸ್ ನಿಂಗೆ? ಪೊಸೆಸಿವ್ನೆಸ್ಸಾ? ನಂಗ ನಿನ್ಮೇಲ? ಏನಾಯ್ತು ನಿಂಗೆ ಇದ್ದಕ್ಕಿದ್ದಂತೆ? ಅಲ್ಲ,
ಅವ್ರು ಯಾರೋ ನನ್ನನ್ನು ಇಷ್ಟಪಡ್ತೀನಿ ಅಂತ ಬಂದು ನಿನ್ನ ಹತ್ರ ಹೇಳ್ಕೊಂಡ್ರೆ ಮದುವೆ ಆಗಿದೆ ಅಂತ ಯಾಕೆ ಸುಳ್ಳು ಹೇಳ್ದೆ? ಇದೇನು ಹೇಳ್ತಾರೆ? ತಿನ್ನುತ್ತಿದ್ದ ತುತ್ತು ನೆತ್ತಿಗೆ ಹತ್ತಿತ್ತು. ನಿಧಾನ ಅಮ್ಮು ಎಂದು ನೀರು ಕುಡಿಸಿದೆನು ನಗುತ್ತಾ. ಸುಧಾರಿಸಿಕೊಂಡ ಭೂಮಿ. ಪೊಸೆಸಿವ್ನೆಸ್ ಇಲ್ಲ, ಏನೂ ಇಲ್ಲ. ಅವಳನ್ನು ಸರಿಯಾಗಿ ನೋಡಿದ್ಯಾ? ಸುಮ್ಮನೆ ನನ್ನ ಫ್ರೆಂಡ್ ಜೀವನ ಹಾಳಾಗೋಗುತ್ತೆ ಅಂತ ಹಾಗಂದೆ ಅಷ್ಟೇ. ಅವರು ಚೆನ್ನಾಗಿಯೇ ಇದ್ದ ಹಾಗಿತ್ತು. ಏನು ಚಂದನೋ ಏನೋ, 2 ಇಂಚು ಮೇಕಪ್ ಹಾಕಿ ಒಳ್ಳೆ ಆಟ ಕುಣಿಯೋಕ್ಕೆ ಹೋಗ್ತಾರೆ ಗೊತ್ತಾ, ಹಾಗೆ ಕಾಣ್ತಿದ್ಲು. ಅಷ್ಟಕ್ಕೂ ನಿಂಗೆ ಇಷ್ಟ ಆಗಿದ್ರೆ ಇಲ್ಲ ಎಲ್ಲೋ ಇರ್ತಾಳೆ, ಹುಡ್ಕೊಂಡು ಕಟ್ಕೋ ಎಂದು ಕೋಪಿಸಿಕೊಂಡು ಹೋದಳು. ಗಗನ್ಗೆ ನಗು ಬಂತು. ಆದರೂ ಭೂಮಿಯನ್ನು ಸಮಾಧಾನ ಮಾಡಲು ಅವಳ ಹಿಂದೆಯೇ ಓಡಿದನು. ಗಗನ್ ಎಷ್ಟೇ ಪ್ರಯತ್ನ ಪಟ್ಟರೂ ಭೂಮಿ ನಗದೆ ಗಂಟು ಮುಖ ಹಾಕಿಕೊಂಡೇ ಇದ್ದಳು. ಮದುವೆ ಸಂಭ್ರಮ ಎಲ್ಲ ಮುಗಿಸಿ ಇಬ್ಬರು ಊರಿಗೆ ಹೊರಟರು. ಭೂಮಿಯ ಮಾತಿಲ್ಲ. ಗಗನ್ನ ಕೆಲಸ ಮುಗಿದಿದ್ದರಿಂದ ಆ ದಿನವೇ ಇಬ್ಬರು ಭೂಮಿಯ ಊರಿಗೆ ಹೋಗುವವರಿದ್ದರು. ಅಮ್ಮೋ, ಸುಮ್ಮನೆ ನಿನ್ನ ರೇಗಿಸೋಕೆ ಹಾಗಂದೆ ಕಣೆ. ನಿಜವಾಗ್ಲೂ ನೀನು ಇಷ್ಟೊಂದು ಕೋಪ ಮಾಡ್ಕೋತೀಯ ಅಂತ ಗೊತ್ತಿರಲಿಲ್ಲ. ಸಾರಿ, ರಿಯಲಿ ಸಾರಿ ಅಂದನು. ಮಾತಿಲ್ಲ. ಈಗ ಕೋಪ ಮಾಡ್ಕೊಳ್ಳೋವಂಥದ್ದು ನಾನೇನು ಹೇಳಿದೆ? ಜಲಸಾ, ಪೊಸೆಸಿವ್ನೆಸ್ಸಾ ಅಂತ ಕೇಳಿದೆ. ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಾ? ಆಯ್ತು ಬಿಡು, ಮಾತಾಡೋಕೆ ಇಷ್ಟ ಇಲ್ಲ ಅಲ್ವಾ? ಎಲ್ಲಾದರೂ ಕಣ್ಣಿಗೆ ಕಾಣಿಸಿಕೊಳ್ಳದೆ ಹಾಳಾಗಿ ಇಲ್ಲ ನೆಗೆದು ಹೋಗ್ತೀನಿ, ಸರಿನಾ ಎಂದ. ಗಗನ್ ಎಂದಳು ನೋವಿನಿಂದ. ಗಗನ್, ಸ್ವಲ್ಪ ಕಾರ್ ನಿಲ್ಲಿಸ್ತೀಯಾ? ಮಾತಾಡಬೇಕಿತ್ತು. ಕಾರ್ ನಿಲ್ಲಿಸಿದ ಗಗನ್ ಕಾರ್ನಿಂದ ಇಳಿದು ರಸ್ತೆಯ ಪಕ್ಕದ ಬ್ರಿಡ್ಜ್ ಹತ್ತಿರ ಹೋಗಿ ನಿಂತ. ಸ್ವಲ್ಪ ಸಮಯದ ನಂತರ ಯಾರೋ ಅವನ ಹಿಂಬದಿಯಿಂದ ಅವನನ್ನು ತಬ್ಬಿ ಹಿಡಿದರು. ತಿರುಗಿ ನೋಡಿದರೆ ಭೂಮಿಯೇ. ನಿಜವೋ ಕನಸೋ ತಿಳಿಯದಾದ ಅವನ ಕೆನ್ನೆಯನ್ನ ಒಮ್ಮೆ ಹಿಂಡಿಕೊಂಡ. ನಿಜವೇ. ಅವನಿಗೆ ಹೇಳತೀರದ ಸಂಭ್ರಮ. ಆತುರ ಮಾಡಬಾರದು ಎನ್ನುವುದಕ್ಕಾಗಿ ಮೌನ ವಹಿಸಿದ. ಗಗನ್ ಎಂದಳು ಅತಿ ಪ್ರೀತಿಯಿಂದ. ಏನು ಎಂಬಂತೆ ಅವಳ ಮುಖವನ್ನೇ ನೋಡಿದ. ಅವನಿಂದ ದೂರ ಸರಿದು ಅವನ ಮುಖಕ್ಕೆ ತನ್ನ ಬೆನ್ನು ಹಾಕಿ, ನಿಂಗೆ ಏನು ಹೇಳಬೇಕು ಹೇಳ ಎಂದಳು ಮೃದುವಾಗಿ. ಹೋ ಎಂದಷ್ಟೇ ಹೇಳಿದ ಗಗನ್. ಆ ಸಮಯವನ್ನು ಮತ್ತೇನೂ ಮಾತನಾಡಿ ಹಾಳು ಮಾಡಿಕೊಳ್ಳಲು ಆಗಾತ ಸಿದ್ಧನಿರಲಿಲ್ಲ. ಗಗನ್, ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಆದರೆ ನಾನೀಗ ಇದನ್ನ ಹೇಳ್ದೆ ಇದ್ರೆ ಎಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡುತ್ತೇನೋ ಎಂಬ ಭಯ. ನಿನ್ನಷ್ಟು ಒಳ್ಳೆಯವರನ್ನ ನಾನು ಬಹುಶಃ ನೋಡೇ ಇಲ್ಲ. ಎಲ್ಲರ ಬಗ್ಗೆ ನೀನು ತೋರಿಸೋ ಕಾಳಜಿ, ಹೆಣ್ಣು ಮಕ್ಕಳ ಮೇಲಿಟ್ಟಿರೋ ಗೌರವ, ಇದೆಲ್ಲ ನೋಡಿನೇ ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿರೋದು ಅಂದರೆ ತಪ್ಪಾಗಬಹುದು. ನಿನ್ನ ರೂಪ, ಆಸ್ತಿ, ವಿದ್ಯೆ ಇದು ಯಾವುದೂ ನಿನ್ನ ಬಗ್ಗೆ ಪ್ರೀತಿ ಹುಟ್ಟಿಸ್ಲಿಲ್ಲ. ನನಗೆ ನಿನ್ನಲ್ಲಿ ಇಷ್ಟ ಆಗಿದ್ದು ಆ ನಿನ್ನ ನಗು, ಆ ನಿಷ್ಕಲ್ಮಶ ನಗು ಮಾತ್ರ. ಎಷ್ಟೇ ನೋವಿರಲಿ, ಎಷ್ಟೇ ಕಷ್ಟ ಇರಲಿ, ಎಲ್ಲದನ್ನೂ ನೀನು ನಗುವಿನೊಂದಿಗೆ ಪರಿಹರಿಸಿಕೊಳ್ಳುತ್ತೀಯ ಅಲ್ವಾ? ಅದೇ ನನಗೆ ತುಂಬ ತುಂಬ ಇಷ್ಟವಾಗಿದ್ದು. ನಿನ್ನನ್ನು ಮೊದಲನೇ ಬಾರಿ ನೋಡಿದಾಗಲೇ ನಿನ್ನ ನಗುವಿಗೆ ನನ್ನ ಮನಸ್ಸು ಸೋತು ಹೋಗಿತ್ತು. ಅದೇ ಭಯಕ್ಕೆ ನಾನು ನಿನ್ನಿಂದ, ನಿನ್ನ ಸಾಮೀಪ್ಯದಿಂದ ದೂರವಿರುತ್ತಿದ್ದದ್ದು. ಆದರೆ ಈ ಹಾಳು ಮನಸ್ಸು ಬಿಡಬೇಕಲ್ಲ, ನಿನ್ನ ಸಾಮೀಪ್ಯವನ್ನೇ ಬಯಸ್ತಾ ಇತ್ತು. ಇದೆಲ್ಲ ತಪ್ಪು ಅಂತ ನಾನು ಎಷ್ಟೋ ಬಾರಿ ಅಂದ್ಕೊಳ್ತಾ ಇದ್ದೆ. ಸ್ನೇಹಿತೆ ಆಗಿ ಹೀಗೆಲ್ಲ ಯೋಚಿಸೋದು ತಪ್ಪು ಅಂತ ಒಂದು ಕಡೆ ಅನಿಸಿದ್ರೆ, ಇನ್ನೊಂದು ಕಡೆಗೆ ಸ್ನೇಹ ಪ್ರೀತಿ ಆದರೆ ಏನು ತಪ್ಪು ಅಂತ ಮನಸ್ಸು ಪ್ರಶ್ನಿಸುತ್ತಿತ್ತು. ಅದಕ್ಕೆ ಉತ್ತರ ನನ್ನ ಹತ್ರ ಇರಲಿಲ್ಲ. ಮನಸ್ಸೆಲ್ಲ ಗೊಂದಲದ ಗೂಡಾಗಿದ್ದು ಯಾವಾಗೂ ಅನಿಸ್ತಿತ್ತು, ನಿನಗೆ ನನ್ನ ಪ್ರೀತಿಯನ್ನ ಹೇಳ್ಕೊಬಿಡೋಣ ಅಂತ. ನೀನು ಒಪ್ಪದೆ ಎಲ್ಲಿ ನಿನ್ನ ಸ್ನೇಹವನ್ನು ಕಳೆದುಕೊಂಡು ಬಿಡುತ್ತೇನೋ ಎಂಬ ಭಯಕ್ಕೆ ಹೆದರಿ ಸುಮ್ಮನಾಗಿ ಬಿಡುತ್ತಿದ್ದೆ. ಇವತ್ತ್ಯಾಕೋ ಮುಚ್ಚಿಡೋಕೆ ಆಗಲಿಲ್ಲ. ಗಗನ್, ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ನಾನು ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳಿಬಿಟ್ಟೆ. ನಿನ್ನ ಮನಸ್ಸಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ಏನಿದ್ರೂ ಹೇಳಿಬಿಡು, ನಾನು ಯಾವ ಉತ್ತರ ಬಂದರೂ ಸ್ವೀಕರಿಸುತ್ತೀನಿ ಎಂದು ಒಂದೇ ಸಮನೆ ಮಾತನಾಡಿ ಭೂಮಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಳು. ಗಗನ್ ಈಗಲೂ ಮೌನವಾಗೇ ಇದ್ದ. ಭೂಮಿ ಅವನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಅವನಿಗೂ ಗೊತ್ತಿತ್ತು. ಆದರೆ ಇಷ್ಟು ಬೇಗ ಧೈರ್ಯ ವಹಿಸಿ ಅವಳೇ ಹೀಗೆಲ್ಲ ವ್ಯಕ್ತಪಡಿಸುತ್ತಾಳೆ ಎಂದು ಅವನು ಊಹಿಸಿ ಇರಲಿಲ್ಲ. ಅವಳಿಗೆ ತಾನು ಪ್ರೀತಿಸುತ್ತಿರುವ ವಿಚಾರವನ್ನು ಊರಿಗೆ ಹೋಗಿ ಹೇಳಬೇಕು ಎಂದಿದ್ದವನಿಗೆ ಇದು ಆಶ್ಚರ್ಯವೇ ಆಗಿತ್ತು. ಗಗನ್ ಏನೂ ಹೇಳದೇ ಇದ್ದರಿಂದ, ನೀನು ಈಗಲೇ ಹೇಳಬೇಕೆಂದಿಲ್ಲ, ಕಾಯುತ್ತೀನಿ ಎಂದು ಕಣ್ಣು ತುಂಬಿಕೊಂಡು ಕಾರ್ ಬಳಿ ಓಡಿದಳು.
ಗಗನ್ಗೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮೇಲಕ್ಕೆತ್ತಿ ಸುತ್ತಿಸಿಬಿಡಬೇಕೆಂಬ ಆಸೆ ಇದ್ದರೂ ತಾಳ್ಮೆ ತೆಗೆದುಕೊಂಡು ಮನೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡೇ ಹೇಳಬೇಕು ಎಂದುಕೊಂಡಿದ್ದರಿಂದ ಅಲ್ಲಿಯವರೆಗೂ ಅವಳಿಗೆ ತನ್ನ ಪ್ರೀತಿಯ ವಿಷಯ ತಿಳಿಯಬಾರದು ಎಂದುಕೊಂಡು ಕಾರ್ ಒಳಗಡೆ ಹೋಗಿ ಕೂತೆನು. ಗಗನ್ ಏನೂ ಹೇಳದೆ ಇದ್ದಿದ್ದನ್ನು ನೋಡಿ ಅವನಿಗೆ ತಾನು ಇಷ್ಟವಿಲ್ಲ ಎಂದುಕೊಂಡು ತುಂಬ ನೊಂದುಕೊಂಡಳು. ಗಗನ್ ಬರೋವರೆಗೂ ಅವಳು ಅಳುತ್ತಲೇ ಇದ್ದಳು ಎಂಬುದಕ್ಕೆ ಸಾಕ್ಷಿಯಾಗಿ ಅವಳ ಕಂಗಳೆರಡು ಬೆಂಕಿಯ ಹುಂಡೆಗಳಂತೆ ಕೆಂಪಗಾಗಿದ್ದವು. ಅವಳನ್ನು ನೋಡಿದ ಗಗನ್ಗೆ ಹೃದಯ ನೊಂದುಕೊಂಡು ತಾನು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಎಂಬುದನ್ನು ಹೇಳಿಬಿಡಬೇಕು ಎಂದುಕೊಂಡರು. ತಾನು ಅಂದುಕೊಂಡಿರುವುದೇ ಸರಿ ಎಂದು ಮನಸ್ಸಿನಲ್ಲಿಯೇ ಅವಳಿಗೆ ಕ್ಷಮೆ ಕೇಳಿ ಕಾರನ್ನು ಚಲಾಯಿಸಿದನು. ಅವಳು ಚಿಕ್ಕದಾಗಿ ಬಿಕ್ಕುತ್ತಲೇ ಇದ್ದಳು. ಗಗನ್ಗೆ ಗೊತ್ತಾಗಬಾರದು ಎಂದು ಕೈಯನ್ನು ಬಾಯಿಗೆ ಅಡ್ಡವಾಗಿಟ್ಟುಕೊಂಡು ಕಿಟಕಿಯಿಂದ ಎತ್ತಲೋ ದೃಷ್ಟಿ ನೆಟ್ಟಿದ್ದಳು. ಒಮ್ಮೆಯೂ ಗಗನ್ ಕಡೆಗೆ ಮುಖ ಹಾಕಲಿಲ್ಲ. ಗಗನ್ಗೂ ಭಯವೇ, ಎಲ್ಲಿ ಅವಳ ನೋವು ತುಂಬಿದ ಮುಖ ನೋಡಿ ಮನಸ್ಸು ಬದಲಾಗಿ ಬಿಡುತ್ತದೋ ಎಂದು. ಅವನು ಕೂಡ ನೋಡಲಿಲ್ಲ. ಅರ್ಧ ದಾರಿ ತಲುಪಿದ್ದರು. ಮದುವೆ ಮನೆಯ ಆಯಾಸದಿಂದಲೋ ತುಂಬ ಸಮಯ ಅಳುತ್ತಿದ್ದರಿಂದಲೋ ಭೂಮಿ ನಿದ್ದೆ ಹೋಗಿದ್ದಳು. ಗಾಡಿಯನ್ನು ನಿಲ್ಲಿಸಿದ ಗಗನ್ ಅವಳ ಮುಂಗುರಳನ್ನು ಕೆನ್ನೆಯ ಪಕ್ಕ ಸರಿಸಿದ. ಅತ್ತು ಅವಳ ಮುಖ ಬಾಡಿ ಹೋಗಿತ್ತು. ಅವನಿಗೆ ಚೂರೆಂದಿತು. ಅವಳ ಮನಸ್ಸಿಗೆ ನೋವು ಮಾಡುತ್ತಿದ್ದರಿಂದ ಅವನ ಕೆನ್ನೆಗೆ ಹೊಡೆದುಕೊಂಡು, ಅಮ್ಮೋ, ನನಗೂ ನೀನಂದ್ರೆ ತುಂಬ ತುಂಬ ಇಷ್ಟ ಕಣೋ. ಇನ್ನು ಸ್ವಲ್ಪ ದಿನ ನಾನೇ ನಿಂಗೆ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಕ್ಷಮಿಸಿಬಿಡು ಪ್ಲೀಸ್, ಸಾರಿ ಎಂದು ಅವಳ ಹಣೆಗೆ ಒಂದು ಮುತ್ತನ್ನು ಕೊಟ್ಟು ಗಾಡಿಯನ್ನು ಚಲಾಯಿಸಿದನು. ತುಂಬ ತಡವಾಗಿತ್ತು. ಗಗನ್ಗೆ ಕೂಡ ಸುಸ್ತಾಗಿದ್ದರಿಂದ ಕಾರನ್ನು ನಿಲ್ಲಿಸಿದ. ಕಾರಲ್ಲೇ 1-2 ಗಂಟೆ ನಿದ್ರಿಸಿ ಆಮೇಲೆ ಮುಂದೆ ಹೋದರಾಯಿತು ಎಂದು ಸೀಟನ್ನು ಅಡ್ಜಸ್ಟ್ ಮಾಡಿ ಅದಕ್ಕೊರಗಿದ. ಭೂಮಿಯ ಮುದ್ದು ಮುಖ ಅವನನ್ನು ಕಣ್ಣು ಮುಚ್ಚದಂತೆ ಮಾಡಿತ್ತು. ಕಣ್ಣು ಮಿಟಿಕಿಸದೆ ಅವಳನ್ನೇ ನೋಡುತ್ತಾ ಎಷ್ಟು ಸಮಯ ಕಳೆದನೋ. ನಿದಿರೆಯೇ ಬರದಿರೋ ಎದುರೇ ಸಿಹಿಯಾದ ಕನಸಿದೆ. ಬದುಕಿನ ಈ ಗುಡುಗಿಗೆ ಎದೆಯ ಗಡಿಯಾರ ಚಲಿಸಿದೆ. ತುಟಿಯಲ್ಲಿ ನಿನ್ನ ಹಾಡಾಗಿ ಸಣ್ಣ, ನನ್ನಲ್ಲೇ ಇಂಗಲಿ ನಿನ್ನೆಲ್ಲ ಕಂಬನಿ, ಚೈತನ್ಯವೇ ಮಾತಾಡುನಿ ಎಂಬ ಹಾಡು ಅವನ ಮನಸ್ಸಲ್ಲಿ ಮೂಡಿ ಮರೆಯಾಯಿತು. ಬೆಳಗ್ಗೆ 5 ಗಂಟೆಯ ಸುಮಾರಿಗೆ ಅವರಿಬ್ಬರು ಊರು ತಲುಪಿದ್ದರು. ಗಗನ್ ರಾಮಚಂದ್ರರ ಬಳಿ, ನಿಮ್ಮ ಮಗಳು, ಕಾರ್ ಎರಡನ್ನೂ ಸುರಕ್ಷಿತವಾಗಿ ತಂದು ಒಪ್ಪಿಸಿದ್ದೀನಿ ಎನ್ನುತ್ತಿರುವಾಗಲೇ ಭೂಮಿ ಎಚ್ಚರಗೊಂಡಿದ್ದು. ಅವಳನ್ನೊಬ್ಬಳನ್ನೇ ಕಾರಲ್ಲಿ ಬಿಟ್ಟು ಹೋಗಿದ್ದರಿಂದ ಗಗನ್ ಮೇಲೆ ಭೂಮಿಗೆ ಬೇಸರವಾಯಿತು. ಕಾರ್ನಿಂದ ಇಳಿದವಳೆ ಓಡಿ ಹೋಗಿ ಬಾಗಿಲು ಮುಚ್ಚಿಕೊಂಡು ಅತ್ತಳು. ಪ್ರಯಾಣದ ಸುಸ್ತಿರಬೇಕೆಂದು ಎಲ್ಲರೂ ಸುಮ್ಮನಾದರು. ನಿಜ ಗೊತ್ತಿದ್ದಿದ್ದು ಗಗನ್ಗೆ ಮಾತ್ರ. 10 ಗಂಟೆ ಆದರೂ ಭೂಮಿ ಇನ್ನೂ ರೂಮ್ನಿಂದ ಹೊರಬಂದಿರಲಿಲ್ಲ. ಪ್ರಯಾಣದ ಸುಸ್ತಿರಬೇಕೆಂದು ಯಾರೂ ಅವಳನ್ನು ಎಬ್ಬಿಸುವ ಗೋಜಿಗೂ ಹೋಗಿರುವುದಿಲ್ಲ. ತಿಂಡಿ ತಿಂದು ಬರುತ್ತಿದ್ದ ಗಗನ್ಗೆ ಸಹಜವಾಗಿಯೇ ಭೂಮಿಯ ರೂಮ್ನತ್ತ ಅವನ ಕಣ್ಣು ವಾಲಿತು. ಒಳ ಹೋದ ಗಗನ್. ಫ್ಯಾನ್ ಗಾಳಿಗೆ ಅವಳ ಮುಂಗುರುಗಳೆಲ್ಲ ಮುಖದ ಮೇಲೆ ಹರಡಿಕೊಂಡಿತ್ತು. ಬಂದವಳು ಅತ್ತಿದ್ದು ಮುಖದಲ್ಲೇ ಗೊತ್ತಾಗುತ್ತಿತ್ತು. ಗಗನ್ಗೆ ಮನಸ್ಸು ಹಿಂಡಿತು. ಇದ್ಯಾವುದೂ ಬೇಡ, ಎಬ್ಬಿಸಿ ನೀನಂದ್ರೆ ನನಗೂ ತುಂಬ ಇಷ್ಟ ಅಮ್ಮು ಅಂತ ಹೇಳಿಬಿಡೋಣ ಎನ್ನಿಸಿ ಅವಳ ಬಳಿ ಹೋಗಿ ಅವಳ ಹತ್ತಿರ ಕುಳಿತು ಅವಳ ಕೂದಲುಗಳನ್ನು ಸರಿಪಡಿಸಿದನು. ಇನ್ನೊಂದು ಸ್ವಲ್ಪ ದಿನ ತಾನೆ ಎಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಅವಳಿಗೆ ಹೊದಿಕೆ ಹೊದಿಸಿ ಹೊರಬಂದನು. ಸ್ವಲ್ಪ ಸಮಯದ ಬಳಿಕ ಎಚ್ಚರಗೊಂಡ ಭೂಮಿ. ನಿದ್ದೆ ಆಗಿದ್ದರಿಂದ ಮನಸ್ಸು ಹಗುರಾಗಿದ್ದರೂ ನಿನ್ನೆಯ ಘಟನೆ ಅವಳ ಮನಸ್ಸನ್ನು ಮತ್ತೆ ಮುದುಡಿಕೊಳ್ಳುವಂತೆ ಮಾಡಿತು. ಮನೆಯವರಿಗೆ ತಾನು ಬೇಸರದಲ್ಲಿರುವ ವಿಷಯ ಗೊತ್ತಾಗಬಾರದು ಎಂಬ ಕಾರಣಕ್ಕೆ ಫ್ರೆಶ್ ಆಗಿ ನಗುವಿನ ಮುಖವಾಡ ಹೊತ್ತು ಅಡುಗೆಯ ಮನೆ ಕಡೆಗೆ ಬಂದಳು. ಹೀಗಿದ್ಯಾ? ಸುಸ್ತಾಗಿರುತ್ತೆ ಅಂತ ಎಬ್ಬಿಸ್ಲಿಲ್ಲ, ತಗೋ ಕಾಫಿ ಎಂದು ರಾಧಮ್ಮ ಹೇಳಿದರು. ಏನಾಯ್ತು ಭೂಮಿ? ಏನಿಲ್ಲ ಅಜ್ಜಿ, ಮದುವೆ ಎಲ್ಲ ಹೇಗಾಯ್ತು? ತುಂಬ ಚೆನ್ನಾಗಾಯ್ತು. ಯಾಕೋ ಪುಟ್ಟ ಮುಖ ಬಾಡಿದೆ? ಏನಿಲ್ಲ ಅಜ್ಜಿ, ಸುಸ್ತಾಗಿದೆ ಅಷ್ಟೇ ಎಂದು ಅಲ್ಲಿಂದ ಎದ್ದಳು. ಇಡೀ ದಿನ ಡಲ್ ಆಗೇ ಇದ್ದಳು. ಗಗನ್ ಕೂಡ ಅವಳ ಕಣ್ಣಿಗೆ ಬಿದ್ದಿರಲಿಲ್ಲ. ಹೀಗೆಯೇ 2 ದಿನ ಕಳೆಯಿತು. ಗಗನ್ ಎಲ್ಲೂ ಕಾಣಿಸುತ್ತಿರಲಿಲ್ಲ. ಅಜ್ಜಿ ಎಂದು ಕರೆದಳು ಭೂಮಿ. ಏನ್ ಮಗು?
ಏನಿಲ್ಲ, ಗಗನ್ ಎಲ್ಲಿ ಕಾಣ್ತಾ ಇಲ್ವಲ್ಲ? ಏನ್ ತಮಾಷೆ ಮಾಡ್ತಿದೀಯೇನಮ್ಮ? ಗಗನ್ ನಿನಗೂ ಹೇಳಿಗೆ ತಾನೇ ಹೋಗಿದ್ದು. ಎಲ್ಲಿಗೆ? ಅವಳ ಅರಿವಿಗೆ ಬರದಂತೆ ಬಾಯಿಂದ ಹೊರಬಂದಿದ್ದು. ಇನ್ನೆಲ್ಲಿಗೆ? ನಿನ್ನಣ್ಣ ಮನು ಇದ್ದಲ್ಲಿಗೆ. ನಾಳೆ ನಿಮ್ಮಣ್ಣ ಅವನು ಒಟ್ಟಿಗೆ ಬರ್ತಾರಂತಮ್ಮ. ನಿನಗೆ ಹೇಳಿನೇ ಹೋಗ್ತೀನಿ ಅನ್ನಲ್ಲಮ್ಮ, ಹೇಳಿಲ್ವಾ? ಅದು ಹೇಳಿದ್ದ ಅನ್ಸುತ್ತೆ. ನಾನೇ ಮರ್ತಿದ್ದೀನಿ ಎಂದು ಬಂದ ಅಳವನ್ನು ತಡೆದುಕೊಂಡು ಅಲ್ಲಿಂದ ಓಡಿದಳು. ರೂಮ್ಗೆ ಬಂದವಳೆ ಬಿಕ್ಕಿ ಬಿಕ್ಕಿ ಅತ್ತಳು. ನಾನವನಿಗೆ ಅಷ್ಟೊಂದು ಬೇಡವಾಗಿ ಹೋದ್ನಾ? ಪ್ರೀತಿ ಇಲ್ಲದೆ ಇದ್ರೆ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳ್ಬೋದಿತ್ತು. ಯಾಕೆ ಈ ರೀತಿ ನನ್ನನ್ನು ಅವಾಯ್ಡ್ ಮಾಡ್ತಿದೀಯಾ ಗಗನ್? ನಾನು ತಂದೆ ಇದ್ದು ಅವರ ಪ್ರೀತಿನ ಕಾಣದೇ ಇದ್ದಾಗ ಅವರನ್ನು ನನ್ನ ಒಂದ್ ಮಾಡಿದ್ಯಲ್ಲ, ಅದನ್ನ ಮರಿಲ? ಅಥವಾ ಮೌನಗೌರಿ ಅಂತಿದ್ದ ನನ್ನ ಮಾತಿನ ಮಲ್ಲಿ ಮಾಡಿದ್ಯಲ್ಲ, ಅದನ್ನ ಮರಿಲ? ಅಥವಾ ನನ್ನನ್ನು ಪ್ರತಿ ಕ್ಷಣ ಕಾಳಜಿ ಮಾಡಿದ್ಯಲ್ಲ, ಅದನ್ನ? ಯಾವುದನ್ನ ಮರೀಲಿ ಗಗನ್? ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡಿಬಿಟ್ಟಿದ್ದೀನಿ ಗಗನ್. 16,000 ಒಡೆಯನಾದ ಕೃಷ್ಣನೇ ಅವನ ಪ್ರೀತಿಯ ರಾಧೆಯನ್ನು ಸೇರಲಾಗಿಲ್ಲ. ಆದರೂ ಅವರಿಬ್ಬರ ಪ್ರೀತಿಯನ್ನ ಈ ಜಗತ್ತು ಮರೆಯಲು ಸಾಧ್ಯವಿಲ್ಲ. ಹಾಗೆಯೇ ನಾನು ನನ್ನ ಪ್ರೀತಿಯನ್ನು ಮರೆಯುವ ಮಾತಿಲ್ಲ. ಹಾಗಂತ ಇಷ್ಟವೇ ಇಲ್ಲದ ಗಗನ್ನನ್ನ ಪ್ರೀತಿಸು ಅಂತ ಹೇಳೋ ಮನಸ್ಸು ನಂದಲ್ಲ. ಪ್ರೀತಿ ಎರಡೂ ಕಡೆಗಳಲ್ಲಿರಬೇಕು, ಯಾವುದೇ ಒತ್ತಾಯದಿಂದಲ್ಲ. ನಾನು ಹೀಗಿದ್ರೆ ಎಲ್ಲರಿಗೂ ನೋವೆ ಎಂದು ನಿರ್ಧರಿಸಿದ ಭೂಮಿ ನಗು ಮುಖ ಹೊತ್ತು ಅಡುಗೆ ಮನೆಗೆ ಹೊರಟಿದ್ದವಳಲ್ಲಿ ಅವಳ ಅಜ್ಜಿಯೇ ಬಂದರು. ಯಾಕಮ್ಮ, ತಿಂಡಿ ತಿನ್ನೋಕೆ ಬಂದಿಲ್ಲ? ಆಗ ಹಸಿವಿರಲಿಲ್ಲ ಅಜ್ಜಿ, ಹೀಗೆ ಹೊರಟಿದ್ದೆ. ಹೌದಾ ಪುಟ್ಟ, ತಗೋ ತಿಂಡಿ ತಿಂದು ಈ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡು, ಜಾಸ್ತಿ ಟೈಮ್ ಇಲ್ಲ. ಯಾಕಜ್ಜಿ, ಏನಾದರೂ ಫಂಕ್ಷನ್ ಇದೆಯಾ? ನಿನ್ನ ನೋಡೋಕೆ ಗಂಡಿನ ಕಡೆಯವರು ಬರ್ತಿದ್ದಾರೆ. ನಿಮ್ಮಪ್ಪ ನೋಡಿರೋ ಗಂಡು. ನಮಗೂ ಏನು ಹೇಳೋಕೆ ಆಗಿಲ್ಲ. ಒಳ್ಳೆ ಹುಡುಗ, ಭೂಮಿನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅಂದ. ನಾವು ಸರಿ ಅಂದ್ವಿ. ಅಜ್ಜಿ, ನನ್ನನ್ನು ಒಂದು ಮಾತು ಕೇಳದೆ ಒಪ್ಕೋಬಿಟ್ರಾ? ಏನಮ್ಮ ಮಾಡಲಿ, ನಿಮ್ಮಪ್ಪ ನೋಡಿರೋ ಗಂಡು. ನಾವು ಹೇಗೆ ಬೇಡ ಅನ್ನೋಕೆ ಆಗತ್ತೆ. ಹಾಗಾಗಿ ಗಗನ್ಗೆ ಫೋನ್ ಮಾಡಿ ಎಲ್ಲ ಹೇಳಿದ್ವಲ್ಲ. ಅವನು ನಿನಗೆ ಏನೂ ಹೇಳಿಲ್ವಾ? ಇಲ್ಲ ಎಂಬಂತೆ ತಲೆ ಆಡಿಸಿದಳು. ಸರಿ, ಈಗ ಅದೆಲ್ಲ ಯೋಚನೆ ಮಾಡ್ತಾ ಕುತ್ಕೊಳ್ಳೋ ಸಮಯ ಅಲ್ಲ, ಬೇಗ ರೆಡಿ ಆಗ್ಬಿಡಮ್ಮ, ಇನ್ನೇನು ಬಂದ್ಬಿಡ್ತಾರೆ ಎನ್ನುತ್ತಾ ಹೊರ ಹೋದರು. ಭೂಮಿಯ ಈಗಷ್ಟೇ ಹಿಂದಿನ ನಿರ್ಧಾರ ಒಮ್ಮೆಲೆ ಬುಡ ಸಮೇತ ಅಲುಗಾಡಿತು. ಒಂದರ ಮೇಲೆ ಒಂದು ಪೆಟ್ಟು ತಿಂದ ಅವಳ ಮನಸ್ಸು ನೋವಿನಿಂದಲೇ ತುಂಬಿಕೊಂಡಿತು. ಅವಳ ಅರಿವಿಲ್ಲದಂತೆ ಕಣ್ಣುಗಳಲ್ಲಿ ನೀರು ಹರಿಯಲಾರಂಭಿಸಿತು. ಒಬ್ಬರನ್ನ ಪ್ರೀತಿಸಿ ಇನ್ನೊಬ್ಬರ ಜೊತೆ ಇಡೀ ಬಾಳನ್ನು ಜೀವಿಸಬೇಕು ಎಂಬುದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಭೂಮಿಗೆ. ಹುಟ್ಟಿದಾಗಿಂದ ಇಲ್ಲಿವರೆಗೂ ಅಪ್ಪಂಗೆ ನೋವೇ ಕೊಟ್ಟಿದ್ದೀನಿ. ಈ ಒಂದು ವಿಷಯದಲ್ಲಾದರೂ ಅವರಿಷ್ಟದಂತೆ ನಡ್ಕೊಂಡು ಅವರನ್ನು ಖುಷಿಪಡಿಸಿ ಅವರ ಮುಖದಲ್ಲಿನ ಖುಷಿಯನ್ನ ನೋಡಬೇಕು. ನನ್ನ ಪ್ರೀತಿ ನನ್ನ ಜೊತೆನೇ ಇರಲಿ ಎನ್ನುತ್ತಾ ಮುಖವನ್ನು ತೊಳೆದ ಭೂಮಿ ಸೀರೆಯನ್ನುಟ್ಟು ರೆಡಿಯಾದಳು. ಆಯ್ತ ಪುಟ್ಟ ಎನ್ನುತ್ತಾ ಒಳಬಂದ ಅವರ ಅಜ್ಜಿ ಚಿಕ್ಕಮ್ಮ ಎಲ್ಲರೂ ಅವಳನ್ನು ನೋಡಿ ತುಂಬ ಖುಷಿಪಟ್ಟರು. ಸಹಜ ಸುಂದರಿ ಭೂಮಿ, ಹೆಚ್ಚಾಗಿ ಸಿಂಗರಿಸಿಕೊಳ್ಳದೆ ಇದ್ದರೂ ಅಷ್ಟರಲ್ಲಿಯೇ ಭೂಮಿ ದೇವತೆಯಾಗಿ ಕಾಣುತ್ತಿದ್ದಳು. ಆದರೂ ಭೂಮಿ ಏನೂ ಕಮ್ಮಿ ಕಾಣಿಸ್ತಾ ಇದೆಯಲ್ಲ ಎಂದು ಭೂಮಿಯನ್ನು ನೋಡಿದ ಅವರ ಚಿಕ್ಕಮ್ಮ ಅವಳ ಬಲಗಲ್ಲಕ್ಕೆ ದೃಷ್ಟಿಪಟ್ಟನ್ನು ಚಿಕ್ಕದಾಗಿ ಇಟ್ಟು ಸ್ವಲ್ಪ ನಗಮ್ಮ ಎಂದರು. ಮನಸ್ಸಲ್ಲಿ ಅಷ್ಟೊಂದು ನೋವಿದ್ದರೆ ನಗು ತಾನೇ ಹೇಗೆ ಬರಬೇಕು? ಆದರೂ ಭೂಮಿ ಕೃತಕ ನಗು ನಕ್ಕಳಷ್ಟೆ. ಆ ಹಿರಿಯ ಜೀವ ಸಂತೋಷ ಪಟ್ಟುಕೊಂಡಿತು. ಇನ್ನೇನವರು ಬರೋ ಸಮಯ ಆಯ್ತು, ಇಲ್ಲೇ ಇರಮ್ಮ ಎನ್ನುತ್ತಾ ಅವಳಿಗೆ ಅಂತ ತಂದ ತಿಂಡಿಯನ್ನು ಅವಳ ಕೈಯಲ್ಲಿರಿಸಿ ತಿನ್ನು ಎನ್ನುತ್ತಾ ಹೊರಗೋದರು. ಮೈಮನೆಗಳಲ್ಲೆಲ್ಲ ನೋವೇ ತುಂಬಿರುವಾಗ ತಿಂಡಿಯಲ್ಲ, ಒಂದು ತೊಟ್ಟು ನೀರು ಕುಡಿಯಲು ಸಹ ಆಗುವುದಿಲ್ಲ. ತಿಂಡಿಯನ್ನು ಟೇಬಲ್ ಮೇಲೆ ಇಟ್ಟ ಭೂಮಿ ಅಲ್ಲೇ ಕೂತಳು. ಸ್ವಲ್ಪ ಸಮಯದ ನಂತರ ಕಾರೊಂದು ಬಂದು ನಿಂತಂಥ ಶಬ್ದವಾಯಿತು ಭೂಮಿಗೆ. ಏನೋ ಒಂದು ರೀತಿಯ ವಿಚಿತ್ರ ಸಂಕಟ, ಯಾರಿಗೂ ಹೇಳಲು ಆಗದೆ ಬಿಡಲು ಆಗದಂತಹ ಪರಿಸ್ಥಿತಿ. ಮನು ಹಾಗೂ ಗಗನ್ನನ್ನು ಎಲ್ಲರೂ ಮಾತನಾಡಿಸುತ್ತಿರುವುದು ಅವಳಿಗೆ ಕೇಳಿಸುತ್ತಿತ್ತು. ತಾನು ಪ್ರೀತಿಸಿದ ಹುಡುಗನ ಎದುರಲ್ಲೇ ಬೇರೊಬ್ಬರ ಜೊತೆ ಊಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳಿಗೆ.
ಗಗನ್ ಇಲ್ಲಿರದೇ ಇದ್ದಿದ್ದರೆ ಹೇಗಾದರೂ ಗಟ್ಟಿ ಮನಸ್ಸು ಮಾಡಿ ಇದ್ದು ಬಿಡುತ್ತಿದ್ದಳೇನೋ. ಆದರೆ ಈಗ ಅವನೆದುರಲ್ಲೇ ಸಾಧ್ಯವಿಲ್ಲ ಅನಿಸಿತು ಅವಳಿಗೆ. ಮನಸ್ಸು ಮೂಕವಾಗಿಯೇ ರೋಧಿಸಿತು. ಅವನಿಗೆ ತಾನು ಇಷ್ಟವಿಲ್ಲ, ಹಾಗಿದ್ದ ಮೇಲೆ ತಾನವನನ್ನು ಬಯಸುವುದು ತಪ್ಪು ಎಂದು ಬುದ್ಧಿ ಅವಳಿಗೆ ತಿಳಿಸಿ ಹೇಳುತ್ತಿತ್ತು. ಮನಸ್ಸು ಅದನ್ನೊಪ್ಪಲು ತಯಾರಿರಲಿಲ್ಲ. ಇತ್ತ ರಾಧಮ್ಮನವರು, ರಾಮಚಂದ್ರ ಎಲ್ಲರೂ ನೀನೊಬ್ಬನೇ ಬಂದ್ಯಲ್ಲಪ್ಪ, ಮನೆಯವರೆಲ್ಲ ಎಲ್ಲಿ ಎಂದು ಪ್ರಶ್ನಿಸುತ್ತಿದ್ದರು. ಗಗನ್ ಮೌನ ವಹಿಸಿದ್ದ. ಆಗ ಸೋಮಯ್ಯನವರೇ ಮಾತನಾಡಿದರು. ನೋಡು ರಾಮಚಂದ್ರು, ಗಗನ್ಗೆ ತಂದೆ ತಾಯಿ ಯಾರೂ ಇಲ್ಲಪ್ಪ. ಅವನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವನ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಅಪ್ಪ ಅಂದ ರಾಮಚಂದ್ರ. ಮನೆಯವರಿಗೂ ಆಶ್ಚರ್ಯವೇ. ಮತ್ತೆ ಮನೆಗೆ ಬಂದಾಗ ನಾನು ಅಪ್ಪ ಅಮ್ಮ ಇರೋದು ಅಂದಿದ್ಯಲ್ಲ ಗಗನ್ ಎಂದು ಪ್ರಶ್ನಿಸಿದ್ರು ರಾಧಮ್ಮನವರು. ಈಗ ಗಗನ್ನೇ ಮಾತನಾಡಿದ. ಮನೆಯವರಿಗೆಲ್ಲ ಕೈ ಮುಗಿದು ಕ್ಷಮಿಸುವಂತೆ ಕೇಳಿಕೊಂಡ. ತಂದೆ ತಾಯಿ ಇಲ್ಲ ಅಂತ ಹೇಳ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ? ಅದು ಅಲ್ಲದೆ ನಾನು ಯಾವತ್ತೂ ನನ್ನ ತಂದೆ ತಾಯಿ ಇಲ್ಲ ಅಂತ ಅಂದ್ಕೊಂಡೇ ಇಲ್ಲ ಅಂಕಲ್. ಅವರು ನನ್ನ ಪ್ರತಿ ಉಸಿರಲ್ಲೂ ನನ್ನ ಕಣಕಣದಲ್ಲೂ ತುಂಬಿಕೊಂಡಿರುವಾಗ ಹೇಗೆ ಅವರಿಲ್ಲ ಅಂದ್ಕೊಳ್ಳಿ. ಹಾಗಾಗಿ ಯಾರೇ ಕೇಳಿದ್ರೂ ನಾನು ಅಪ್ಪ ಅಮ್ಮ ಇರೋದು ಅಂತಾನೆ ಹೇಳ್ತೀನಿ. ನನಗೆ ಯಾರ ಸಿಂಪತಿನೂ ಬೇಕಿಲ್ಲ ಎಂದನು ಭಾವುಕನಾಗಿ. ಎಲ್ಲರಲ್ಲೂ ಮೌನ. ಯಾಕಂಕಲ್ ಏನೂ ಮಾತಾಡ್ತಾ ಇಲ್ಲ? ಈ ಅನಾಥನಿಗೆ ಹೇಗಪ್ಪ ನಿಮ್ಮ ಮಗಳನ್ನ ಕೊಡೋದು ಅಂತಾನ? ಹೇಗೆ ನೋಡ್ಕೋತಾನೋ ಅಂತ ಅನಿಸ್ತಿದೆ ಅಲ್ವಾ? ಅಂಕಲ್, ನನ್ನ ಪ್ರೀತಿ ಯಾವತ್ತಿಗೂ ಸುಳ್ಳಲ್ಲ. ನಾನು ಭೂಮಿನ ನೆನ್ನೆ ಮೊನ್ನೆಯಿಂದ ಪ್ರೀತಿಸ್ತಾ ಇಲ್ಲ. ಅವಳನ್ನು ನೋಡದೆ ಅವಳ ಗುಣಗಳನ್ನೆಲ್ಲ ಕೇಳಿಯೇ ಪ್ರೀತಿಸ್ತಿದ್ದೋನು. ಪ್ರೀತಿ ವಿಷಯದಲ್ಲಿ ನಾನು ಯಾವತ್ತೂ ಭೂಮಿಗೆ ಮೋಸ ಮಾಡಲ್ಲ. ಒಂದು ಅವಕಾಶ ಕೊಟ್ಟು ನೋಡಿ ಅಂಕಲ್. ಅವಳನ್ನು ನನ್ನ ಎದೆಗೂಡಲ್ಲಿ ಗುಬ್ಬಚ್ಚಿಯಂತೆ ಜೋಪಾನ ಮಾಡ್ತೀನಿ ಎಂದು ಭಾವುಕನಾಗಿ ನುಡಿದನು. ಮನೆ ಕೂಡ ಅವನ ಪ್ರೀತಿ ಗುಣಗಳ ಬಗ್ಗೆ, ಅವನ ಪ್ರೀತಿಯ ಆಳದ ಬಗ್ಗೆ ಹೇಳಿದನು. ಸೋಮಯ್ಯನವರು ಕೂಡ ಗಗನ್ಗೆ ತಂದೆ ತಾಯಿ ಇಲ್ಲದ ವಿಷಯ ನನಗೆ ತಿಳಿದಿತ್ತು. ಹಾಗೆಯೇ ಮನೈ ಗಗನ್ ಭೂಮಿಯನ್ನ ಪ್ರೀತಿಸುತ್ತಿದ್ದರಿಂದ ಹಿಡಿದು ಎಲ್ಲ ವಿಷಯಗಳನ್ನು ತನಗೆ ಮುಂಚೆ ಹೇಳಿಯೇ ನನ್ನ ಒಪ್ಪಿಗೆಯನ್ನು ಪಡೆದೆ ಇಲ್ಲಿಗೆ ಬಂದಿದ್ದು ಎಂಬುದನ್ನು ಹೇಳಿದಾಗ ಎಲ್ಲರಲ್ಲೂ ಒಂದು ರೀತಿಯ ನೆಮ್ಮದಿ. ಗಗನ್ ತುಂಬ ಒಳ್ಳೆಯ ಹುಡುಗ ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ. ಆದ್ದರಿಂದ ಇದು ಅವರ ಮನಸ್ಸಿನ ಮೇಲೆ ಯಾವುದೇ ತರಹದ ಕೆಟ್ಟ ಪರಿಣಾಮವನ್ನು ಬೀರಲಿಲ್ಲ. ಬದಲಾಗಿ ಇಷ್ಟೆಲ್ಲ ನೋವನ್ನಿಟ್ಟುಕೊಂಡು ಎಲ್ಲರನ್ನೂ ನಗಿಸುತ್ತಾ ತಾನು ನಗುವಂತೆ ಇದ್ದನಲ್ಲ ಎಂದು ಅವನ ಬಗ್ಗೆ ಹೆಮ್ಮೆಯಾಯಿತು. ಇನ್ನು ರಾಮಚಂದ್ರ ತನ್ನ ನಿರ್ಧಾರವನ್ನು ತಿಳಿಸಬೇಕಿತ್ತು. ಅವನ ನಿರ್ಧಾರಕ್ಕೆ ಎಲ್ಲರೂ ಕಾಯುತ್ತಿದ್ದರು. ಗಗನ್ ಬಳಿ ಬಂದ ರಾಮಚಂದ್ರ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡನು. ನಿನ್ನ ಮನಸ್ಸಲ್ಲಿ ಇಷ್ಟೊಂದು ನೋವಿದ್ದರೂ ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ನಮ್ಮನ್ನೆಲ್ಲ ನಗಿಸ್ತಾ ಇಡೀ ಮನೆಯನ್ನೇ ಖುಷಿಯಾಗಿ ಇಟ್ಕೊಂಡವನು ನನ್ನ ಮಗಳನ್ನ ಖುಷಿಯಾಗಿ ಇಟ್ಕೊಳ್ದೆ ಇದ್ದೀಯಾ? ನಾನು ಪ್ರೀತಿಸಿ ಮದುವೆ ಆದವನೇ. ಆದರೆ ನಿಜ ಹೇಳ್ತೀನಿ ಗಗನ್, ನಿನ್ನಷ್ಟು ನೀನು ಭೂಮಿಯನ್ನು ಪ್ರೀತಿಸುವಷ್ಟು ನಾನು ಕೂಡ ನನ್ನ ಹೆಂಡತಿಯನ್ನ ಪ್ರೀತಿಸಿಲ್ಲ. ಅವಳನ್ನು ನೋಡದೆ ಪ್ರೀತಿಸಿರೋನು ನೀನು. ಅನಾಥ ಅನ್ನೋ ಮಾತ್ರಕ್ಕೆ ನಿನ್ನ ಪ್ರೀತಿಯಿಂದ ದೂರ ಮಾಡುವಷ್ಟು ಕಟಕನಲ್ಲ ಎಂದು ಅವರಿಬ್ಬರ ಪ್ರೀತಿಗೆ ಅನುಮತಿ ಕೊಟ್ಟ. ಎಲ್ಲರಿಗೂ ಸಂತೋಷವೇ. ಭೂಮಿ ಯಾಕೋ ಸಪ್ಪಗಿದ್ದಾಳೆ ಎಂದಾಗ ಗಗನ್ ಅವಳ ಮಧ್ಯೆ ಆದ ಮಾತುಕತೆಯನ್ನು ಹೇಳಿ ಅವಳನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತೇನೆ ಎಂದು ಅವಳ ರೂಮ್ನತ್ತ ಓಡಿದನು. ಎಲ್ಲರೂ ಸಂತೋಷದಿಂದ ನಕ್ಕರು. ಇಷ್ಟೆಲ್ಲ ಮಾತುಕತೆ ನಡೆದರೂ ಭೂಮಿಗೆ ಇದೆಲ್ಲದರ ಪರಿವೇ ಇರುವುದಿಲ್ಲ. ಮಂಚದ ಒಂದು ಮೂಲೆಯಲ್ಲಿ ಮುದಡಿ ಕೂತಿರುತ್ತಾಳೆ. ಗಗನ್ ಬಂದು ನಿಂತಿದ್ದರ ಪರಿವೆಯೂ ಇದ್ದಂತಿರಲಿಲ್ಲ. ಅವಳ ಮಂಚದ ಕೆಳಗೆ ಬಂದು ಕೂತ ಗಗನ್ ಅವಳ ಕಾಲನ್ನು ಹಿಡಿದನು. ಒಂದು ಕ್ಷಣ ಬೆಚ್ಚಿದ ಭೂಮಿ ಗಗನ್ನನ್ನು ನೋಡಿ, ಏನ್ ಮಾಡ್ತಿದೀಯ ಗಗನ್? ಕಾಲು ಯಾಕೆ ಹಿಡ್ಕೊಂಡಿದ್ದು? ಬಿಡೋ ಎಂದಳು. ಅವಳ ಮಾತು ಕೇಳಿಸಿಯೇ ಇಲ್ಲ ಎನ್ನುವಂತೆ ಅವಳ ಕಂಗಳನ್ನೇ ನೋಡುತ್ತಿದ್ದ ಗಗನ್ ಅವಳ ಕೈಗಳನ್ನು ಹಿಡಿದುಕೊಂಡು ಕೆನ್ನೆಗೆ ಬಾರಿಸಿಕೊಳ್ಳತೊಡಗಿದ. ಏನಾಗುತ್ತಿದೆ ಎಂಬುವುದೇ ತಿಳಿಯದ ಭೂಮಿ ಅವನಿಂದ ತನ್ನ ಕೈಗಳನ್ನು ಹಿಂತೆಗೆದುಕೊಂಡಳು. ಏನ್ ಮಾಡ್ತಾ ಇದೀಯ ಗಗನ್? ಹುಚ್ಚೇನಾದ್ರೂ ಹಿಡಿತಾ? ಯಾಕೆ ಹೀಗೆಲ್ಲ ಮಾಡ್ತಿದೀಯಾ? ಹುಚ್ಚಿಡ್ತಿದೆ. ನಿನ್ ಪ್ರೀತಿ ಹುಚ್ಚು. ಏನಂದೆ? ಪ್ರೀತಿನಾ? ನನ್ನ ಎಂದಳು.
ಗೊಂದಲದಲ್ಲೇ ಗಗನ್ ಮುಖವನ್ನೊಮ್ಮೆ ನೋಡಿದಳು. ಅವಳ ಗೊಂದಲವನ್ನರಿತ ಗಗನ್, ಅಮ್ಮೋ, ನಿಜ ಹೇಳಬೇಕು ಅಂದರೆ ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತಲೂ ಜಾಸ್ತಿ ಇಷ್ಟಪಡ್ತಿದ್ದೀನಿ. ಅಪ್ಪ ಅಮ್ಮ ಇಲ್ಲದ ಅನಾಥ ನಾನು. ಪ್ರೀತಿ ಅಂದರೆ ಏನೋ, ಅದಕ್ಕಿರೋ ಶಕ್ತಿ ಎಂಥದ್ದು ಅಂತ ನಿನ್ನನ್ನು ಪ್ರೀತಿಸಿದ ಮೇಲೇ ಗೊತ್ತಾಗಿತ್ತು ನನಗೆ. ನಾನು ನಿನ್ನ ನಿನ್ನೆ ಮೊನ್ನೆಯಿಂದ ಪ್ರೀತಿ ಮಾಡ್ತಾ ಇಲ್ಲ. 4 ವರ್ಷ ಆಯಿತು ಕಣೋ ನಿನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು. ನಾನು ಈ ಊರಿಗೆ ಬರೋಕ್ಕೆ ಮುಂಚೆನೇ ನಿನ್ನನ್ನು ನೋಡಿ ನಿನ್ನನ್ನು ಆರಾಧಿಸುತ್ತಾ ಇದ್ದೀನಿ. ಯಾವಾಗೋ ಮನು ನಿನ್ನ ವಿಷಯ ಹೇಳ್ತಾನೆ ಇರ್ತಿದ್ದ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಅಮ್ಮೋ. ಆಗಲೇ ನೀ ನನ್ನ ಸರ್ವಸ್ವನೂ ಆಗ್ಬಿಟ್ಟೆ. ಮನೆಗೆ ಹೇಳಿದ್ದೆ ಕೂಡ. ಆಗಲೇ ಅವನು ನಿನ್ನ ಫೋಟೋನ ನನಗೆ ತೋರಿಸಿದ್ದು. ಅಪ್ಪ ಅಮ್ಮ ಇಲ್ಲದೆ ಅನಾಥ ಆಗಿರೋನು ನಾನಾದರೆ, ಅಪ್ಪ ಇದ್ದು ಅವರ ಪ್ರೀತಿ ನಿಂಗೆ ಸಿಗ್ತಾ ಇಲ್ವಲ್ಲ ಅಂತ ತುಂಬ ನೋವಾಗೋದು ನನಗೆ. ಹಾಗಿರಬೇಕಾದ್ರೆ ಮನೆ ಊರಿಗೆ ಹೋಗ್ತೀನಿ ನೀನು ಬಾ ಅಂದಾಗ ಹೊರಟು ಬಂದಿದ್ದೆ. ಫಸ್ಟ್ ಟೈಮ್ ಮನೆಗೆ ಬಂದು ನಿನ್ನ ನೋಡಿದ್ನಲ್ಲ, ಅದೇ ನನ್ನ ಲೈಫ್ನ ಬೆಸ್ಟ್ ಮೂಮೆಂಟ್ ಅಮ್ಮೋ. ನಿಂಗೆ ಗೊತ್ತಾ ಅಮ್ಮೋ, ಆಗಲೇ ನನಗೆ ಗೊತ್ತಾಗಿದ್ದು ನಿನ್ನ ಅಪ್ಪಂಗೂ ನೀನಂದರೆ ತುಂಬ ಇಷ್ಟ. ಯಾವುದೋ ಒಂದು ಅರ್ಥ ಇಲ್ಲದ ಕಾರಣಕ್ಕೆ ನಿನ್ನ ದೂರ ಮಾಡ್ತಿದ್ದಾರೆ ಅಂತ. ಅವರು ಮಾತಾಡೋ ಪ್ರತಿ ಮಾತಲ್ಲೂ ನಿನ್ನ ಬಗ್ಗೆ ಕಾಳಜಿ ಇರೋದು. ಆಗಲೇ ನನ್ನ ಪ್ರೀತಿಯೆಲ್ಲ ಹೇಳಿಬಿಡಬೇಕು ಅನಿಸ್ತಿತ್ತು. ಆದರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ 2ನೇ ಸಲ ನಿಮ್ಮೂರಿಗೆ ನಾನು ಬರಬೇಕಾಯ್ತು. ಇಷ್ಟೆಲ್ಲ ಹೇಳೋನು ನೀನಾಗಿಯೇ ಪ್ರಪೋಸ್ ಮಾಡಿದ್ರು ಯಾಕೆ ಒಪ್ಕೊಂಡಿಲ್ಲ ಅಂತನಾ? ನಮ್ಮಿಬ್ಬರ ಪ್ರೀತಿ ನಾವಿಬ್ಬರೇ ಅಲ್ಲದೆ ಎಲ್ಲರೂ ಒಪ್ಪಿಕೊಂಡ್ರೆ ಒಳ್ಳೇದು ಅಲ್ವಾ? ನಾನು ನಿನ್ನ ಪ್ರೀತಿಸೋದು ಮನೆಗೆ ಅಲ್ಲದೆ ಮತ್ತೊಬ್ಬರಿಗೂ ಗೊತ್ತಿತ್ತು. ಯಾರಿಗೆ ಎನ್ನುವಂತೆ ನೋಡಿದಳು. ತಾತನಿಗೆ. ಹೌದು, ನಾ 2ನೇ ಬಾರಿ ಬರುವಾಗ ಮನೆಯವರಿಗೆ ವಿಷಯನ ತಿಳಿಸಿದ್ದ. ಅವರು ಒಪ್ಪಿಗೆ ಕೊಟ್ಟ ಮೇಲೇನೆ ನಾನು ಬಂದಿದ್ದು. ಹೀಗೆ ನಡೆದ ಎಲ್ಲ ವಿಷಯವನ್ನ ತಿಳಿಸಿದ ಗಗನ್ ಭೂಮಿಯನ್ನು ಎಬ್ಬಿಸಿ ಅವಳ ಮುಂದೆ ಮಂಡಿಯೂರಿ ಕುಳಿತು, ಅಮ್ಮೋ, ನಾನು ಕೇವಲ ನಿನ್ನನ್ನು ಪ್ರೀತಿಸುತ್ತಾ ಇಲ್ಲ, ನಿನ್ನನ್ನು ಪೂಜಿಸಿದ್ದೇನೆ. ನನ್ನ ಕೊನೆ ಉಸಿರು ಇರೋವರೆಗೂ ನಿನ್ನನ್ನು ಆರಾಧಿಸುತ್ತೀನಿ. ನೀನಿರುವ ಜಾಗದಲ್ಲೆಲ್ಲ ನಾನಿರಬೇಕು. ನೀನು ಕಣ್ಣು ಹಾಕುವ ವಸ್ತುಗಳಲ್ಲಿ ನನ್ನ ಉಸಿರಿರಬೇಕು. ನನ್ನ ಕಣ್ಣೋಟದೊಳಗೆ ನಿನ್ನನ್ನು ಸೆರೆ ಹಿಡಿದು ಜೀವನ ಪರ್ಯಂತ ನಿನ್ನ ಬದುಕೆಂಬ ಅರಮನೆಯಲ್ಲಿ ನಾನು ಇರಬೇಕೆಂಬ ಆಸೆಯನ್ನು ಪೂರೈಸುತ್ತೀಯ ಅಮ್ಮೋ ಎಂದೆನು. ಇಷ್ಟು ಹೇಳುವಾಗಲೇ ಅವನ ಕಂಗಳಲ್ಲಿ ನೀರು ತುಂಬಿಕೊಂಡಿತ್ತು. ಆ ದಿನ ನೀನು ನನ್ನನ್ನು ಇಷ್ಟಪಡುತ್ತೀಯ ಎಂದೆ. ಆಗ ನಿನ್ನನ್ನು ಎತ್ತಿ ಕುಣಿದಾಡಿ ಬಿಡಬೇಕು ಅನಿಸಿತ್ತು. ಆದರೆ ಸ್ವಲ್ಪ ಸಮಯ ಆಗಲಿ, ಎಲ್ಲರಿಗೂ ನನ್ನ ವಿಷಯ ಹೇಳಿಯೇ ನಿನ್ನನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಳಬೇಕು ಅಂತ ಆ ದಿನ ಏನೂ ಮಾತಾಡದೆ ಇತ್ತಿದ್ದು. ನೀನು ಕಣ್ಣೀರಿಟ್ಟಾಗಲೇ ಇದ್ಯಾವುದು ಬೇಡ, ಎಲ್ಲ ಹೇಳಿಬಿಡಬೇಕು ಅಂತ ಅನಿಸ್ತಿತ್ತು. ಆದರೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕಲ್ಲಾಗಿದ್ದೆ. ನಿನ್ನ ನೋಯಿಸಬೇಕು ಅಂತ ನಾನು ಹಾಗೆ ಮಾಡಲಿಲ್ಲ ಅಮ್ಮು. ಲವ್ ಯು ಕಣೋ ಅಮ್ಮು ಎಂದನು. ಭೂಮಿ ಓಡಿ ಹೋಗಿ ಅವನ ಕೆನ್ನೆಗೆ ಬಾರಿಸಿದಳು. 3-4 ಏಟು ಕೊಟ್ಟಾಗಲೇ ಅವಳು ಸಮಾಧಾನಗೊಂಡಿದ್ದು. ಅವಳಿಗೆ ಏನು ಹೇಳಲು ಕೇಳಲು ಇಷ್ಟವಿರಲಿಲ್ಲ. ಗಗನ್ ಸಿಕ್ಕಿದ್ದು ಅವಳಿಗೆ ನಿಧಿ ಸಿಕ್ಕಷ್ಟೇ ಸಂಭ್ರಮ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅತ್ತಳು. ತಾನು ಪ್ರೀತಿಸುವ ವ್ಯಕ್ತಿ ತನ್ನನ್ನೇ ಪ್ರೀತಿಸುತ್ತಾನೆ ಅಂತ ಗೊತ್ತಾದರೆ ಯಾರಿಗೆ ತಾನೇ ಖುಷಿ ಆಗಲ್ಲ? ಭೂಮಿಗೂ ತುಂಬ ಖುಷಿ ಆಗಿತ್ತು. ಇಷ್ಟು ದಿನದ ನೋವು, ಹತಾಶೆ ಎಲ್ಲವೂ ಸಂತೋಷವಾಗಿ ಪರಿವರ್ತನೆಗೊಂಡಿತ್ತು. ಸಮಾಧಾನಗೊಂಡ ಭೂಮಿ ಮುಖವನ್ನು ಎತ್ತಿ ಗಗನ್ನೊಮ್ಮೆ ನೋಡಿದಳು. ಅವನಲ್ಲೂ ಅಷ್ಟೇ. ಅವನ ಸಂತೋಷ ಅವನ ಕಂಗಳಲ್ಲೇ ಕಾಣುತ್ತಿತ್ತು. ಅವಳ ಕಣ್ಣೊರೆಸಿದ ಗಗನ್, ಎಲ್ಲರೂ ಕಾಯ್ತಾ ಇದ್ದಾರೆ, ಹೊರಗಡೆ ಹೋಗೋಣ್ವಾ ಎಂದನು. ಭೂಮಿ ತಲೆ ಆಡಿಸಿದಳು. ಎಷ್ಟು ದಿನದ ನೋವು ಮಂಜಿನಂತೆ ಕರಗಿ ಹೋಗಿತ್ತು. ಇಬ್ಬರು ಒಟ್ಟಿಗೆ ಬರುವುದನ್ನು ನೋಡಿದ ಮನೆಯ ಜನ ಸೀತಾರಾಮನ ಜೋಡಿಯಂತೆಯೇ ಇದೆ ಎಂದು ಖುಷಿಪಟ್ಟರು. ಎಲ್ಲರೂ ಸಂತೋಷದಿಂದ ಅದು ಇದು ಹೊರಡುತ್ತಾ ನಿಶ್ಚಿತಾರ್ಥ ಮದುವೆಯನ್ನು ಯಾವಾಗ ಇಟ್ಟುಕೊಳ್ಳೋಣ ಎನ್ನುವುದರ ಬಗ್ಗೆ ಚರ್ಚಿಸುತ್ತಿದ್ದರೆ ಭೂಮಿ ಗಗನ್ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಈ ಲೋಕದ ಪರವೇ ಇಲ್ಲದಂತೆ ಇದ್ದರು. ಇದನ್ನು ಗಮನಿಸಿದ ಮನೆ ಕಣ್ಣ ಸನ್ನೆಯಲ್ಲೇ ಮನೆಯವರೆಲ್ಲರಿಗೂ ಅವರನ್ನು ನೋಡುವಂತೆ ತಿಳಿಸಿದ. ಎಲ್ಲರೂ ಅವರತ್ತ ನೋಡಿ ಹೋ ಎಂದು ಕೂಗಿದರು. ಮನೆಯ ಜನರ ಕಿರಿಚಾಟಕ್ಕೆ ಇಬ್ಬರು ಮನೆಯವರನ್ನು ನೋಡಿದಾಗ ಎಲ್ಲರೂ ಕೀಚಾಯಿಸುವಂತೆ ಅವರನ್ನು ಕೂಗಿಸಲಾರಂಭಿಸಿದರು.
ನಾಚಿಕೆಯಿಂದ ಭೂಮಿ ಅಲ್ಲಿಂದ ಓಡಿದಳು. ಇದಾದ ಸ್ವಲ್ಪ ದಿನದಲ್ಲೇ ಗಗನ್ ಭೂಮಿಯ ನಿಶ್ಚಿತಾರ್ಥ ಯಾವುದೇ ತೊಂದರೆ ಇಲ್ಲದೆ ನಡೆಯಿತು. ಮದುವೆಯ ದಿನಾಂಕ ಕೂಡ ನಿಶ್ಚಯವಾಗಿತ್ತು. ಪ್ರೇಮಿಗಳಿಬ್ಬರು ಯಾವುದೇ ಅಡೆತಡೆ ಇಲ್ಲದೆ ತಮ್ಮ ಸ್ವಚ್ಛಂದ ಪ್ರೀತಿಯಲ್ಲಿ ಮಿಂದೇಳುತ್ತಿದ್ದರು. ಮದುವೆಗೆ ಕೇವಲ 1 ವಾರವಿತ್ತು. ಭೂಮಿಯ ಮನೆಯಲ್ಲಿ ಮದುವೆಯ ಸಂಭ್ರಮ. ಎಲ್ಲೆಲ್ಲೂ ಸಡಗರ, ಖುಷಿ ತುಂಬಿ ತುಳುಕುತ್ತಿತ್ತು. ಇತ್ತ ಗಗನ್ ಕೂಡ ತುಂಬ ಖುಷಿಯಾಗಿದ್ದ. ಹೀಗೆ ದಿನ ಸಾಗುತ್ತಲೇ ಇತ್ತು. ಮದುವೆ ಆಗೋವರೆಗೂ ಗಂಡು ಹೆಣ್ಣು ನೋಡಿಕೊಳ್ಳಬಾರದು ಎಂದು ಹೇಳಿದ್ದರಿಂದ ಇಬ್ಬರು ವಿರಹದ ತಾಪದಿಂದ ಬೇಯುತ್ತಿದ್ದರು. ಇದರಲ್ಲೂ ಒಂದು ರೀತಿಯ ಸುಖವನ್ನು ಅನುಭವಿಸುತ್ತಿದ್ದರು. ಅಂದು ಮದುವೆಯ ದಿನ ಗಗನ್ ಬಿಳಿ ಪಂಚೆ, ಬಿಳಿ ಶರ್ಟ್ ತೊಟ್ಟು, ತಲೆಗೆ ಪೀಠ, ಒಳ್ಳೆ ಮನ್ಮಥನಂತೆ ಕಾಣುತ್ತಿದ್ದ. ಅವನು ಹಾಕಿದ ಬಾಸಿಂಗ ಅವನ ಅಂದವನ್ನು 2ರಷ್ಟು ಹೆಚ್ಚಿಸಿದ್ದು. ರಾಧಮ್ಮನವರು ಗಗನ್ನೊಮ್ಮೆ ನೋಡಿ, ಒಳ್ಳೆ ರಾಜ್ಕುಮಾರನ ಹಾಗೆ ಕಾಣ್ತಿದೆಯಾ ಎಂದು ಚಿಕ್ಕದಾಗಿ ಗಲ್ಲಕ್ಕೆ ದೃಷ್ಟಿಪಟ್ಟು ಇಟ್ಟು ಹೋದರು. ಗಗನ್ ಮದುವೆಯ ಮಂಟಪದಲ್ಲಿ ಕೂತು ಪುರೋಹಿತರು ಹೇಳುವ ಹಾಗೆ ಮಾಡುತ್ತಿದ್ದರು. ಮನಸ್ಸು ಭೂಮಿಯ ಆಗಮನಕ್ಕೆ ಕಾಯುತ್ತಿತ್ತು. ಪುರೋಹಿತರು ಮದುವೆ ಹುಡುಗಿಯನ್ನು ಕರೆಯಿರಿ ಎಂದು ಹೇಳುತ್ತಿದ್ದಂತೆ ಗಗನ್ನ ಹೃದಯದ ಬಡಿತ ಹೆಚ್ಚಾಯಿತು. ತನ್ನ ಹೃದಯದ ಅರಸಿಯ ಆಗಮನವನ್ನು ಈ ರೀತಿಯಾಗಿ ಹೇಳುತ್ತಿದೆ ಎಂದರಿತ. ಭೂಮಿಯ ಮುಖವನ್ನು ಇನ್ನೇನು ನೋಡಬೇಕು ಎನ್ನುವಷ್ಟರಲ್ಲಿ ಮುಖಕ್ಕೆ ಅಡ್ಡವಾಗಿ ಅಂತರ್ಪಟ ಹಿಡಿದರು. ಗಗನ್ ಮುಖ ಚಿಕ್ಕದಾಯಿತು. ಇದನ್ನು ಗಮನಿಸಿದ ಮನೆ, ಹಿರಪ್ಪ, ಇನ್ನೇನು ಅವಳು ನಿನ್ನ ಹೆಂಡತೀನೆ, ಎಷ್ಟೊತ್ತು ಬೇಕಾದರೂ ನೋಡ್ತಾ ಕುತ್ಕೋಬಹುದು. ಈಗ ಗಮನವನ್ನ ಶಾಸ್ತ್ರಕ್ಕೆ ಹಾಕಪ್ಪ ಎಂದನು. ಗಗನ್ ಮುಖವನ್ನು ಪೆದ್ದು ಪೆದ್ದಾಗಿ ಮಾಡಿ ನಕ್ಕನು. ಅಂತೂ ಅಂತರ್ಪಟವನ್ನು ಸರಿಸುವ ಸಮಯ ಮತ್ತೆ ಗಗನ್ ಹೃದಯದ ಬಡಿತ ಜಾಸ್ತಿಯಾಯಿತು. ಅಂತರ್ಪಟ ಸರಿತಿದ್ದೆ ಅವಳನ್ನು ನೋಡಿದ ಗಗನ್ ಹೃದಯ ಬಡಿತ ಒಮ್ಮೆಲೆ ನಿಂತಂತಾಯಿತು. ಮೊದಲೇ ಸುಂದರಿ ಭೂಮಿ, ಇನ್ನು ಮದುವೆಯ ಹುಡುಗಿಯ ಸಿಂಗಾರ ಎಂದರೆ ಕೇಳಬೇಕೆ? ಅವಳ ಕಪ್ಪು ಕಂಗಳು ಕಾಡಿಗೆ ಹಚ್ಚಿ ಅವಳ ಅಂದವನ್ನು ಹೆಚ್ಚಿಸಿತ್ತು. ಕಿವಿಯ ಓಲೆ, ಮೂಗತಿ, ಹಣೆಯ ಬೊಟ್ಟು, ಆ ಹಳದಿ ಮಿಶ್ರಿತ ಕೇಸರಿ ಬಣ್ಣದ ಸೀರೆ, ಕೈತುಂಬ ಹಸಿರು ಹಾಗೂ ಬಂಗಾರದ ಬಳೆಗಳು ಅವಳ ಅಂದವನ್ನು ದ್ವಿಗುಣಗೊಳಿಸಿತು. ಅವಳನ್ನೇ ನೋಡುತ್ತಾ ಇದ್ದ ಗಗನ್ನ, ಏನ್ ಹಾಗೆ ನೋಡ್ತಿದೀಯಾ, ದೃಷ್ಟಿ ಆಗುತ್ತೆ ಎಂದಳು ತುಂಟತನದಲ್ಲಿ ಭೂಮಿ. ಅವಳ ಕಿವಿಯ ಬಳಿ ಸರಿದ ಗಗನ್, ಅಮ್ಮೋ, ಲುಕಿಂಗ್ ಸೋ ಬ್ಯೂಟಿಫುಲ್, ಆದರೂ ಏನೋ ಒಂದು ಕಮ್ಮಿ ಎಂದು ಕಣ್ಣೊಡೆದ ಗಗನ್. ಒಂದೊಳ್ಳೆ ಮುಹೂರ್ತದಲ್ಲಿ ಗಗನ್ ಭೂಮಿಗೆ ತಾಳಿಯನ್ನು ಕಟ್ಟಿದ. ಇಬ್ಬರು ಹಿರಿಯರ ಸಮ್ಮುಖದಲ್ಲಿಯೇ ಸತಿಪತಿಗಳಾಗಿ ಎಲ್ಲರ ಆಶೀರ್ವಾದವನ್ನು ಪಡೆದುಕೊಂಡರು. ಮದುವೆಗೆ ಬಂದ ಎಲ್ಲರೂ ಇಬ್ಬರನ್ನು ನೋಡಿ ಒಳ್ಳೆ ಜೋಡಿ ಎಂದು ಶುಭ ಹಾರೈಸಿ ಹೋದರು. ಊಟ ಮಾಡುವಾಗ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸಿಕೊಳ್ಳುವಂತೆ ಎಲ್ಲರೂ ಕಾಡಿಸಿದಾಗ ಭೂಮಿ ಗಗನ್ಗೆ, ಗಗನ್ ಭೂಮಿಗೆ ಸಿಹಿ ತಿನ್ನಿಸಿಕೊಂಡರು. ಅಲ್ಲದೆ ಭೂಮಿ ಎಷ್ಟು ಹೇಳಿದರೂ ಕೇಳದೆ ಗಗನ್ ಅವಳಿಗೆ ಊಟವನ್ನೇ ಮಾಡಿಸಿದ. ಇದನ್ನು ನೋಡಿದ ಎಲ್ಲರೂ ಇವರ ಕಾಲೆಳೆದರೆ ಗಗನ್ ಅವರ ಜೊತೆಗೆ ನಕ್ಕನು. ಭೂಮಿಯ ಕೆನ್ನೆ ಮಾತ್ರ ಟೊಮ್ಯಾಟೊ ಹಣ್ಣಿನಂತೆ ಕೆಂಪಗಾಗಿತ್ತು. ಹೆಂಗಳೆಯರು ಸುತ್ತಲೂ ಕೂತು ಆ ದಿನದ ರಾತ್ರಿಯ ಕಾರ್ಯಕ್ರಮವನ್ನು ಹೇಳಿ ಭೂಮಿಯನ್ನು ಗೋಳೈದುಕೊಳ್ಳುತ್ತಿದ್ದರು. ಭೂಮಿ ನಾಚಿಕೆಯಿಂದ ಆಗಲೇ ಕೆಂಪಾಗಿ ಹೋಗಿದ್ದಳು. ಅವಳನ್ನು ಸಿಂಗರಿಸಿದ ಹೆಂಗಳೆಯರು ಅವಳನ್ನು ರೂಮ್ ಒಳಗೆ ಕಳುಹಿಸಿ ಹೊರಬಂದರು. ರೂಮ್ ಎಲ್ಲ ಹೂಗಳಿಂದ ಅಲಂಕಾರ ಮಾಡಿಕೊಂಡು ತುಂಬ ಸುಂದರವಾಗಿ ಕಾಣುತ್ತಿತ್ತು. ಆದರೆ ಅಲ್ಲಿ ಇರಬೇಕಾದವರೇ ಅಲ್ಲಿರಲಿಲ್ಲ. ಅವಳ ಕಣ್ಣು ರೂಮಲ್ಲೆಲ್ಲ ಹುಡುಕಾಡಿತು. ಗಗನ್ ಕಾಣಲಿಲ್ಲ. ರೂಮ್ ಹೊರಗಡೆಯ ಬಾಲ್ಕನಿಯಲ್ಲಿ ಗಗನ್ ನಕ್ಷತ್ರವನ್ನು ನೋಡುತ್ತಾ ನಿಂತಿದ್ದ. ಅವಳು ಅವನತ್ತ ಹೋಗಿ ಗಗ್ಗು ಎಂದಳು. ಅವಳತ್ತ ತಿರುಗಿದ ಗಗನ್ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಏನಾಯ್ತು ಗಗ್ಗು, ಯಾಕೋ ಅಳ್ತಿದ್ಯಾ? ಏನು ಬೇಜಾರಾಯ್ತು? ನಾನೇನಾದರೂ ಹರ್ಟ್ ಮಾಡಿದ್ನಾ? ಅಥವಾ ಯಾರಾದರೂ ನಿನ್ನ ಮನಸ್ಸಿಗೆ ಬೇಜಾರಾಗೋ ಥರ ನಡ್ಕೊಂಡ್ರ? ಹೇಳೋ ಎನ್ನುವಷ್ಟರಲ್ಲಿಯೇ ಅವಳ ಕಂಗಳು ತುಂಬಿಕೊಂಡವು. ಯಾರೂ ಏನೂ ಹೇಳಿಲ್ಲ ಅಮ್ಮೋ. ಮದುವೆ ಅನ್ನೋದು ಎಲ್ಲರ ಲೈಫ್ನಲ್ಲಿ ಮುಖ್ಯ ಘಟ್ಟ ಅಲ್ವಾ? ಈ ಸಂತೋಷದಲ್ಲಿ ಅಪ್ಪ ಅಮ್ಮ ನನ್ನ ಜೊತೆ ಇಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಅಷ್ಟೇ, ಇನ್ನೇನಿಲ್ಲ ಕಣೋ ಎಂದನು. ಅವನ ಕೈ ಹಿಡಿದು ಕರೆದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿ ತಾನು ಕೂತ ಭೂಮಿ ಅವನನ್ನು ತನ್ನ ಕಾಲ ಮೇಲೆ ಮಲಗಿಸಿಕೊಂಡು ಅವನ ತಲೆಯಲ್ಲಿ ಕೈ ಆಡಿಸುತ್ತಾ, ಗಗ್ಗು, ನೀನು ಹೀಗೆಲ್ಲ ಬೇಜಾರು ಮಾಡಿಕೊಂಡ್ರೆ ನನಗೂ ಹರ್ಟ್ ಆಗುತ್ತೆ ಅಲ್ವಾ? ನೀನೇ ತಾನೇ ಹೇಳ್ತಿದ್ದೆ
ಅಪ್ಪ ಅಮ್ಮ ಎಲ್ಲೂ ಹೋಗಿಲ್ಲ, ನನ್ನ ಜೊತೆನೇ ಇದ್ದಾರೆ ಅಂತ ಹೀಗ್ಯಾಕೆ ಅಳ್ತಾ ಇರೋದು ನೀನು? ಹಾಂ, ನೀನು ಹೀಗೆ ಬೇಜಾರಲ್ಲಿದ್ದರೆ ಮೇಲಿರೋ ಅಪ್ಪ ಅಮ್ಮ ಬೇಜಾರಾಗಲ್ವಾ? ನನ್ನ ಮುದ್ದು ಕಣೋ ನೀನು, ನಿನ್ನ ಜೊತೆ ನಾನಿದ್ದೀನಿ ಅಲ್ವಾ? ಅಪ್ಪ ಅಮ್ಮನ ಪ್ರೀತಿ ಪೂರ್ತಿ ಕೊಡೋಕೆ ಆಗದೆ ಇದ್ದರೂ ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ. ಪ್ಲೀಸ್ ಕಣ ರಾಜ, ಬೇಜಾರಾಗಿ ಕೂತ್ಕೋಬೇಡ್ವೋ ಎಂದು ಅವನನ್ನು ಸಮಾಧಾನಿಸುತ್ತಿರುವ ಪರಿ ನೋಡಿ ಗಗನ್ಗೆ ನಗು ಬಂತು. ಅಮ್ಮು ಎಂದನು ಪ್ರೀತಿಯಿಂದ. ಏನು ಎಂಬಂತೆ ಅವನ ಮುಖದತ್ತ ಬಗ್ಗಿದಳು. ಅಮ್ಮು, ಒಂದು ಹಾಡು ಹೇಳೋ ಪ್ಲೀಸ್ ಅಮ್ಮು. ಅವನ ತಲೆ ಸವರುತ್ತಾ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೀನೇ. ಹಾಡು ಮುಗಿಸುವುದರ ಒಳಗೆಯೇ ಗಗನ್ ನಿದ್ದೆ ಮಾಡಿಬಿಟ್ಟಿದ್ದ. ಆ ಮುದ್ದು ಮುಖ ನೋಡಿ ಭೂಮಿಗೆ ಮುದ್ದು ಹುಕ್ಕಿ ಬಂತು. ಅವನ ಹಣೆಗೆ ಮುತ್ತಿಟ್ಟ ಭೂಮಿ ಮೆಲ್ಲಗೆ ಅವನ ತಲೆಯನ್ನು ದಿಂಬಿಗೆ ಇಟ್ಟು ಹೊದಿಕೆಯನ್ನು ಹಾಕಿ ಅವನ ಕೈಗಳನ್ನು ಹಿಡಿದುಕೊಂಡು ತಾನು ನಿದ್ದೆಗೋದಳು. ಗಗನ್ ಹೇಳುವುದರ ಒಳಗೆ ಎದ್ದ ಭೂಮಿ ಸ್ನಾನ ಮುಗಿಸಿ ತಲೆ ಒರೆಸಿಕೊಳ್ಳುತ್ತಾ ಬರುತ್ತಿದ್ದಳು. ಈಗಷ್ಟೇ ಎಚ್ಚರಗೊಂಡಿದ್ದ ಗಗನ್ಗೆ ತುಂಟುತನದ ಉಪಾಯ ಒಂದು ಹೊಳೆಯಿತು. ಎಚ್ಚರವಾಗಿಯೇ ಇಲ್ಲ ಎನ್ನುವಂತೆ ಕಣ್ಣು ಮುಚ್ಚಿಕೊಂಡು ಮಲಗಿದನು. ಇದನ್ನರಿಯದ ಭೂಮಿ ಅವನಲ್ಲಿ ಬಂದು ಹಣೆಯನ್ನು ನೆವರಿಸಿ ಮುತ್ತು ಕೊಡಲೆಂದು ಬಗ್ಗಿದಾಗ ಗಗನ್ ತನ್ನ ಕತ್ತನ್ನು ಮುಂದೆ ಮಾಡಿದನು. ಆಕಸ್ಮಿಕವಾಗಿ ಅವನ ತುಟಿ ಇವಳ ತುಟಿಗೆ ಸಿಹಿಯಾದ ಮುತ್ತನ್ನಿಟ್ಟನು. ಮೊದಲ ಮುತ್ತು, ಇಬ್ಬರಲ್ಲೂ ಒಂದು ರೀತಿಯ ರೋಮಾಂಚನ. ಕೆನ್ನೆಯಲ್ಲ, ಮುಖವೇ ರಂಗೇರಿತ್ತು. ಅವಳ ಮುಖವನ್ನೊಮ್ಮೆ ನೋಡಿದ. ಆಗಲೇ ಮತ್ತೂ ತುಂಟಾಟ ಮಾಡುವ ಮನಸ್ಸಾಯಿತು. ಅವಳ ಸೊಂಟವನ್ನು ಜಿಗುಟಿದನು. ಅಮ್ಮ, ಲೋ ಗೂಬೆ, ಕಚಗುಳಿ ಆಗುತ್ತೆ, ಹಾಗೆಲ್ಲ ಮಾಡಬೇಡ ಪ್ಲೀಸ್. ಓಹೋ, ಗಂಡಂಗೆ ಗೂಬೆ ಅಂತೀಯಾ ಎಂದು ಮತ್ತೆ ಹಾಗೆ ಮಾಡಲು ಹೋದವನಿಂದ ತಪ್ಪಿಸಿಕೊಂಡು ಓಡಿದಳು. ಅಂದು ಇಬ್ಬರು ಚಿಕ್ಕಮಗಳೂರಿಗೆ ಹೋಗುವವರಾಗಿದ್ದರು. ಎಲ್ಲರಿಗೂ ಬೇಸರವೇ, ಆದರೂ ಗಂಡನ ಜೊತೆ ಕಳಿಸಲೇಬೇಕಲ್ಲ. ಮನಸ್ಸಲ್ಲಿ ಬೇಸರವಿದ್ದರೂ ನಗು ನಗುತ್ತಲೇ ಭೂಮಿ ಗಗನ್ರನ್ನು ಕಳುಹಿಸಿದರು. ನಿಮ್ಮ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತೀನಿ ಎಂದು ಹೇಳಿ ಹಿರಿಯರ ಮನಸ್ಸಿಗೆ ನೆಮ್ಮದಿ ತಂದಿದ್ದ. ಎಲ್ಲರನ್ನೂ ಬಿಟ್ಟು ಬಂದಿದ್ದಕ್ಕಾಗಿ ಭೂಮಿ ಕೂಡ ಸ್ವಲ್ಪ ಮೌನವಾಗಿಯೇ ಇದ್ದಳು. ಇದನ್ನು ಗಮನಿಸಿದ ಗಗನ್, ಅಮ್ಮೋ, ನಿಂಗೆ ಬೇಜಾರಾಗ್ತಿದೆ ಅಂತ ನಂಗೊತ್ತು, ಪ್ಲೀಸ್ ಬೇಜಾರಾಗಬೇಡ. ನೀನು ಡಲ್ ಆಗಿದ್ರೆ ನಾನು ಡಲ್ ಆಗೋಗ್ತೀನಿ. ಅಪ್ಪ ಅಮ್ಮನ ಪ್ರೀತಿನ ನಿಂಗೆ ನಾನು ಕೊಡೋಕೆ ಆಗ್ದೇ ಇದ್ರೂ ಮನೆಯವರ ನೆನಪು ಬರದೇ ಇರೋ ಥರ ನೋಡ್ಕೊಳ್ಳೋಕೆ ಪ್ರಯತ್ನ ಅಂತೂ ಮಾಡ್ತೀನಿ ಎಂದನು. ಭೂಮಿ ಕೂಡ ಅಷ್ಟರೊಳಗೆ ಸ್ವಲ್ಪ ಸಮಾಧಾನವಾಗಿದ್ದರಿಂದ ಅದು ಇದು ಮಾತನಾಡುತ್ತಾ ಮನೆಯನ್ನು ತಲುಪಿದರು. ಮನೆಯ ಕೆಲಸದ ಹಿರಿಯರೆಲ್ಲರೂ ಸೇರಿ ನವಜೋಡಿಗಳಿಗೆ ಆರತಿ ಎತ್ತಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಿದರು. ಅವರ ಆಶೀರ್ವಾದ ಪಡೆದ ಜೋಡಿಗೆ 100 ಕಾಲ ನಗ್ತಾ ಬಾಳಿ ಎಂದು ಆಶೀರ್ವದಿಸಿದರಲ್ಲದೆ ಯಾವುದೇ ಅಹಂಕಾರ ದರ್ಪ ಇಲ್ಲದ ಜೋಡಿ ಕಂಡು ಎಲ್ಲರ ಕಣ್ಣಂಚಲ್ಲಿ ಸಂತೋಷದ ನೀರು ತುಂಬಿಕೊಂಡಿತು. ನಂತರ ಅವರಿಬ್ಬರು ಗಗನ್ ತಂದೆ ತಾಯಿಯ ಫೋಟೋ ಬಳಿ ಹೋಗಿ ನಮಸ್ಕರಿಸಿದರು. ಭೂಮಿ ದೇವರ ಮನೆಗೆ ಹೋಗಿ ದೀಪ ಹಚ್ಚಿ ಬಂದು ರೂಮ್ನತ್ತ ಹೋದಳು. ರೂಮ್ಗೆ ಬಂದ ಭೂಮಿ ಗಗನ್ನನ್ನು ಹುಡುಕುತ್ತಿದ್ದಳು. ಅವಳ ಹಿಂದಿನಿಂದ ಬಂದು ಗಗನ್ ಅವಳನ್ನು ತಬ್ಬಿಕೊಂಡು ಕೆನ್ನೆಗೊಂದು ಮುತ್ತಿಕ್ಕಿದನು. ಏನು ಮಾಡಿದ್ ನೀನೀಗ? ಹೊತ್ತು ಗೊತ್ತು ಇಲ್ವಾ ನಿಂಗೆ? ಅಯ್ಯೋ, ನನ್ನ ಹೆಂಡ್ತಿನ ನಾನು ಮುದ್ದಾಡೋಕ್ಕೆ ಯಾರು ಪರ್ಮಿಷನ್ ಬೇಕಪ್ಪ? ಇದಕ್ಕೇನು ಕಮ್ಮಿ ಇಲ್ಲ, ಬಾ ಊಟ ಮಾಡೋಣ, ನಾನೇ ಅಡುಗೆ ಮಾಡಿದ್ದೀನಿ, ಎಲ್ಲರ ಜೊತೆ ಒಟ್ಟಿಗೆ ಮಾಡೋಣ ಎನ್ನುತ್ತಾ ಅವನ ಕೈ ಎಳೆದಳು. ನಾನೇನೋ ಕೊಟ್ನಲ್ವಾ, ಅದನ್ನು ವಾಪಸ್ ಕೊಡು, ಆಗ ಬರ್ತೀನಿ. ಇಲ್ಲ, ಊಟನೂ ಬೇಡ ಏನೂ ಬೇಡ ಎಂದು ಚಿಕ್ಕ ಮಕ್ಕಳಂತೆ ಹಠ ಮಾಡಿದನು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥನೇ ಆಗಲ್ವಲ್ಲ ಎಂದು ಅವನ ಹೊಟ್ಟೆಗೆ ಕಚಗುಳಿ ಇಡಲು ಪ್ರಾರಂಭಿಸಿದಳು. ಅಮ್ಮು, ಬೇಡ ಕಣೆ, ಕಚಗುಳಿ ಆಗುತ್ತೆ ಪ್ಲೀಸ್. ಹಾಗೆ ಬಾ ದಾರಿಗೆ, ಊಟಕ್ಕೆ ಬಾ ಅಂದರೆ ಕೇಳಬೇಕು ಎಂದಳು. ಬಂದೆ ಎನ್ನುತ್ತಾ ಹೊರಟವನನ್ನ ತನ್ನತ್ತ ಎಳೆದುಕೊಂಡ ಭೂಮಿ ಅವನ ಕೆನ್ನೆಗೊಂದು ಸಿಹಿಯಾದ ಮುದ್ರೆಯನ್ನಿಟ್ಟು ಅಲ್ಲಿಂದ ಓಡಿದಳು. ಇತ್ತ ಗಗನ್ ಬಾಯಿ ಬಿಟ್ಕೊಂಡೇ ಇದ್ದ. ಪುನಃ ಓಡಿ ಬಂದ ಭೂಮಿ ಗಗನ್ನ ಕಿವಿಯಲ್ಲಿ, ಬಾಯಿ ಮುಚ್ಕೊಂಡು ಊಟಕ್ಕೆ ಬನ್ನಿ, ಇಲ್ಲ ಸೊಳ್ಳೆ ಒಳಗಡೆ ಹೋಗುತ್ತೆ ಎಂದು ಹೇಳಿ ಓಡಿದಳು. ನಗುತ್ತಾ ಕೆಳಗಿಳಿದು ಬಂದ ಗಗನ್. ಆಗಲೇ ಭೂಮಿ ಕೆಲಸದವರಿಗೆಲ್ಲ ತಾನೇ ತನ್ನ ಕೈಯಾರೆ ಬಡಿಸುತ್ತಿದ್ದಳು. ಎಲ್ಲರನ್ನೂ ಪ್ರೀತಿಸುವ ಅವಳ ಗುಣಕ್ಕೆ ಮತ್ತೆ ಸೋತು ಹೋದ ಗಗನ್.
ಬಾ ಗಗ್ಗು, ನಿನಗೂ ಬಡಿಸಿದ್ದೀನಿ ಎಂದಳು. ಅನ್ನವನ್ನು ಕಲಸಿದ ಗಗನ್ ಭೂಮಿಯನ್ನು ತನ್ನ ಪಕ್ಕ ಕೂರಿಸಿಕೊಂಡು ಅವಳಿಗೆ ತಿನ್ನಿಸಿದನು. ಭೂಮಿ ಇವನಿಗೆ ತಿನ್ನಿಸಿದಳು. ಇವರಿಬ್ಬರ ಪ್ರೀತಿಯನ್ನು ಕಂಡ ಮನೆಯ ಕೆಲಸದವರು ಎಷ್ಟು ಒಳ್ಳೆಯ ಜೋಡಿ, ಯಾರ ಕಣ್ಣು ಸೋಕದಿರಲಿ ಎಂದು ಹಾರೈಸಿದರು. ಊಟ ಮಾಡಿ ಮಲಗುವಾಗ ಗಗನ್ಗೆಂದು ಕೈಯಲ್ಲಿ ಹಾಲಿಡಿದು ಬಂದಿದ್ದ ಭೂಮಿ, ತಗೋ ಗಗ್ಗು ಹಾಲು ಎಂದಳು. ಭೂಮಿಯನ್ನ ತನ್ನ ಪಕ್ಕ ಕೂರಿಸಿಕೊಂಡ ಗಗನ್, ನೀನು ಕುಡಿದ್ಯಾ ಎಂದನು. ಇಲ್ಲ ಎನ್ನುವಂತೆ ತಲೆ ಅಲ್ಲಾಡಿಸಿದ ಭೂಮಿಗೆ ಗಗನ್ ತನ್ನ ಕೈಯಲ್ಲಿದ್ದ ಹಾಲನ್ನು ಕೊಟ್ಟನು. ನಿಂಗೆ ಅಂತ ತಂದಿತ್ತು ಅದು, ನೀನು ಕುಡಿ ಎಂದಳು. ನಾನು ನೀನು ಒಂದೇ ಅಂತ ಆದಮೇಲೆ ನಂದೆಲ್ಲ ನಿಂದೆ ತಾನೇ, ಸುಮ್ಮನೆ ಕುಡಿ ಎಂದವನಿಗೆ ಇಲ್ಲ ಎನ್ನಲಾಗಲಿಲ್ಲ. ಸ್ವಲ್ಪ ಕುಡಿದು ಸಾಕು ಎನ್ನುವಂತೆ ಮುಖ ಮಾಡಿದಾಗ ಹಾಲನ್ನು ಸ್ವಲ್ಪವೂ ಬಿಡದ ಹಾಗೆ ಪೂರ್ತಿ ಕುಡಿದು ಮುಗಿಸಿ, ಹಾಲು ತುಂಬ ಚೆನ್ನಾಗಿತ್ತು ಎಂದು ಕಣ್ಣೊಡೆದನು. ಹುಣ್ಣಿಮೆಯ ರಾತ್ರಿಯಲ್ಲಿ ತಂಪಾದ ತಂಗಾಳಿ ಇವರ ಮನಸ್ಸಿನ ಭಾವನೆಯನ್ನ ಕೆರಳಿಸುತ್ತಿತ್ತು. ಇಷ್ಟು ದಿನದ ಅವರ ವಿರಹ ಇಂದು ಕೊನೆಯಾಗಿತ್ತು. ಪ್ರೇಮಿಗಳು ದಂಪತಿಗಳಾಗಿ ಇಂದು ಎಲ್ಲ ರೀತಿಯಿಂದಲೂ ಸತಿಪತಿಗಳಾಗಿದ್ದರು. ಇಬ್ಬರ ತುಂಬ ದಿನದ ಬಯಕೆ ಇವತ್ತು ಈಡೇರಿತ್ತು. ಗಗನ್ ಭೂಮಿಯನ್ನು ಸಂಪೂರ್ಣ ತನ್ನವಳನ್ನಾಗಿಸಿಕೊಂಡು ಸತಿಪತಿಯರ ಪ್ರೀತಿಯ ಮತ್ತೊಂದು ಮೆಟ್ಟಿಲನ್ನು ಹತ್ತಿ ಯಶಸ್ವಿಯಾದರು. ಇದನ್ನೆಲ್ಲ ನೋಡಿದ ಚಂದಿರನಿಗೂ ನಾಚಿಕೆಯಾಗಿ ಮೋಡಗಳಲ್ಲಿ ಮರೆಯಾಗಿ ಬಿಟ್ಟಿದ್ದ. ಅಂದು ಅವರಿಬ್ಬರಿಗೂ ವಿಶೇಷ ಮುಂಜಾನೆ. ಇಬ್ಬರ ಮನಸ್ಸಿನಲ್ಲಿಯೂ ನಿನ್ನೆಯ ರಸಗಳಿಕೆಯ ಸಂತೋಷವಿತ್ತು. ಇಬ್ಬರಲ್ಲೂ ನೆಮ್ಮದಿಯ ಭಾವ. ಗಗನ್ಗೆ ಎಚ್ಚರವಾದಾಗ ಭೂಮಿ ಅವನ ಎದೆಯಲ್ಲಿ ತಲೆಯಿಟ್ಟು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದಳು. ಮುಖ ಪ್ರಶಾಂತತೆಯಿಂದ ಕೂಡಿತ್ತು. ಗಗನ್ ಅತಿ ಮುದ್ದಿನಿಂದ ಭೂಮಿಯ ಕೆಂಪಾದ ಅದರಗಳಿಗೆ ಮುತ್ತಿಟ್ಟನು. ನಿಧಾನವಾಗಿ ಕಣ್ಣು ತೆರೆದ ಭೂಮಿಯ ಮುಖವು ನಾಚಿಕೆಯಿಂದ ಕೆಂಪಾಯಿತು. ಅವನನ್ನು ಇನ್ನೂ ಗಟ್ಟಿಯಾಗಿ ತಪ್ಪಿಕೊಂಡು ಕಣ್ಣು ಮುಚ್ಚಿದಳು. ಅವನ ಬೆಚ್ಚಗಿನ ಉಸಿರಾಟದ ಸ್ಪರ್ಶವು ಭೂಮಿಗೆ ಒಂದು ರೀತಿಯ ರೋಮಾಂಚನದ ಅನುಭವವನ್ನು ಹುಟ್ಟುಹಾಕುತ್ತಿತ್ತು. ಅವನು ಮುಖವನ್ನು ಅವಳ ಮುಖದತ್ತ ತಂದಾಗ ಅವಳ ಅದರವು ನವಿರಾಗಿ ಕಂಪಿಸುತ್ತಿತ್ತು. ಗಗನ್ ಅವಳ ಹಣೆಗೆ ಚುಂಬಿಸಿದ. ಭೂಮಿಗೆ ತುಂಬ ಖುಷಿಯಾಯಿತು. ಸ್ವಲ್ಪ ಸಮಯ ಹಾಗೆಯೇ ಅವನನ್ನು ಹಿಡಿದು ಮಲಗಿದಳು. ನಂತರ ಇಬ್ಬರು ರೆಡಿಯಾಗಿ ಬಂದು ತಿಂಡಿ ತಿಂದರು. ತಿಂಡಿ ತಿನ್ನುತ್ತಾ ಮನೆಯ ಕೆಲಸದವರಿಗೆಲ್ಲ ನಾವಿಬ್ಬರು ಇನ್ಮೇಲಿಂದ ಇಲ್ಲೇ ಇರ್ತೀವಿ, ನನ್ನ ಕಂಪನಿ ಬ್ರಾಂಚ್ ಇಲ್ಲೇ ಇರೋದಕ್ಕೆ ಏನೂ ತೊಂದರೆ ಆಗಲ್ಲ ಎಂದೆನು. ಈ ಮಾತು ಎಲ್ಲರಿಗೂ ಇಷ್ಟವಾಗಿತ್ತು. ಭೂಮಿ ಗಗನ್ನ ವೈವಾಹಿಕ ಜೀವನ ತುಂಬ ಸಂತೋಷದಿಂದಲೇ ಸಾಗುತ್ತಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು. ಭೂಮಿ ಅಡಿಗೆ ಕೆಲಸವನ್ನು ತಾನೇ ಮಾಡುತ್ತಿದ್ದಳು. ತನ್ನ ಪ್ರೀತಿಯ ಗಂಡನಿಗೆ ತಾನೇ ಅಡಿಗೆ ಮಾಡಿ ಬಡಿಸಬೇಕೆಂಬುದು ಆಕೆಯ ಆಸೆ. ಹಾಗಾಗಿ ಅಡುಗೆಯ ಮನೆ ಕಡೆ ಯಾವ ಕೆಲಸದವರು ಇರಲಿಲ್ಲ. ಗಗನ್ಗೂ ಅಷ್ಟೇ ಭೂಮಿಯ ಕೈ ರುಚಿಯೇ ಇಷ್ಟ. ಬೆಳಗ್ಗೆ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಮಧ್ಯಾಹ್ನ ಆಫೀಸ್ನಲ್ಲಿ ಇರುತ್ತಿದ್ದರಿಂದ ಕೆಲಸವನ್ನೆಲ್ಲ ಮುಗಿಸಿ ಗಗನ್ ಮನೆಗೆ ಬೇಗವೇ ಬರುತ್ತಿದ್ದ. ಕೆಲಸ ಜಾಸ್ತಿ ಇದ್ದರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಹೆಂಡತಿ ಒಬ್ಬಳೇ ಇರುತ್ತಾಳೆಂದು ಮನೆಗೆ ಬಂದು ಬಿಡುತ್ತಿದ್ದ. ಇಲ್ಲವೇ ಮನೆಗೆ ತಂದು ಭೂಮಿ ಮಲಗಿದ ಮೇಲೆ ಕೆಲಸವನ್ನು ಮುಗಿಸಿ ಅವಳನ್ನು ತಬ್ಬಿಕೊಂಡು ಮಲಗಿಬಿಡುತ್ತಿದ್ದ. ಭೂಮಿ ಕೂಡ ಗಗನ್ನನ್ನು ಅಷ್ಟೇ ಪ್ರೀತಿಸುತ್ತಿದ್ದಳು, ಅಷ್ಟೇ ಕೇರ್ ಮಾಡುತ್ತಿದ್ದಳು. ಗಗನ್ ಬರುವುದು ಸ್ವಲ್ಪ ತಡವಾದರೆ ಚಡಪಡಿಸುತ್ತಾ ಓಡಾಡುತ್ತಿದ್ದಳು. ಸಂಡೇ ಗಗನ್ನ ನಳಪಾಕ, ಭೂಮಿಗೆ ರೆಸ್ಟ್. ಇವರಿಗೆ ಹೊರಗಡೆ ಸಮಯ ಕಳೆಯುವುದಕ್ಕಿಂತ ಮನೆಯಲ್ಲಿ ಇರುವುದೇ ಬಹಳ ಇಷ್ಟವಾಗುತ್ತಿತ್ತು. ಗಾರ್ಡನ್ನಲ್ಲಿ ಹೊಸ ಹೊಸ ಜಾತಿಯ ಹೂವಿನ ಗಿಡಗಳು ಬಂದಿತ್ತು. ಅದಕ್ಕೆ ನೀರನ್ನು ಹಾಕುತ್ತಾ ಇಲ್ಲವೇ ಇಬ್ಬರು ಯಾವುದಾದರೂ ಒಂದು ಗೇಮ್ ಆಡುತ್ತಾ ಭಾನುವಾರವನ್ನು ಕಳೆದು ಬಿಡುತ್ತಿದ್ದರು. ಮದುವೆಯಾಗಿ 1 ತಿಂಗಳು ಹೇಗೆ ಕಳೆಯಿತು ಎಂಬುವುದೇ ಇಬ್ಬರಿಗೂ ತಿಳಿಯಲಿಲ್ಲ. ಆ ದಿನ ಗಗನ್ ಮನೆಗೆ ಬಂದಾಗ ಭೂಮಿ ಎಂದಿನಂತೆ ಬಾಗಿಲು ಕಾಯುತ್ತಾ ನಿಂತುಕೊಂಡಿರಲಿಲ್ಲ. ಟಿವಿ ನೋಡುತ್ತಲೂ ಕುಳಿತಿರಲಿಲ್ಲ. ರೂಮ್ಗೆ ಹೋದ ಗಗನ್ಗೆ ಕಾಣಿಸಿದ್ದು ಮುದುಡಿ ಮಲಗಿಕೊಂಡ ಭೂಮಿಯ ಬಾಡಿದ ಮುಖ. ಒಂದು ಕ್ಷಣ ಗಗನ್ಗೆ ಭಯವಾಯಿತು. ಅವಳ ಪಕ್ಕ ಬಂದು ಕೂತ ಗಗನ್ ಅವಳ ಹಣೆಯನ್ನು ಸವರಿದ. ಪತಿಯ ಪ್ರೀತಿಯ ಸ್ಪರ್ಶಕ್ಕೆ ಎಚ್ಚರಗೊಂಡ ಭೂಮಿಗೆ, ಅಮ್ಮು ಏನಾಯ್ತು, ಹುಷಾರಿಲ್ವಾ ಎಂದು ಕಳಕಳಿಯಿಂದ ಕೇಳಿದನು. ಹಾಗೇನಿಲ್ಲ ಗಗ್ಗು, ಹೊಟ್ಟೆ ನೋವು ಅಷ್ಟೇ, ಸ್ವಲ್ಪ ತಲೆ ಸುತ್ತಿದ ಹಾಗಾಯ್ತು. ನೀನು ಬರೋವರೆಗೂ ಮಲಗಿರೋಣ ಅಂತ ಮಲ್ಕೊಂಡೆ, ನಿದ್ದೆ ಬಂದ್ಬಿಡ್ತು, ಸಾರಿ ಎಂದಳು. ಬಾ ಅಮ್ಮು, ಹಾಸ್ಪಿಟಲ್ಗೆ ಹೋಗೋಣ
ಎಂದನು ಗಾಬರಿಯಿಂದ. ಅವನ ಗಾಬರಿ ಅರಿತ ಭೂಮಿ, ನಂಗೇನೂ ಆಗಿಲ್ಲ ಮುದ್ದು, ಹೆಣ್ಮಕ್ಳ ತಿಂಗಳ ಸಮಸ್ಯೆ ಅಷ್ಟೇ, ಅದಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾರಾ? ಇರು, ಕಾಫಿ ತಂದೆ ಎಂದು ಹೇಳುತ್ತಿದ್ದ ಅವಳನ್ನು ಕೂರಿಸಿದ ಗಗನ್, ನಾನೇ ಮಾಡ್ಕೋತೀನಿ, ಮಲಕೋ ಪುಟ್ಟ ನೀನು. ಅದು ನಾನೇ. ಶ್, ಮಾತಾಡದೆ ಸುಮ್ಮನೆ ಮಲ್ಕೋ ಅಂದೆ ಎಂದು ಅವಳನ್ನು ಮಲಗಿಸಿ ಫ್ರೆಶ್ ಆದ ಗಗನ್ ಕೆಳಗಡೆ ಹೋದನು. ವಾಪಸ್ ಬರುವಾಗ 2 ಗ್ಲಾಸ್ ತಂದಿದ್ದನು. ನಿಧಾನವಾಗಿ ಅತಿ ಮೃದುವಾಗಿ ಅಮ್ಮು ಹಿಂದನು. ಕಣ್ಣು ತೆರೆದ ಭೂಮಿ ಎದ್ದು ಕೂತಳು. ತಗೋ ಪುಟ್ಟ ಎಂದು ಗ್ಲಾಸ್ ಮುಂದೆ ಮಾಡಿದ. ಏನಿದು? ಜೀರಿಗೆ ಕಷಾಯ. ಇದನ್ನು ಕುಡಿದರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಅಜ್ಜಿ ಅಂದರು. ಆಗಲೇ ಮನೆಗೆ ಫೋನ್ ಮಾಡಿದ್ಯಾ? ಮತ್ತೆ ನೀನು ಹೀಗಿರೋದನ್ನು ನಾನು ನೋಡ್ಕೊಂಡು ಹೆಂಗೆ ಸುಮ್ಮನಿರಲಿ? ಅದಕ್ಕೆ ಅಜ್ಜಿಗೆ ಫೋನ್ ಮಾಡಿ ಕೇಳಿದೆ. ಅವರು ಇದನ್ನು ಮಾಡ್ಕೊಂಡು ಕುಡಿಯೋಕ್ಕೆ ಹೇಳು ಅಂದರು. ನಾನೇ ಮಾಡಿಕೊಂಡು ತಗೊಬಂದೆ. ಈಗ ಬೇರೆ ಯಾವ ಮಾತು ಬೇಡ, ಸುಮ್ಮನೆ ಕುಡಿ ಅಷ್ಟೇ. ಅವನು ಹೇಳಿದ ಹಾಗೆ ಕುಡಿದ ಭೂಮಿ, ನಿನಗೊಂದೇ ಹೆಂಡತಿ ಇರೋ ಥರ ಮಾಡ್ತೀಯಲ್ಲ, ಅಜ್ಜಿ ಅದೇನು ಅಂದ್ಕೊಂಡಿರಬೇಡ ಎನ್ನುತ್ತಾ ತಲೆ ಚಚ್ಚಿಕೊಂಡಳು. ಇಂಥ ಒಳ್ಳೆ ಗಂಡ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ನನ್ನ ಮೊಮ್ಮಗಳು ಅಂದ್ಕೊಂಡಿರ್ತಾರೆ ಬಿಡು ಎಂದು ಅವಳನ್ನು ಮಲಗಿಸಿ ತಾನು ಕಾಫಿ ಕುಡಿದು ರಾತ್ರಿ ಊಟವನ್ನು ಸಹ ತಾನೇ ಮಾಡಿದ. ಭೂಮಿ ಎಷ್ಟೇ ಬೇಡವೆಂದರೂ ಗಗನ್ ಊಟ ಮಾಡಿಸಿ ಅವಳನ್ನು ಮಲಗಿಸಿಯೇ ತಾನು ಊಟ ಮಾಡಿದ್ದು. 4 ದಿನವೂ ಆಫೀಸ್ಗೆ ರಜೆ ಹಾಕಿ ಅವಳನ್ನು ತುಂಬ ಚೆನ್ನಾಗಿ ಕಾಳಜಿಯಿಂದ ನೋಡಿಕೊಂಡನು. ಇದೆಲ್ಲ ಅತಿಯಾಯಿತು ಎಂದು ಭೂಮಿ ಹೇಳಿದರೆ ನನ್ನ ಪ್ರೀತಿಗೆ ಅಡ್ಡ ಬರಬೇಡ ಎನ್ನುತ್ತಿದ್ದನು. ಅವನ ಪ್ರಾಮಾಣಿಕ ಪ್ರೀತಿಗೆ ಸೋತ ಭೂಮಿ 7 ಜನ್ಮಕ್ಕೂ ಇವರೇ ನನಗೆ ಗಂಡನಾಗಿ ಸಿಗಲಿ ಎಂದು ಭೂಮಿ ಬೇಡಿಕೊಳ್ಳುತ್ತಿದ್ದಳು. ಹೀಗೆ ದಿನಗಳು ಕಳೆದು ಅದೊಂದು ದಿನ ಭೂಮಿ ಗಗನ್ಗೆ ಸಿಹಿ ಸುದ್ದಿಯನ್ನು ಕೊಟ್ಟು ಬಿಟ್ಟಿದ್ದಳು. ಗಗನ್ ಅಂತೂ ಭೂಮಿಯ ಮೇಲಿರಲಿಲ್ಲ. ತಾನು ತಂದೆಯಾಗುತ್ತಿದ್ದು ಭೂಮಿಯ ಮೇಲೆ ಅವನ ಪ್ರೀತಿಯು 2 ಪಟ್ಟು ಜಾಸ್ತಿ ಮಾಡಿದ್ದು. ಈ ಮುದ್ದಾದ ಜೋಡಿಯ ಜೊತೆಗೆ ಬರುವ ಕಂದಮ್ಮನಿಗೂ ಒಳ್ಳೆಯದಾಗಲಿ, ಅವರಿಬ್ಬರ ಪ್ರೀತಿ ಎಂದು ಹೀಗೆ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.